ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ನಮ್ಮ ಸಂಸ್ಕೃತಿಯ ಮೂಲ ಬೇರನ್ನು ಉಳಿಸಿಕೊಳ್ಳುವಲ್ಲಿ, ಕಾಪಾಡಿಕೊಳ್ಳುವಲ್ಲಿ ಮತ್ತು ಈ ಸೃಷ್ಟಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಒಂದು ವೃತ್ತಿ, ಆ ವೃತ್ತಿಯ ಕುಲಬಾಂಧವರು ಬಹಳಷ್ಟು ಕೊಡುಗೆಯನ್ನು ಕಾಲಕಾಲಕ್ಕೆ ನೀಡ್ತಾ ಬರ್ತಾ ಇರ್ತಾರೆ. ಆ ಸಮುದಾಯವೇ ಸಂಘಟಿತವಾಗಿ ತಮ್ಮ ಸಮುದಾಯದ ಬಗ್ಗೆ, ಅದರ ಒಳಿತಿನ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಮತ್ತು ಸಮುದಾಯವನ್ನು ಎತ್ತರಕ್ಕೆ ಏರಿಸುವಲ್ಲಿ ಮತ್ತು ಸಮುದಾಯದ ಅಸ್ತಿತ್ವವನ್ನು, ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ಆ ಮೂಲಕವಾಗಿ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿರುವ ಸಮುದಾಯಗಳೂ ಕೂಡ ತಮ್ಮನ್ನು ಸಮಾಜದಲ್ಲಿ ತೊಡಗಿಸಿಕೊಂಡು ಪರ್ಯಾಯವಾಗಿ ಸಮಾಜದ ಉನ್ನತಿ ಮತ್ತು ಆರ್ಥಿಕತೆಗೆ ಒಂದಷ್ಟು ಕೊಡುಗೆಯನ್ನು ನೀಡುವಲ್ಲಿ ನಮ್ಮ ಸವಿತಾ ಸಮಾಜವೂ ಕೂಡ ಒಂದು. ತಮಗೆ ತಿಳಿದಿರುವಂತೆ ಸವಿತಾ ಸಮಾಜದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಪಾತ್ರವಹಿಸಿ ಸುಮಾರು 20 ವರ್ಷಗಳ ಹಿಂದೆ ಸಂಘಟನೆಯೊಂದನ್ನು ಹುಟ್ಟುಹಾಕಿ ಕ್ರಮಬದ್ಧವಾದಂಥ ಪ್ರಗತಿಯ ಮೂಲಕ ಸಮುದಾಯವನ್ನು ತಲುಪುವಲ್ಲಿ, ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸುವಲ್ಲಿ, ಸಮುದಾಯದ ಹೊಸ ಕಲ್ಪನೆಗಳಿಗೆ ನೆರವಾಗುವಲ್ಲಿ ಒಂದಷ್ಟು ವಿಭಿನ್ನ ಯೋಚನೆಗಳೊಂದಿಗೆ ಸಮುದಾಯದ ಅಭಿವೃದ್ಧಿಯ ಜೊತೆಗೆ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ ನಿಂತಿರುವಂಥದ್ದು ಸವಿತಾ ಸಮಾಜ. ತಮಗೆ ತಿಳಿದಿರುವಂತೆ ಇತ್ತೀಚಿನ ದಿನಮಾನಗಳಲ್ಲಿ ಸಂಘಟನೆಗಳು ಒಂದಷ್ಟು ಮನಸ್ಥಿತಿಯ ಕಾರಣಗಳಿಗೆ ಜೋತು ಬಿದ್ದು ವಿಘಟನೆಗಳಾಗುವಂತಹ ಸಂದರ್ಭದಲ್ಲೂ ಕೂಡ ಸವಿತಾ ಸಮಾಜ ತನ್ನ ಒಗ್ಗಟ್ಟಿನ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿರುವುದು ಬಹಳಷ್ಟು ವಿಶೇಷ. ಈ ಹಿನ್ನೆಲೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದಂಥ ಬನ್ನಂಜೆ ಗೋವಿಂದ ಭಂಡಾರಿಯವರು ಈ ಸಂಘಟನೆಯ ಮುಖಾಂತರವಾಗಿ ಒಬ್ಬ ಕಲಶಪ್ರಾಯರಾದಂತಹ ವ್ಯಕ್ತಿ, ಅವರಿಗೆ ಗೌರವವನ್ನು ಸಲ್ಲಿಸಲೇಬೇಕು. ಈ ಸಂದರ್ಭದಲ್ಲಿ ಬನ್ನಿ, ಸವಿತಾ ಸಮಾಜದ ಮತ್ತು ಸವಿತಾ ಸಮಾಜ ಸ್ಥಾಪಿಸಿದಂಥ ವಿವಿಧೋದ್ದೇಶ ಸಹಕಾರಿ ಸಂಘ ಒಂದು ಬಹಳಷ್ಟು ಮಹದಾಶಯದೊಂದಿಗೆ ಸ್ಥಾಪಿತವಾದದ್ದು. ಇದರ ಉದ್ದೇಶಗಳೇನು, ಇದರ ಕಾರ್ಯಕ್ರಮಗಳೇನು, ಕಾರ್ಯ ಯೋಜನೆಗಳೇನು, ಕಾರ್ಯ ಚಟುವಟಿಕೆಗಳೇನು ಎನ್ನುವುದರ ಬಗ್ಗೆ ತಿಳಿಸುವ ಸಲುವಾಗಿ ನಮ್ಮೊಂದಿಗೆ ಇದ್ದಾರೆ ಮಾನ್ಯ ಗೋವಿಂದ ಭಂಡಾರಿಯವರು, ಸ್ಥಾಪಕ ಅಧ್ಯಕ್ಷರು ಸವಿತಾ ಸಮಾಜ, ಹಾಗೇನೇ ರಾಜ್ಯ ಪ್ರತಿನಿಧಿಯಾಗಿ ಇದೀಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಬದಲಾವಣೆಗಳ ಹರಿಕಾರರು ಕೂಡ ಆಗಿದ್ದಾರೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ತಮಗೆ ಆತ್ಮೀಯ ಗೌರವಪೂರ್ವಕ ಸ್ವಾಗತ. ಮತ್ತೋರ್ವ ಅತಿಥಿಯಾದಂಥ ಮಾನ್ಯ ನವೀನ್ ಚಂದ್ರ ಭಂಡಾರಿಯವರು STM ಕಾಲೇಜಿನಲ್ಲಿ ಉಪನ್ಯಾಸಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಯೋಕೆಮಿಸ್ಟ್ರಿಯಲ್ಲಿ ಪದವಿಯನ್ನು ಪಡೆದು ಒಬ್ಬ ಗುರುಗಳಾಗಿಯೂ ಕೂಡ ಜನಪ್ರಿಯರಾಗಿದ್ದಾರೆ. ಅದರೊಂದಿಗೆ ಸವಿತಾ ಸಮಾಜದ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಹಲವಾರು ಹೊಸ ಕಾರ್ಯಕ್ರಮಗಳನ್ನು ನೀಡಿ ಆ ಮೂಲಕವಾಗಿ ಸವಿತಾ ಸಮಾಜಕ್ಕೆ ನೆರವಾಗುವಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಿಷ್ಠೆಯಿಂದ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆತ್ಮೀಯವಾದಂಥ ಸ್ವಾಗತ. ಮೊದಲಾಗಿ ಮಾನ್ಯ ಗೋವಿಂದ ಭಂಡಾರಿಯವರೇ, ಸುಮಾರು 20 ವರ್ಷಗಳ ಹಿಂದೆ, ಅದಕ್ಕಿಂತಲೂ ಹಿಂದೆ ಹುಟ್ಟಿಕೊಂಡಂಥ ಒಂದು ಸಂಘ. ಬಹುಶಃ ಆ ಸಮಯದಲ್ಲಿಯೂ ಕೂಡ ನಮ್ಮ ವಾಹಿನಿಯೊಂದಿಗೆ ತಾವು ಸಂಪರ್ಕದಲ್ಲಿದ್ದೀರಿ. ನಾನೂ ಕೂಡ ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ದೆ. ಅಂದರೆ ಬೇರೆ ಸಂಘಟನೆಗಳ ಮಾದರಿಯನ್ನು ಅನುಸರಿಸಿ ಈ ಸಂಘಟನೆಯ ನಿರಂತರತ್ವವನ್ನು ಕಾಪಾಡಿಕೊಳ್ಳುವಲ್ಲಿ ನನಗೊಂದಿಷ್ಟು ಸಂದೇಹ ಇದೆ ಅನ್ನುವಂಥ ಮಾತನ್ನು ಕೂಡ ಕೇಳಿದ್ದೆ. ಆದರೆ ಅದನ್ನೆಲ್ಲವನ್ನ ಮೀರಿ ಈ ಸಂಘಟನೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಡೆಸಿ ಮತ್ತು ಈ ಮಟ್ಟಕ್ಕೆ ಬೆಳೆದು, ಅದಕ್ಕಿಂತಲೂ ಮುಖ್ಯವಾಗಿ ಸವಿತಾ ಸಮಾಜದ ಗೌರವ, ಪ್ರತಿಷ್ಠೆ, ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರ ಹಿಂದಿರುವಂಥ ಗುಡ್ಡೆ. ಸವಿತಾ ಸಮಾಜದಲ್ಲಿ ನಾನು 2004-2005ರಲ್ಲಿ ಅಧ್ಯಕ್ಷನಾಗಿ ಬಂದೆ. ಆನಂತರ ನಾನು ನೇರವಾಗಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ದಲ್ಲ, ರಾಜ್ಯ ಮಟ್ಟ ಸಂಘಟನೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಶಿಕಾರಿಪುರ ಅಂತ ಅವರೊಟ್ಟಿಗೆ ಎಲ್ಲ ಜಿಲ್ಲೆಗಳ ಸಂಘಟನೆ ಮಾಡ್ತಾ ಹೋದಾಗ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಕಷ್ಟ ನಷ್ಟಗಳನ್ನು ಅನುಭವ ತಗೊಂಡು ಉಡುಪಿ ಜಿಲ್ಲೆಯಲ್ಲಿ ಯಾಕೆ ಮಾಡಬಾರ್ದು ಸಂಘ ಅಂತ ಹೇಳುವಂಥ ಒಂದು ಚಿಂತನೆ ಬಂತು.
ಹಾಗೆ ನನ್ನೊಟ್ಟಿಗೆ ಆ ಹಿಂದೆ ಕಾರ್ಯದರ್ಶಿ ಆಗಿದ್ದವರು ನವೀನ್ ಚಂದ್ರ ಭಂಡಾರಿ ಅವರು ನನ್ನೊಟ್ಟಿಗೆ ಸೇರಿಕೊಂಡು ನಾವು ಆಲೋಚನೆ ಮಾಡಿದೆವು, ನಾವು ಹುಡುಗರನ್ನು ಒಗ್ಗೂಡಿಸುವಂಥ ಪ್ರಯತ್ನ ಮಾಡುವ ಅಂತ. ಆವಾಗ ಸರ್ಕಾರ ಯಡಿಯೂರಪ್ಪನ ಒಂದು ಸರ್ಕಾರ ಬಂದಿತ್ತು. ಇಡೀ ರಾಜ್ಯಾದ್ಯಂತ ಸೈಕಲ್ ಕಿಟ್ ವಿತರಣೆ ಮಾಡುವಂಥದ್ದು, ಸೌಂದರ್ಯವರ್ಗ ತರಬೇತಿ ಮಾಡುವಂಥದ್ದು, ಈ ತರಬೇತಿಗಳ ಬಗ್ಗೆ ಎಲ್ಲ ಪೇಪರ್ನಲ್ಲಿ ಕೊಟ್ಟಾಗ ಒಂದಿಷ್ಟು ಹುಡುಗರು ಬಂದರು. ಆವಾಗ ಅವ್ರನ್ನೆಲ್ಲ ಸೇರಿಸಿ ಒಂದೊಂದು 15-20 ಅಂಗಡಿಗೆ ಒಂದು ಘಟಕ ಅಂತ ಮಾಡ್ಕೊಂಡು ಇಡೀ ಜಿಲ್ಲೆಯಲ್ಲಿ 60 ಘಟಕವನ್ನು ರಚನೆ ಮಾಡಿದ್ದೇವೆ. ಹಾಗೆ ಮಾಡ್ತಾ ಆ ಸಂಘಟನೆ ಗಟ್ಟಿ ಮಾಡಿಕೊಂಡು ಇದು ನಿರಂತರವಾಗಿ ಕ್ಷೇಮ ನಿಧಿ ಅಂತ ಮಾಡಿದ್ದೇವೆ. ಒಂದೊಂದು ಘಟಕದಲ್ಲಿ ಒಂದು ಏನಾದರೂ ಆಕ್ಸಿಡೆಂಟ್ ಆದರೆ, ಕ್ಯಾನ್ಸರ್ ಆದರೆ, ಕಾಯಿಲೆ ಆದರೆ, ಬಿದ್ದರೆ, ಪೆಟ್ಟಾದರೆ, ಆಮೇಲೆ ಅವು ಒಬ್ರು ಮುಖ ಒಬ್ರು ನೋಡ್ತಿರ್ಲಿಲ್ಲ. ಸ್ವಲ್ಪ ಜಾತಿ ವೈಷಮ್ಯಗಳು, ಸಣ್ಣ ಪುಟ್ಟ ವಿಚಾರ. ಸ್ಥಾಪಕ ಅಧ್ಯಕ್ಷರಲ್ಲಿ ಅಲ್ಲ, ಇದು ಸಂಘದ ಸ್ಥಾಪನೆ 1980ರಲ್ಲಿ ದಿವಂಗತ ಪಾಂಡುಬಂಡೆ ತಹಸೀಲ್ದಾರ್ ಆ ಟೈಮಲ್ಲಿ ಆಗಿತ್ತು. ಆದಾಗ ಪೋಪ್ಸೋಂಡ್ರು ಉಪಾಧ್ಯಕ್ಷರಾಗಿದ್ದರು. ಸೊ ಇಲ್ಲಿ 2 ಸಮಾಜ ಒಟ್ಟು ಕೆಲಸ ಮಾಡ್ತದೆ. ಈ ಗರಡಿಗಳಲ್ಲಿ ಚಾಕರಿ ಮಾಡೋರು ಮತ್ತೆ ಪ್ರಯಾಣ ಸಮಾಜ ಅಂತ ಅವರು ಕೂಡ ಕ್ಷೌರಿಕೃತ್ಯ ಮಾಡ್ತಾರೆ. ಭಂಡಾರಿ ಸಮಾಜದಲ್ಲಿ ಕೂಡ ಕ್ಷೌರಿಕೃತ್ಯ ಮಾಡೋದಿದ್ದ ಈ ಎರಡೂ ಸಮನ್ವಯತೆ ಸ್ವಲ್ಪ ಆ ಕಾಲದಲ್ಲಿ ವ್ಯತ್ಯಾಸ ಆಗಿ ಆ ಸಂಘ ನಿಂತೋಗಿತ್ತು. ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಆಗಿತ್ತು. ಅವಾಗ ಬಹುಶಃ ದಾಖಾ ಜಿಲ್ಲೆಯ ಉಡುಪಿ ತಾಲೂಕಿನ ಘಟಕ ಆಗಿತ್ತು. ಈ ನಾನು 2004-5ರಲ್ಲಿ ಯಕ್ಷಗಾನ ಮತ್ತು ಮಿಮಿಕ್ರಿ ಕಲಾವಿದನಾಗಿ ಕಾರ್ಯಕ್ರಮ ಮಾಡ್ತಾ ಇರುವಾಗ ನನಗೆ ಕ್ಲಾಸ್ ಮಾಡಲಿಕ್ಕೆ ಜಾಗ ಕೊಡಿ ಅಂತ ಇವರು ಅವಾಗ ಪ್ರಧಾನ ಕಾರ್ಯದರ್ಶಿ, ಅವಾಗ ಉಡುಪಿ ಜಿಲ್ಲೆ ಅಂತ ಆಗಿತ್ತು. ನಾನು ಹೋಗಿದ್ದೆ. ಅವಾಗ ನನ್ನನ್ನೇ ಅಧ್ಯಕ್ಷ ಮಾಡಿದ ಆ ಸಭೆಯಲ್ಲಿ. ಹಾಗೆ ಆ ಹಿಂದೆ ನಮ್ಮ ಸರ್ಕಾರದಿಂದ ಒಂದು 12 ಸೆಂಟ್ ಜಾಗವನ್ನು ದಿವಂಗತ ಪಾಂಡುಬಂಡೆ ಅವರ ಸಮಯದ ಒಂದು ಸಮಿತಿ ಒಂದು ಜಾಗ ಮಾಡಿ ಸಣ್ಣ ಒಂದು ಕಚೇರಿ ಮಾಡಿಟ್ಟಿದ್ರು. ಸೊ ನಾವು ಸಮುದಾಯ ಭವನ ಮಾಡಬೇಕು ದೊಡ್ಡದಾಗಿ ಅಂತ ಆಲೋಚನೆ ಮಾಡಿ 1,20,00,000 ರೂಪಾಯಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದೆವು. ಹಾಗೆ ಅದ್ರ ಜೊತೆಯಲ್ಲಿ ಸಹಕಾರ ಸಂಸ್ಥೆಯನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸವಿತಾ ಸಮಾಜ ವಿದ್ಯೋದ್ದೇಶ ಅವರ ಸಹಕಾರಿ ಆವಾಗ ಪ್ರಾರಂಭ ಆಯಿತು. ಈಗ ಪ್ರಗತಿ ಹೇಗಿದೆ ಸಂಘಟನೆ ಸಮಾಜದಲ್ಲಿ? ನಾನು ಬಹುಶಃ 2004ರಿಂದ 2015ವರೆಗೆ ನಾನೇ ಅಧ್ಯಕ್ಷನಾಗಿದ್ದೆ. ನನ್ನ ಸಂಘಟನೆ ಚಾತುರ್ಯವನ್ನು ಗುರುತಿಸಿ ಸಾರ್ಜಾ ಸವಿತಾ ಸಮಾಜ UAE ಸಾರ್ಜಕ್ಕೆ ದುಬೈ ಕರೆಸಿ ಸನ್ಮಾನ ಮಾಡಿದ್ರು, ಎಲ್ಲ ಕಡೆ ಗೌರವಿಸಿದ್ರು. ಆ ನಂತರ ನಾವು ನನ್ನ ಸಮುದಾಯ ಭವನ 12ರಲ್ಲಿ ಉದ್ಘಾಟನೆ ಆಯಿತು. 13, 14, 15ಕ್ಕೆ ನಾವು ಅಧ್ಯಕ್ಷ ಬದಲಾವಣೆ ಮಾಡಿ ಆಮೇಲೆ ಮತ್ತೊಂದು 2 ಅಧ್ಯಕ್ಷರುಗಳಾದರು. ಈಗ ಪ್ರಸ್ತುತ ನಮ್ಮ ರಾಜು ಸಿ ಭಂಡಾರಿ ಅಂತ ಇವರು ಈಗ ಹೇಗಾಗಿದೆ ಅಂದರೆ 60 ಘಟಕಗಳು ಇರ್ಲಿಕ್ಕೆ ಹೋಗಿ ಜಿಲ್ಲಾ ಕಮಿಟಿ ಕೆಲಸ ಮಾಡದೇ ಇರಲಿ ನಮ್ಮ ಘಟಕಗಳು ಒಳ್ಳೆ ಕೆಲಸ ಮಾಡ್ತಿದ್ದಾವೆ, ತಾಲೂಕು ಕಮಿಟಿಗಳು ಕೆಲಸ ಮಾಡ್ತಿದ್ದಾವೆ, ವಲಯ ಕಮಿಟಿಗಳು ಕೆಲಸ ಮಾಡ್ತಿದ್ದಾವೆ. ಹಾಗೆ ಈಗ ಪ್ರಸ್ತುತ ಜಿಲ್ಲಾಧ್ಯಕ್ಷರಾಗಿರೋರು ರಾಜು ಸಿ ಭಂಡಾರಿ ಅಂತ, ಅವರು ಉದ್ಯೋಗ ಘಟಕದ ಅಧ್ಯಕ್ಷರಾಗಿದ್ದರು, ಮಲ್ಪೆ ವಲಯ ಅಧ್ಯಕ್ಷರಾದರು, ತಾಲೂಕು ಅಧ್ಯಕ್ಷರಾದರು. ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಈಗ ಜಿಲ್ಲಾಧ್ಯಕ್ಷ ಅಂತಕ್ಕೆ ಅವರು ಒಂದು 15 ವರ್ಷ ಸರ್ವಿಸ್ ಮಾಡಿ ಈಗ ಜಿಲ್ಲಾಧ್ಯಕ್ಷ ಪಾಠದಲ್ಲಿ ಕೂತಿದ್ದಾರೆ. ಹಾಗೆ ಇನ್ನೊಬ್ಬ ಸುಸೂತ್ರವಾಗಿ ನಡೀತಾ ಉಂಟು. ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಸಾಹಿತಿ, ಸ್ವಲ್ಪ ಜ್ಞಾನ ಇರುವವರು, ಯಕ್ಷಗಾನ ಸನಿಕತೆ ಹೇಳುವವರು, ನನ್ನಾಗಿ ಅವರು ಒಬ್ಬ ಕಲಾವಿದ, ಒಂದು ರೈಟರ್ ಅಂತ ಜ್ಞಾನ ಇರೋರನ್ನೇ ಮಾಡ್ಬೇಕಂತ ಆಲೋಚನೆ ಮಾಡಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯನ್ನ ಈ ಕುಂದಾಪುರ ಮತ್ತು ಉಡುಪಿಯ ಮಧ್ಯಭಾಗ ಕೋಟ ಶಿವರಾಮ ಕಾರಂತ ಊರಿನವರು ಪುಡಿಕೆರೆ ಮಂಜುನಾಥ್ ಭಂಡಾರಿ ಅಂತ ಪ್ರಧಾನ ಕಾರ್ಯದರ್ಶಿ. ಇನ್ನೊಬ್ಬರು ಕೋಶಾಧಿಕಾರಿ 20 ವರ್ಷದಿಂದ, ಯಾಕಂದ್ರೆ ನಮ್ಮ ಸವಿತಾ ಸಮಾಜ ಭೀಷ್ಮ ಇದ್ದಾಗ ಯಾವುದೇ ಕಷ್ಟ ಸುಖಕ್ಕೆ ಕರೆದ ಕೂಡಲೇ ಬರುವ ವ್ಯಕ್ತಿ ಶೇಖರ್ ಸಾಲಿಯನ್ ಅಂತ. ಈ 2 ಸಮಾಜ ಇರೋದಕ್ಕೂ ನಾವು ಪೋಸ್ಟ್ಗಳನ್ನು ಕೂಡ ಒಂದು ಪದಾಧಿಕಾರಿ ಆಯ್ಕೆ ಮಾಡುವಾಗ ಒಂದು ಭಂಡಾರಿ ಆದರೆ ಒಂದು ಪ್ರಯಾಣ ಸಮಾಜ ಕೊಟ್ಕೊಂಡು. ಬಟ್ ಆವಾಗ ಈ ಸಮಾಜದ ಸಂಘಟನೆಯನ್ನು ಗಟ್ಟಿಗೊಳಿಸುವ ಅವಶ್ಯಕತೆ, ಅನಿವಾರ್ಯತೆ ಅಷ್ಟೊಂದಿತ್ತ. ಮತ್ತು ಅಂದಿನ ಪರಿಸ್ಥಿತಿಗಳನ್ನು ಗಮನಿಸಿದಾಗ, ತಮ್ಮ ಸಂಘಟನೆ ಬಲಯುತವಾದ ನಂತರ ಪರಿಸ್ಥಿತಿಯನ್ನು ಗಮನಿಸಿದಾಗ ಆದಂಥ ವ್ಯತ್ಯಾಸಗಳು ತುಂಬ ವ್ಯತ್ಯಾಸ ಆಗಿದೆ. ಯಾಕೆಂದ್ರೆ ನೋಡಿ, ನಾನೇ ಸಿಟಿ ಬಸ್ ಸ್ಟ್ಯಾಂಡ್ ಸೆಲೂನ್ ಕೆಲಸ ಮಾಡ್ತಿದ್ದೆ. 10 ರೂಪಾಯಿ, 5 ರೂಪಾಯಿ, 3 ರೂಪಾಯಿ. ಬೆಳಿಗ್ಗೆ 6 ಗಂಟೆಗೆ ಬಂದರೆ 11 ಗಂಟೆವರೆಗೆ ಕಟಿಂಗ್ ಮಾಡ್ತಿದ್ದೆ. 300 ರೂಪಾಯಿ ಆಗ್ತಿರ್ಲಿಲ್ಲ. ಕೈಕಾಲು ನೋವು, ಮಾನಸಿಕ ಜ್ವರ ಬರ್ತಿತ್ತು. ಈಗ ಹಾಗಿಲ್ಲ. ಒಳ್ಳೆ ದೇವ್ರು ನಡೆಸಿ ಸಾರ್ವಜನಿಕರು ನಮ್ಮ ಸಂಘಟನೆ ಅನಿವಾರ್ಯ ಆಗಿತ್ತು. ಇಲ್ಲ. ನಿಜವಾಗಿ ನಾನು ಹೇಳ್ತೇನೆ, ಸ್ವಾತಂತ್ರ್ಯ ಬಂದು ಕೆಲವು ವರ್ಷ ಆದ್ರೂ ಕೂಡ ನಮ್ಮ ವೃತ್ತಿ ಬಾಂಧವರಿಗೆ ಸಾರ್ವಜನಿಕವಾಗಿ ಇಷ್ಟು ಕೊಡಿ ಅಂತ ಹೇಳೋಷ್ಟು ಧೈರ್ಯ ಇರಲಿಲ್ಲ. ಕೊಡ್ತೋನಿಲ್ಲ. ಏನಂಬೇದಿನ ಮಲ್ಪೆಯಲ್ಲಿ 3 ರೂಪಾಯಿ ಕೊಟ್ಟು ಹೆದರ್ಸಿ ಹೋಗೋರು, 5 ರೂಪಾಯಿ ಕೊಟ್ಟು ಎಣ್ಣೆ ಹಾಕು, ಅವನ ಫಾರ್ಮ್ ಜೋಬಿ ಹಾಕೊಂಡವ್ರು ಇದ್ದಾರೆ, ಅವನ ಕ್ಯಾಶ್ ದುಡ್ಡು ತಗೊಂಡವರು ಇದ್ದಾರೆ. ಹೆದರ್ಸ್ತಿದ್ರು ಹಳ್ಳಿ ಬದಿಯಲ್ಲಿ. ರೇಟ್ ತೆಗಿಲಿಕ್ಕಿಲ್ಲ. ಅವ್ರು ಹೇಳ್ದಾಗೆ, ಊರಿನವ್ರು ಹೇಳ್ದಾಗೆ ಅವ್ರು ರೇಟ್ ತೆಗಿಬೇಕು. ಇದು ಪರಿಪೂರ್ಣವಾಗಿ ಸಂಘಟನೆ ತಮ್ಮ ಗೌರವವನ್ನು ಉಳಿಸಿಕೊಂಡಿದೆ ಮತ್ತು ಹೆಚ್ಚಿಸಿದೆ. ನಾವು ಕ್ರಾಂತಿಕಾರಿ ಬದಲಾವಣೆ ಅಂದ್ರೆ ಅಲ್ಲಲ್ಲಿ ಸಮಾವೇಶಗಳನ್ನು ಮಾಡಿ ಹುಡುಗರನ್ನು ಒಗ್ಗೂಡಿಸಿ ಅಂಗಡಿಗಳನ್ನು ಚಂದ ಮಾಡಿ ಅಲ್ಲಿ ರೇಟ್ ಬೋರ್ಡ್ ನಮ್ಮ ಸಂಘದಿಂದ ಕೊಟ್ಟ ನಂತರವೇ ಸಮಾಜ ರೇಟ್ ಕೊಡ್ಲಿಕ್ಕೆ ಶುರು ಮಾಡಿತು. ಅವ ನಾನಿಟ್ಟ ರೇಟ್ ಅಂತ ಹೇಳುದಿಲ್ಲ. ನೋಡಿ, ಸವಿತಾ ಸಮಾಜ ಕೊಡ್ಲೆ ಅಂತ ತೋರಿಸ್ತಾನೆ. ಸಂಘಟನೆ ಅನಿವಾರ್ಯ ಆಗಿತ್ತು. ಇದು ಅನಿವಾರ್ಯ ಆಗಿತ್ತು ನಿಜವಾಗಿ. ಈಗ ಏನಾದ್ರೂ ಕಟಿಂಗ್ ಮಾಡುವ, ಸೈಕಲ್ಲಿ ಬರುವ ಬೈಕಲ್ಲಿ ಬರ್ತಾನೆ, ಬೈಕಲ್ಲಿ ಬರುವ ಕಾರಲ್ಲಿ ಬರ್ತಾನೆ, ಚಂದದ ಹರ್ಕಟ್ಟು ಮನೆ ಇದ್ದವ ಚಂದದ ಮನೆ ಕಟ್ಟಿದ್ದಾನೆ, ಹೆಂಡತಿ ಮಕ್ಕಳಿಗೆ ಒಂದು ಒಳ್ಳೆ ಸೀರೆ ಬಟ್ಟೆ, ಒಳ್ಳೆ ಶಾಲೆ ಕಳಿಸ್ತಾ ಇದ್ದಾರೆ. ನಾವು ಬದಲಾವಣೆ ಕಾಣ್ತಾ ಇದ್ದೇವೆ. ವೃತ್ತಿ ಗೌರವ ಸಿಕ್ಕಿದೆಯಾ? ಗೌರವ ಸಿಕ್ಕಿದೆ. ಈಗ ಮರ್ಯಾದೆ ಆರ ಮೇಲೆ ಆಯಂಬೆ ಅವ ಇವ ಅಂತ ಬರ ಬಸವ ಚಾರ್ದ ಮಂಜ ಅಂತ ಹೇಳುವವ ಮಂಜಣ್ಣ ಅಂತ ಕರೀತಾರೆ. ರೇಟ್ ಬಂತಲ್ಲ, ಮಂಜಣ್ಣ ಆಗಿದ್ದಾರೆ ಈಗ. ಮೊದಲೇ ಮಂಜ ರಾಮ ಎಲ್ಲಿದ್ದಾವ ಚೌರದ ರಾಮ. ನೋಡಿ,
ಈ ಗ್ರಾಮಕ್ಕೆ ನಾವು ಅನಿವಾರ್ಯತೆ ಇದೆ. ಸಣ್ಣ ಮಕ್ಕಳಿಗೆ ಹೇರ್ ಕಟ್ ಮಾಡಬೇಕು, ಎಲ್ಲಿ ಹೋಗೋದಕ್ಕೆ ರಿಕ್ಷಾ ಮಾಡ್ಕೊಂಡು ಹೋದ್ರೆ 200, 400, 500 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾರೆ ಸಿಟಿಗೆ. ಅದೇ ಮನೆ ಬಾಗಿಲು ಮಾಡೋನಿಗೆ 20 ರೂಪಾಯಿ 50 ರೂಪಾಯಿ ಕೊಡ್ತಾರೆ. ಅದಲ್ಲ, ಸಮಾಜ ಬದಲಾಗ್ಬೇಕು ಸರ್. ಬೇರೆದಕ್ಕೆಲ್ಲ ಹೋಟೆಲ್ ಹೋಗಿ ಸ್ಟಾರ್ ಹೋಟೆಲ್ ತಿಂತಾರೆ, ಖರ್ಚು ಮಾಡ್ತಾರೆ. ತಿಂಗಳಿಗೆ ಒಂದು ಕಟಿಂಗ್ ಮಾಡೋದು, ಒಂದು 200 ಕೊಟ್ಟರೆ ಅವ್ನು ಬದುಕ್ತಾನೆ. ಇಲ್ಲ, ಈಗ ನಶಿಸಿ ಹೋಗುತ್ತೆ, ಕಸು ಉಳಿಯಲ್ಲ. ಈ ತರ ನಾವು ಅಂದ್ರೆ ಸಂಘಟನೆಯ ಮೂಲಕ ಸಮಾಜ ಒಂದಷ್ಟು ಗಳಿಸಿದೆ ಅನ್ನೋದು ತೃಪ್ತಿ ಇದೆ. ನಾನು ಇಡೀ ಜಿಲ್ಲೆ, ನೀವು ನಂಬೂರು ಹೆಜಮಾಡಿಯಿಂದ ಹಿಡಿದು ಸೀರೂರು ಬೈಂದೂರುವರೆಗೆ ಎಲ್ಲ ಘಟಕ ನಿರಂತರ ಸಂಚಾರ ತಿರುಗ್ತೇವೆ. ಆವಾಗಲೇ 24x7 ಸ್ಟಾರ್ಟ್ ಮಾಡಿದ್ದೆ ಗೋವಿಂದ ಭಂಡಾರಿ ಅವರು. ಮತ್ತೆ ನಿಮ್ಮ ಪರಿಕಲ್ಪನೆ ಇರಲಿಲ್ಲ 24x7 ದುಡಿಬೇಕು ಅನ್ನುವಂತ. ಆ ಸಂದರ್ಭದಲ್ಲಿ ನಾನು ಫುಲ್ ಟರ್ಮ್ ಈ ಸಂಘಟನೆಗಾಗಿ ದುಡಿತೇನೆ ಅಂತ ಟೊಂಕ ಕಟ್ಟಿದವರು ಗೋವಿಂದ ಭಂಡಾರಿ. ಹಾಗಾಗಿ ನಾನು ಬದಲಾವಣೆ ಕಾಣ್ತಿದ್ದೇನೆ. ಮಕ್ಕಳು CA ಸರ್, ಒಬ್ಬ ಕ್ಷೌರಿಕನ ಮಗ CA ರ್ಯಾಂಕು, ನಮ್ಗೆ ಖುಷಿ ಆಗುತ್ತೆ. ಹಾಗಾದ್ರೆ ಕೆಲವೆಲ್ಲವೂ ಸಂಘಟನೆಯ ಸಾಲ. ಅವರಿಗೆ ಆರ್ಥಿಕ ಶಕ್ತಿ ಬೇಕಿತ್ತು, ಅವರ ಮನೆ ಕಟ್ಟಲು ಸಾಲ ಬೇಕಿತ್ತು, ಅವ್ರ ಅಂಗಡಿ ಚಂದ ಮಾಡಲಿ ಸಾಲ ಬೇಕಿತ್ತು. ನಾನು ನಂಬಿದ್ದೇನೆ ಸವಿತಾ ಸಮಾಜ ಸೊಸೈಟಿಯನ್ನು, ನನಗೆ ಒಳ್ಳೇದಾಗಿದೆ. ಅದು ಅವ್ರ ಕಣ್ಣಲ್ಲಿ ನೀರು ಬರ್ತವ್ರಿಗೆ. ನನ್ನ ಮಕ್ಕಳಿಗೆ ಇವತ್ತು ಒಬ್ಬ ಹುಡುಗ ಮೊನ್ನೆ ಬಂದ, ಸರ್ ನನ್ನ ಮಗ ರ್ಯಾಂಕ್ ತೆಗ್ದೇನೆ, ಫ್ರೀ ಸೀಟು ಉಡುಪಿ ಮಣಿಪಾಲದಲ್ಲೇ ಆಗಿದೆ, ಇಂಜಿನಿಯರ್ ಮಾಡಿಸ್ತೀನಿ, ಒಂದು ಸಾಲ ಎಜುಕೇಷನ್ ನಮ್ಮ ಸೊಸೈಟಿ ನಮ್ಮದೇ ಆಗಿರೋದ್ರಿಂದ ನಾವು ಸೊಸೈಟಿಯಿಂದ ಅವರಿಗೆ ಸಾಲ ಕೊಡಿಸಿ ಓದಿಸ್ತಾ ಇದ್ದೇವೆ. ಎಷ್ಟೋ CA ರ್ಯಾಂಕ್ ಬಂದ್ಬಿಟ್ರು ಕೆಲವು ಮಕ್ಕಳು. ವರ್ಷಕ್ಕೆ 15 ಲಕ್ಷ ಪ್ಯಾಕೇಜು, 20 ಲಕ್ಷ ಪ್ಯಾಕೇಜಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬದಲಾವಣೆ. ಚಂದ ಬಾಡಿಗೆ ಮನೇಲಿದ್ರು, ಮನೆ ಕಟ್ತಾರೆ, ಗಾಡೀಲಿ ಓಡಾಡ್ತಾರೆ, ಚಿನ್ನ ಹಾಕೊಳ್ತಾರೆ, ಒಳ್ಳೆ ಮೊಬೈಲ್. ನಮ್ಗೆ ನೋಡುವಾಗ, ಫ್ಯಾಮಿಲಿ ನೋಡುವಾಗ ತುಂಬ ಖುಷಿ ಆಗುತ್ತೆ. ನಾವು ತಿರುಗ್ತೇವೆ, ಇಬ್ಬರು ಇಲ್ಲಿ ಒಬ್ಬರನ್ನೊಬ್ರು ಬಿಟ್ಟಿಲ್ಲ. ನಮ್ಮ ಸಹಕಾರ ಸಂಸ್ಥೆ ಅಧ್ಯಕ್ಷರು ಮತ್ತು ನಾನು, ಇದು 2004-05ರಿಂದ ಇವತ್ತು ಈ ದಿವಸದವರೆಗೂ ನಾವು ಜಂಟಿ ಕಾರ್ಯಕ್ರಮ. ಸರಿ. ಮಾನ್ಯ ನವೀನ್ ಚಂದ್ರ ಭಂಡಾರಿ ಅವರೇ, ನಮಸ್ತೆ. ಒಂದು ವಿವಿಧೋದ್ದೇಶ ಸಹಕಾರಿ ಸಂಘ ಸ್ಥಾಪನೆ ಆಯಿತು. ಅದರ ಪೂರ್ವಭಾವಿಯಾಗಿಯೂ ಕೂಡ ತಮ್ಮ ವಾಹಿನಿಯಲ್ಲಿ ಆ ವಿಷಯವನ್ನು ಮಾನ್ಯ ಗೋವಿಂದ ಭಂಡಾರಿ ಅವರು ಪ್ರಸ್ತಾಪಿಸಿದ್ರು ಆ ಕಾಲದಲ್ಲಿ. ಆ ಸಂದರ್ಭದಲ್ಲಿಯೂ ಕೂಡ ವಿವಿಧೋದ್ದೇಶ ಸಹಕಾರಿ ಸಂಘ ಅಂದರೆ 10ರಲ್ಲಿ 11 ಅಂದರೆ ಸೀಮಿತ ಉದ್ದೇಶಗಳಿಗಾಗಿ ಕೆಲವೊಂದು ಈ ಮೆಟೀರಿಯಲ್ಸ್ ಏನಿದೆ ಅದರ ಮಾರಾಟಕ್ಕಾಗಿ ಮಾತ್ರ ಮಾಡ್ತಾರೆ ಅನ್ನುವಂಥ ವಿವೇಚನೆ ನಮ್ಮಲ್ಲಿಯೂ ಕೂಡ ಇತ್ತು. ಆ ನಂತರದ ದಿನಗಳಲ್ಲಿ ತಮ್ಮ ವಿವಿಧೋದ್ದೇಶ ಸಹಕಾರ ಸಂಘ ಒಂದು ಹುಟ್ಟುಕೊಂಡು ಆನಂತರ ಬೆಳೆದ ಪರಿ ಇದೆಯಲ್ಲ, ಇದು ಬಹಳ ಅನನ್ಯವಾದದ್ದು, ಅನುಪಮವಾದದ್ದು. ಈ ಎಲ್ಲ ಬದಲಾವಣೆಗಳು ಹೇಗೆ ಸಾಧ್ಯ ಆಯಿತು ಮತ್ತು ಕೇವಲ ಸೀಮಿತವಾದಂಥ ಚಟುವಟಿಕೆಗಳಿಗೆ ಹುಟ್ಟಿಕೊಂಡಂಥ ಸಹಕಾರಿ ಸಂಘ ಈ ಮಹದುದ್ದೇಶಗಳಿಗೆ ಮತ್ತು ಬಹಳಷ್ಟು ಉದ್ದೇಶಗಳಿಗೆ, ಬಹು ಉದ್ದೇಶಗಳಿಗೆ ಯಾವ ರೀತಿಯಲ್ಲಿ ತೆರೆದುಕೊಂಡಿತು? 2007ರಲ್ಲಿ ನಾವು ಪ್ರಾರಂಭ ಮಾಡುವಾಗಲೇ ಬಹಳ ದೊಡ್ಡ ಕನಸನ್ನೇ ಕಂಡಿದ್ದೆವು. ನಾವು ಸೀಮಿತ ಅಂತ ಹೇಳಿಕೊಂಡು ಆಗ ಎಣಿಸಲೇ ಇಲ್ಲ. ನಾವು ಕನಸುಗಳನ್ನು ಆಗಲೇ ದೊಡ್ಡದಾಗಿ ಕಂಡಿದ್ದೆವು. ಹೇಳಿದ್ರೆ ಮೂಲ ಉದ್ದೇಶ ನಮ್ದು ಏನಾಗಿತ್ತು ಅಂತ ಹೇಳಿದ್ರೆ, ಗೋವಿಂದ ಭಂಡಾರಿ ಹೇಳಿದ್ರು, ಆಗ ಕ್ಷೌರಿಕರಿಗೆ ಹೆಚ್ಚಿನ ಸಂಪಾದನೆ, ಹೌದು, ಹೆಚ್ಚಿನ ಸಂಪಾದನೆ ಕೂಡ ಇರಲಿಲ್ಲ. ಜಿಲ್ಲಾ ಸವಿತಾ ಸಮಾಜದ ಮೂಲಕ ನಮ್ಮ ಸವಿತಾ ಸಮಾಜ ವಿವಿಧೋದ್ದೇಶ ಸಂವಾದ ಸಹಕಾರಿ ಸಂಘ ಸ್ಥಾಪನೆ ಆದದ್ದು. ಯಾವುದೇ ನೀವು ಸಹಕಾರಿ ಸಂಘ, ಬೇರೆ ಯಾವುದೇ ಜಾತಿಯ ಸಂಘದಲ್ಲಿ ಸಹಕಾರಿ ಸಂಘ ನೋಡಿದ್ರು ಕೂಡ ಸಮಾಜ ಸಂಘಕ್ಕೂ ಮತ್ತೆ ಈ ಸಹಕಾರಿ ಸಂಘಕ್ಕೂ ಯಾವುದೇ ಒಂದು ಸಂಬಂಧ ಇರುವುದಿಲ್ಲ. ಆದರೆ ಇಲ್ಲಿ ನಮ್ಮ ಸವಿತಾ ಸಮಾಜದಲ್ಲಿ ಸವಿತಾ ಸಮಾಜ ಸಂಘವು ಮತ್ತು ಸವಿತಾ ವಿವಿಧೋದ್ದೇಶ ಸಹಕಾರ ಸಂಘವು ಎರಡು ಕೂಡ ಒಟ್ಟೊಟ್ಟಾಗಿ ಜಂಟಿಯಾಗಿ ಕೆಲಸ ಮಾಡ್ತೇವೆ. ಆಡಳಿತಾತ್ಮಕವಾಗಿ ಬೇರೆ ಬೇರೆಯಾಗಿ ಕೆಲಸ ಮಾಡ್ಬೋದು, ಆದರೆ ಎಲ್ಲ ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಾಗೆ ನಾವು ಹೋಗ್ತಾ ಇದ್ದೇವೆ. ಒಂದೇ ಕುಟುಂಬದಾಗಿ ನಾವು ಹೋಗ್ತಾ ಇದ್ದೇವೆ. ಅಲ್ಲಿನ ಪದಾಧಿಕಾರಿಗಳು ಇದರಲ್ಲಿ ನಮ್ಮ ಸಹಕಾರಿ ಸಂಘದಲ್ಲಿದ್ದಾರೆ, ಸಹಕಾರಿ ಸಂಘದ ಪದಾಧಿಕಾರಿಗಳು ಕೂಡ ಸವಿತಾ ಸಮಾಜದಲ್ಲಿದ್ದಾರೆ. ಹಾಗೆ ಆ ರೀತಿಯಾಗಿ ಜಂಟಿಯಾಗಿ ನಾವು ಹೋಗ್ತಾ ಬರ್ತಾ ಇದ್ದೇವೆ. ಹಾಗೆ 2007ರಲ್ಲಿ ನಮ್ಮ ಉದ್ದೇಶ ಇದ್ದದ್ದು ನಮ್ಮ ಉಡುಪಿ ಜಿಲ್ಲೆಯ ಸವಿತಾ ಸಮಾಜದ, ಅದರಲ್ಲೂ ಕ್ಷೌರಿಕ ವೃತ್ತಿ ಮಾಡುವವರ ಒಂದು ವೃತ್ತಿ ಮಾಡುವ ಬಾಂಧವರ ಒಂದು ಆರ್ಥಿಕ ಅಭಿವೃದ್ಧಿ ಮಾಡಬೇಕು, ಸಾಮಾಜಿಕವಾಗಿ ಅವರ ಅಭಿವೃದ್ಧಿ ಆಗಬೇಕು, ಆರ್ಥಿಕವಾಗಿ ಅವರ ಅಭಿವೃದ್ಧಿ ಆಗಬೇಕು ಎಂಬ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಸವಿತಾ ಸಮಾಜ ವಿವಿಧೋದ್ದೇಶವನ್ನು ನಾವು ಸ್ಥಾಪಿಸಿದೆವು. ಇದು ಏನಂತ ನಮ್ಮ ಉದ್ದೇಶವೇ ಅದಾಗಿತ್ತು. ಹೇಳಿದ್ರೆ ಈ ವಿವಿಧೋದ್ದೇಶ ಅಂತ ಮೊದಲೇ ಸ್ಟಾರ್ಟ್ ಮಾಡಿದ್ದು, ಖಾಲಿ ಕ್ರೆಡಿಟ್ ಸೊಸೈಟಿ ಅಲ್ಲ ನಮ್ದು. ಅಂದರೆ ಖಾಲಿ ಇದು ಬ್ಯಾಂಕ್ನ ಹಾಗೆ ಒಂದು ಲೋನ್ ಕೊಡುವಂಥದ್ದು, ಅದನ್ನ ಲೋನ್ನಿಂದ ಬರುವಂತಹ ಬಡ್ಡಿಯನ್ನು ಪಡೆಯುವಂಥದ್ದು ಉದ್ದೇಶ ಅಲ್ಲ, ಮಲ್ಟಿಪರ್ಪಸ್ ವಿವಿಧೋದ್ದೇಶ. ಎಂದರೆ ನಾವು ಏನು ಆ ಟೈಮಲ್ಲಿ ಸವಿತಾ ವಿವಿಧೋದ್ದೇಶ ಅಂತ ಹೇಳಿದ್ರೆ ಈ ಸಲೂನ್ ಸಾಮಗ್ರಿಗಳನ್ನು ಕೂಡ ಒಟ್ಟಾಗಿ ಬ್ಯಾಂಕಿನೊಟ್ಟಿಗೆ, ಬ್ಯಾಂಕಿನ ವ್ಯವಹಾರದೊಟ್ಟಿಗೆ ಇದು ಸಲೂನ್ ಸಾಮಗ್ರಿಗಳನ್ನು ಒಟ್ಟಾಗಿ ನಾವು ಪ್ರಾರಂಭ ಮಾಡಿದ್ದು. ಇದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಆರ್ಥಿಕ ಅಭಿವೃದ್ಧಿ ಆಗಿದೆ. ಒಂದೇ ಅಂತ ಹೇಳಿದ್ರೆ ನಾವು ಆ ಕಾಲದಲ್ಲಿ
ನಮ್ಮ ಈ ಉಡುಪಿಯ ಪರಿಸರದಲ್ಲಿ ಬೇರೆ ಬೇರೆ ಅಂಗಡಿಯವರು ಮಾಡ್ತಿದ್ರು ಈ ವ್ಯಾಪಾರವನ್ನು. ಅವರು ಹೇಳಿದ್ದೇ ರೇಟ್ ಇದ್ದಾಗ. ಸೊ ಆಗ ಒಂದು ಉದಾಹರಣೆ ನಾನು ಕೊಡ್ತೇನೆ. ಒಂದು ಫೋಮಿಗೆ ಒಂದು 140 ರೂಪಾಯಿ ಅವರು ಚಾರ್ಜ್ ಮಾಡ್ತಿದ್ರು. ನಾವು ಪ್ರಾರಂಭ ಮಾಡಿದ ಮೇಲೆ ನಮ್ಮ ಉದ್ದೇಶ ಏನು, ಆದಷ್ಟು ರಿಯಾಯಿತಿ ದರದಲ್ಲಿ ಒಂದು ರೀಸನೇಬಲ್ ರೇಟಲ್ಲಿ ನಮ್ಮ ಬಾಂಧವರಿಗೆ ಕೊಡ್ಬೇಕಂತೇಳಿ ನಾವು ಒಂದು ಹೆಚ್ಚು ಪರ್ಸೆಂಟೇಜ್ ಇಡೋದಿಲ್ಲ. 50-60%, 100% ಇಲ್ಲ, ಒಂದು 10% ಮಾರ್ಜಿನಲ್ಲಿ ನಾವು ಇಟ್ಟು ನಾವು ಅಂದ್ರೆ 140 ಇದ್ದದನ್ನು 110ಕ್ಕೆ ಮಾರಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆಗ ದರ ಸಮರ ಆಯಿತು. ಅದರಲ್ಲಿ 140ರಿಂದ 110ಕ್ಕೆ ಬಂದ ಕೂಡ ಅವರು ಮತ್ತೆ ಅದಕ್ಕೆ ಅವರು 110ಕ್ಕೆ ಬಂದರು, 105ಕ್ಕೆ ಬಂದರು, ಅದು ಬೇರೆ ವಿಚಾರ. ಆದರೆ ಅಲ್ಲಿ ಸಮಾಜ ಬಾಂಧವರಿಗೆ ಒಂದು ಕಡೆಯಿಂದ ಸವಿತಾ ಸಮಾಜದಿಂದ ಒಂದು ರೇಟ್ ಬೋರ್ಡ್ ಇಷ್ಟೇ ಫಿಕ್ಸ್ ಮಾಡ್ಬೇಕಂತಾಯ್ತು. ಆ ನಂತರ ಈ ಸಲಕರಣೆಗಳ ದರದಲ್ಲೂ ಕೂಡ ಕಡಿಮೆ ಆಯಿತು. ಸೊ ಎರಡು ರೀತಿಯಲ್ಲಿ ಸಮಾಜ ಬಾಂಧವರಿಗೆ ಬೆನಿಫಿಟ್ ಆಯಿತು. ಯಾರು ಸವಿತಾ ಸಮಾಜದ ಒಟ್ಟಿಗೆ ಬಂದಿದ್ದಾರೆ ಕ್ಷೌರಿಕ ವೃತ್ತಿ ಮಾಡುವವರು, ಅವರಿಗೂ ಲಾಭ ಆಯಿತು. ಸವಿತಾ ಸಮಾಜದ ಒಟ್ಟಿಗೆ ಬರದ ಕ್ಷೌರಿಕರಿಗೂ ಲಾಭ ಆಗಿದೆ. ಇಲ್ಲಿ ಅವರು ಕೂಡ ಋಣದಲ್ಲಿದ್ದಾರೆ. ಖಾಲಿ ಬಂದವರು ಮಾತ್ರ ಅಲ್ಲ, ಅವರು ಕೂಡ ಋಣದ. ಯಾಕೆ ಹೇಳಿದ್ರೆ ಅವರು ಆ ಲಾಭವನ್ನು ಪಡೆದಿದ್ದಾರೆ, ಕಡಿಮೆ ದರ ಸಮರದ ಲಾಭವನ್ನು ಅವರು ಕೂಡ ಪಡೆದಿದ್ದಾರೆ, ಮತ್ತೆ ಈ ರೇಟಿನ ಒಂದು ಲಾಭವನ್ನು ಅವರು ಕೂಡ ಪಡೆದಿದ್ದಾರೆ. ಆದ್ದರಿಂದ ಯಾರೆಲ್ಲ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೋ ಅದು ಸವಿತಾ ಸಮಾಜ ಆಗಲಿ, ಸವಿತಾ ಸಮಾಜ ಸೊಸೈಟಿಯ ಒಂದು ಕೊಡುಗೆ ಅಂತಲೇ ನಾವು ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಿದ್ದೇವೆ ಅಂತಲೇ ನಾವು ಹೇಳ್ಬೋದು. ಕೋಆಪರೇಟಿವ್ ಸೊಸೈಟಿ ಅಂಡರ್ಲೇ ಬರುತ್ತೆ. ಹೌದೌದು. ನಮ್ದು ಸೌಹಾರ್ದ ಆಕ್ಟ್ ಅಲ್ಲಿ ಅಂದ್ರೆ 2002 ಆಕ್ಟ್ ಉಂಟು, ಒಂದು 1959 ಆಕ್ಟ್, ನಮ್ದು 1997 ಆಕ್ಟ್, ಸೌಹಾರ್ದ ಆಕ್ಟ್. ಸಹಕಾರಿ ಮಸೂದೆ. ಹೌದೌದು, ಒಂದು ಸೌಹಾರ್ದ ಆಕ್ಟ್ ಅಂತ ಸೊಸೈಟಿ ಇದೆ. ಸೊ ಆ ಆಕ್ಟ್ ಅಲ್ಲಿ ನಾವು ಮಾಡಿದ್ದು. ಅಲ್ಲಿ 1997 ಆಕ್ಟ್ ಅದು ಜಾರಿಯಾದದ್ದು 2000 ಇಸವಿಯಲ್ಲಿ. ನಾನು 2007ರಲ್ಲಿ ನಮ್ಮ ಸೊಸೈಟಿ ಪ್ರಾರಂಭ ಆಗಿದೆ. ಆಗಲೂ ಕೇಳಿದೆ ಸೌಹಾರ್ದ ಆಕ್ಟ್ ಯಾಕೆ, ನಮ್ಮ ಮೊದಲನೇ ಆಕ್ಟ್ ಉಂಟಲ್ಲ 1959 ಆಕ್ಟ್, ಅದರ ಪ್ರಕಾರ ಕ್ರೆಡಿಟ್ ಇದು ಸೌಹಾರ್ದ ಆಕ್ಟ್ ಅಲ್ಲದೆ ಬೇರೆ ಇದರಲ್ಲಿ ಮಾಡಬಹುದಲ್ಲ ಅಂತೇಳಿ. ಇದರಲ್ಲಿ ಗವರ್ಮೆಂಟ್ನ ಒಂದು ಅಧಿಕಾರಿಗಳ ಒಂದು ಇಂಟರ್ಫಿರೆನ್ಸ್ ಅದು ಇದರಲ್ಲಿ ಕಡಿಮೆ ಉಂಟು. ನಮಗೆ ಹೆಚ್ಚಿನ ಒಂದು ಸ್ವಾಯತ್ತೆಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಆ ಒಂದು ಸ್ವಾಯತ್ತೆ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಹೇಳುವಾಗ ನನಗೆ ಹೇಳಿದ್ರು ಆ ಒಂದು ಸೊಸೈಟಿಯಲ್ಲಿ ಮಾಡಿದ್ರೆ ಗವರ್ಮೆಂಟಿನ ಸರಕಾರದ ಅನುದಾನ ಸಿಗ್ತದೆ, ಆದರೆ ಸೌಹಾರ್ದ ಸೊಸೈಟಿ ಅಂತ ಮಾಡಿದ್ರೆ ಸಹಕಾರದ ಅನುದಾನ ಬೇಡ ಅಂತೇಳಿ. ಅದಕ್ಕೆ ನಾನು ಒಂದೇ ಮಾತು ಹೇಳಿದೆ, ಯಾವಾಗಲೂ ನಾವು ಸರಕಾರದಿಂದ ನಮಗೆ ಏನು ಸಿಗ್ತದೆ ಅಂತ ಹೇಳಿ ಕೇಳ್ಕೊಂಡು ಇರಬಾರದು. ನಾವು ಅದನ್ನು ಮೀರಿ ಬೆಳಿಬೇಕು. ಸರ್ಕಾರಕ್ಕೆ ನಾವು ಏನು ಕೊಡುವ ಹಾಗೆ ಬೆಳಿಬೇಕು ಹೊರತು ಸರ್ಕಾರದಿಂದ ಅನುದಾನ ಸಿಗ್ತದೆ, ಸರ್ಕಾರಕ್ಕೆ ಎಷ್ಟು ಕೊಡ್ತದೆ ಅಂತ ಅನುದಾನದಲ್ಲಿ ನಾವು ಆ ಒಂದು ಉದ್ದೇಶದಲ್ಲಿ ಇರಬಾರ್ದು. ನಮ್ಮದೇ ಬೆಳೆದು ಸಹಕಾರಕ್ಕೆ ಕೊಡುವ ಹಾಗೆ ಬೆಳೆಯುವಂತ ಉದ್ದೇಶ ಇಟ್ಕೊಂಡು ನಾನು ಸೌಹಾರ್ದ ಸಹಕಾರಿ ಅಂತ. ಸರಿ, ಮೀರಿ ಬೆಳೆಯಬೇಕು ಅನ್ನೋದು ತಮ್ಮದು ಆಸೆ ಮತ್ತು ಆಶಾ. ಆ ಸಂದರ್ಭದಲ್ಲಿ ಸದಸ್ಯತನವನ್ನು ಹೆಚ್ಚಿಸುವಲ್ಲಿ ಮತ್ತು ಇತರ ಚಟುವಟಿಕೆಗಳನ್ನು ಮಾಡುವಲ್ಲಿ ಏನೇನು ಪ್ರಯತ್ನಗಳಾದವು ಮತ್ತು ಯಾವ ರೀತಿಯಲ್ಲಿ ಸಫಲ ಆಯಿತು? ಅದೇ ಈಗ ಅಂತ ಹೇಳಿದ್ರೆ, ನಾವು ಒಂದು ಉದ್ದೇಶ ಇದರಲ್ಲಿ ಇಮಿಡಿಯೇಟ್ ಆಗಿ ಎಲ್ಲ ಸಲಕರಣೆಗಳಿಗೂ ಕಡಿಮೆ ರೇಟ್ ಆಯಿತು. ಸೊ ಆಗ ಜನರಿಗೂ ಕೆಲವು ಜನರಿಗೆ ಖುಷಿ ಆಯಿತು. ಏನಾದರೂ ನಮ್ಮ ಸೊಸೈಟಿ ಆದ ಕೂಡಲೇ ನಮ್ಮ ಸಲೂನ್ ಸಾಮಗ್ರಿಗಳಿಗೆ ಕಡಿಮೆ ದರ ಆಯಿತು ಅಂತ ಹೇಳಿಕೊಂಡು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ವರ್ಷಗಳು ಹೋದಂತೆ, ಅಂದರೆ ಇದು ನಾನು ಒಂದೇ ಸಲ ಆದದ್ದಲ್ಲ. ಯಾಕೆ ಹೇಳಿದ್ರೆ, ಈಗ ನಾವು ಸಕ್ಸಸ್ಫುಲ್ ಆಗಿದ್ದೇವೆ ಅಂತ ಎಣಿಸ್ಕೊಂಡು ಆದರೆ ಅದರಲ್ಲಿ ಹೂವಿನ ಹಾಸಿಗೆ ಇತ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಫಸ್ಟಿನ ಮುಳ್ಳಿನ ಇದರಲ್ಲೇ ಬಂದದ್ದು. ನಾವು ಸುಮಾರು 1, 5, 6, 7, 8 ವರ್ಷ ತುಂಬ ಕಷ್ಟಪಟ್ಟಿದ್ದೇವೆ. ಅಲ್ಲಿ ಲಾಭವು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಆ ಒಂದು ಸಿಚುವೇಶನ್ಸ್ ಇತ್ತು. ಸ್ವಲ್ಪ ಲಾಭ ಬರ್ತಿತ್ತು, ಯೋಜನೆಗಳನ್ನು ಹಾಕಿಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಆದರೂ ನಾವು ದೃಷ್ಟಿಗೆ ಇಡಲಿಲ್ಲ. ಸೊ 7-8 ವರ್ಷದ ನಂತರ ಏನು ಕೆಲವೊಂದು ಯೋಜನೆಗಳನ್ನು ನಾವು ತರಲಿಕ್ಕೆ ಮಾಡಿದೆವು. ಅಂದ್ರೆ ಯಾವ ಯೋಜನೆ ಹೆಚ್ಚಿನ ಪುನಶ್ಚೇತನವನ್ನು ಕೊಟ್ಟಿತ್ತು? ಆ ಯೋಜನೆ ಬಂದದ್ದು ಒಂದು ನಮ್ಮ ಸಹಕಾರಿ ನಮ್ಮ ಮನೆ. ಅದಕ್ಕಿಂತ ಮೊದಲು ಈ ಕೊರೋನಾ ಸಂದರ್ಭದಲ್ಲಿ ನಾವು ಮಾಡಿದಂತ ಒಂದು ಕಾರ್ಯಕ್ರಮ, ಅದು ನಿಜವಾಗಿ ಒಂದು ಪುನಶ್ಚೇತನ ಕೊಟ್ಟಿದ್ದಂತ ಹೇಳಿ ಸಮಾಜ ಸೇವಾ. ಹೌದೌದು. ಈ ಕೊರೋನಾ ಸಂದರ್ಭದಲ್ಲಿ ನಾವೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದು. ಅದಕ್ಕಿಂತ ಮೊದಲು ನಾನು ಒಂದು ಸಭೆ 15-20 ವರ್ಷದ ಹಿಂದೆ ಆ ಒಂದು ಸಭೆಯಲ್ಲಿ ನಾನು ಭಾಷಣ ಮಾಡುವಾಗ ಅಂತ ಹೇಳಿದ್ದೆ,
ಸಮಾಜ ಸಂಘಗಳು ಹೇಗಿರ್ಬೇಕಂತ ಹೇಳಿದ್ರೆ, ಅಂದ್ರೆ ಒಂದು ಕೆಲವರು ಹೇಳ್ತಾರೆ ಸಮಾಜ ಸಂಘಗಳು ಹೇಗೆ ಅಂತ ಹೇಳಿದ್ರೆ, ಸಮಾಜ ಸಂಘ ಸಮಾಜದಲ್ಲಿ ಆರ್ಥಿಕವಾಗಿ ಬಲಾಢ್ಯರಿದ್ದವರನ್ನು ಗುರುತಿಸಿಕೊಂಡು, ಹಾಗೆ ಏನು ಆರ್ಥಿಕವಾಗಿ ದುರ್ಬಲರನ್ನು ಕೂಡ ಗುರುತಿಸಿ, ತಳಮಟ್ಟದವರನ್ನು ಗುರುತಿಸಿ, ಆರ್ಥಿಕ ಸಬಲರಿಂದ ಅವರ ಹಣವನ್ನು ಪಡೆದುಕೊಂಡು ಇವರಿಗೆ ಸಹಾಯ ಮಾಡುವಂತ ಒಂದು ಮೀಡಿಯಾ ಒಂದು ಅದಾಗಿರಬೇಕು ಅಂತ ಒಬ್ರು ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದೆ, ಇರ್ಬೋದು, ಅದು ಕರೆಕ್ಟ್ ಅಲ್ಲ, ತಪ್ಪಂತ ಹೇಳೋದಿಲ್ಲ. ಆದರೆ ಅದು ಪೂರ್ಣ ಸತ್ಯ ಅಲ್ಲ, ಅದು ಅರ್ಧ ಸತ್ಯ ಮಾತ್ರ. ಅದು ಸಸ್ಟೈನೇಬಿಲಿಟಿ ಅಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಇರಬೇಕಂತ ಇದ್ರೆ ಸಮಾಜ ಅದು ಸುಸ್ಥಿರ ಅಭಿವೃದ್ಧಿ ಆಗ್ಬೇಕಂತ ಇದ್ರೆ ಅದರಲ್ಲಿ ನಾವು ಏನು ಸಮಾಜ ಸಂಘವೇ ಅಥವಾ ಸಮಾಜವೇ ದುಡಿಲಿಕ್ಕೆ ಪ್ರಾರಂಭ ಮಾಡಬೇಕು. ಸಮಾಜದ ಸೊಸೈಟಿ ಅಂದ್ರೆ ಸಮಾಜ ಸಂಘವೇ ದುಡಿಬೇಕು. ಅಂದ್ರೆ ಅದರ ಇಮಿಡಿಯೇಟ್ ಆಗಿ ನಮ್ಗೆ ಹೊಳೆದದ್ದು ಸೊಸೈಟಿ ಮಾಡ್ಬೇಕಂತೇಳಿ. ಆ ಸೊಸೈಟಿ ಮಾಡೋದರ ಮೂಲಕ ಆ ಸೊಸೈಟಿ ದುಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಆ ದುಡಿಯುವ ಹಣದಿಂದ ನಾವು ಸಮಾಜ ಸೇವೆಯನ್ನು ಮಾಡಬಹುದು. ಅದು ನಿರಂತರ ಆಗಿರ್ತದೆ, ಹೆಚ್ಚಿನ ಸಮಯ ಅದು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅಂತ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡಿದ್ವಿ. ಅದೇ ವೇಳೆಗೆ ಇವರು ಒಂದು ಘಟಕ ಮಾಡಿದ್ರು, ಗೋವಿಂದ ಭಂಡಾರಿ ಅವರು. ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಆಗ ಒಂದು ಜಿಲ್ಲಾ ಸಮಾಜ ಇತ್ತು ಮತ್ತು 3 ತಾಲೂಕಲ್ಲಿ ಸಮಾಜ ಸಂಘ ಇತ್ತು, ಘಟಕಗಳಿರಲಿಲ್ಲ. ಇವರೇ ಗೋವಿಂದ ಭಂಡಾರಿ ಅವರ ಮುತುವರ್ಜಿಯಲ್ಲಿ ಅದನ್ನು ಮಾಡಿದ್ರು. ಅವರು ಆ ಘಟಕಗಳನ್ನು 60 ಘಟಕ ಮಾಡುವಾಗ ನಾನೇ ಹೇಳಿದ್ದೆ, ಏನ್ರಿ ಗೋವಿಂದ ಭಂಡಾರಿ ಅವರು ನೀವು 60 ಘಟಕಗಳು ಮಾಡ್ತೀರಿ, ಏನು ಇದೆಲ್ಲ ಏನು ಪ್ರಯೋಜನ ಅಂತ ಹೇಳ್ಕೊಂಡು. ಆದರೆ ಅವರು ಆಗಲೇ ಅದು ದೂರದೃಷ್ಟಿತ ಇತ್ತು. ಅವರು ಆಗಲೇ ಹೇಳಿದ್ರು, ನೋಡಿ ನವೀನ್ ಸರ್, ನೀವು ಈ ಘಟಕ ಉಂಟಲ್ಲ ಒಂದಲ್ಲ ಒಂದು ದಿನ ಇದು ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿಕೊಂಡು. ಅದೇ ರೀತಿ ಕೊರೋನಾದಲ್ಲಿ ಏನಾಯ್ತು, ನಾನೀಗ ಒಂದು ಪಾಯಿಂಟ್ ಹೇಳಿದೆ. ಈ ಕೊರೋನಾದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಆರ್ಥಿಕವಾಗಿ ಸಬಲದ ಇದ್ದವರು ಕಷ್ಟಗಳಾದ್ರು, ಅವರಿಗೂ ಅವರ ಹತ್ರ ಕೇಳುವಾಗಿಲ್ಲ. ಬಡವರಿಗೂ ಹೇಗೂ ಕಷ್ಟವೇ ಬಂತು, ಆರ್ಥಿಕವಾಗಿ ಇದಕ್ಕೂ ಕೇಳುವಾಗಿಲ್ಲ. ಆಗ ಆ ಟೈಮಲ್ಲಿ ಸವಿತಾ ಸಮಾಜ ಸಂಘದಿಂದಲೂ ಸೊಸೈಟಿಯಿಂದಲೂ ಸಮಾಜ ಸಂಘ ಅಂತ ಹೇಳಿದ್ರೆ ಈ ಘಟಕದ ಮಾಡ್ಲಿಕ್ಕೆ ಹೇಳಿದ್ರು. ಘಟಕದಲ್ಲಿ ಅವರು ಹೇಳಿದ್ರು, ಒಂದೊಂದು ನೀವು ಕ್ಷೇಮ ನಿಧಿ ಮಾಡಿ ಅಂತೇಳಿ, ಒಂದು ತಿಂಗಳಿಗೆ 50 ರೂಪಾಯೋ 100 ರೂಪಾಯೋ ಅಂತ ಕಟ್ಕೊಳ್ಳಿ ಅಂತ ಹೇಳಿದ್ರು. ಹಾಗೆ ಅವರು ಕೆಲವು 60ರಲ್ಲಿ ಎಲ್ಲ ಮಾಡಲಿಲ್ಲ, ಆದರೆ ಕೆಲವು ಗೋವಿಂದ ಭಂಡಾರಿ ಅವರ ಹೇಳಿದನ್ನು ಮಾತನ್ನು ಕೇಳಿ ಕೆಲವು ಘಟಕಗಳು ಮಾಡಿದ್ರು, ಆಗಲೇ ಕಟ್ಕೊಂಡು ಬಂದಿದ್ರು. ಅಂದ್ರೆ ಅವರವರ ಒಂದು ಇದರಲ್ಲಿ ವ್ಯವಹಾರದಲ್ಲಿ. ಹಾಗೆ ಅಲ್ಲಿ ಆಗುವ ಕೆಲವು ಘಟಕಗಳಲ್ಲಿ 7 ಲಕ್ಷ 8 ಲಕ್ಷ ಒಟ್ಟುಗೂಡಿತ್ತು. ಹಾಗೆ ಆ ಸಮಯದಲ್ಲಿ ಸವಿತಾ ಸಮಾಜ ಸೊಸೈಟಿ ಕೂಡ ನಾವು 2 ವೇವ್ಸಲ್ಲಿ ಸವಿತಾ ಸಮಾಜ ಒಂದು ವೇವಲ್ಲಿ 2.5 ಲಕ್ಷ ಖರ್ಚು ಮಾಡಿ, ಮತ್ತೊಂದು ಸೆಕೆಂಡ್ ವೇವಲ್ಲಿ ಸುಮಾರು 6 ಲಕ್ಷ ಖರ್ಚು ಮಾಡಿ, 6 ಲಕ್ಷ ನಮ್ಮ ಸೊಸೈಟಿಯ ಹಣದಿಂದ, ಲಾಭದಿಂದ ಬಂದ ಕೂಡಿಟ್ಟ ಹಣದಿಂದಲೇ, ಎಕ್ಸ್ಟ್ರಾ ಅದನ್ನು ಇದಲ್ಲ, ಕೂಡಿಟ್ಟ ಹಣದಿಂದಲೇ ಅದನ್ನು 6 ಲಕ್ಷ ಖರ್ಚು ಮಾಡಿ ಸುಮಾರು 1,600 ಫ್ಯಾಮಿಲಿಗೆ 1,000 ರೂಪಾಯಿಯಷ್ಟು ನಾವು ಆಹಾರ ಕಿಟ್ಗಳನ್ನು ನಾವು ಕೊಟ್ಟೆವು. ಅದೇ ರೀತಿ ಅದು ಒಂದು ಸವಿತಾ ಯಾವುದರಿಂದ ಸಮಾಜ ಇದು ಸೊಸೈಟಿಯಿಂದ ಆದದ್ದು. ಅದೇ ರೀತಿ ಸಂಘದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಘಟಕಗಳಿದ್ದವು. ಆ ಘಟಕಗಳು 15-20 ಇದು ನಮ್ಮ ಸಲೂನುಗಳಿದ್ದವು. ಅವರು ಆ ಸಮಯದಲ್ಲಿ ಆ ಹಣದಿಂದ ಕಿಟ್ಟನ್ನು ವಿತರಿಸಿದ್ರು. ಸೊಸೈಟಿಯಿಂದಲೂ ಹೋಯ್ತು ಜನರಿಗೆ, ಘಟಕಗಳಿಂದಲೂ ಹೋಯ್ತು. ಅಂದ್ರೆ ಸಂಘ ಮತ್ತು ಸೊಸೈಟಿ ಜೋಡಿತ್ತು. ಅಲ್ಲಿ ಮತ್ತೊಂದಾಯ್ತು, ಅಷ್ಟೊತ್ತಿಗೆ ಆಗುವಾಗ ಉಳಿದ ಕೆಲವು ಸಂಘಟನೆ ಇದು ದುಡ್ಡು ಮಾಡಿರ್ಲಿಲ್ಲ, ಅವರಿಗೆ ಜ್ಞಾನೋದಯ ಆಯ್ತು. ಸರಿ, ಅವರೆಲ್ಲ ಮಾಡಿದ್ರು. ನಾವು ಇವರು ಹೇಳಿದಾಗೆ ಮೊದಲೇ ಕಲೆಕ್ಟ್ ಮಾಡಿದ್ರೆ ಮಾಡ್ಬೋದಿತ್ತಲ್ಲ ಅಂತೇಳಿ ಆಗ ಅಪ್ರೋಚ್ ಮಾಡಿದ್ರು. ಸರ್, ಅಲ್ಲಿ ಅವರು ನಮ್ಮ ಏರಿಯಾದಲ್ಲಿ ಕ್ಷೌರ ಕೇಳ್ತಾ ಇದ್ದಾರೆ, ಅಲ್ಲಿ ಘಟಕದಲ್ಲಿ ಕಿಟ್ ಕೊಟ್ಟಿದ್ದಾರೆ, ನಮಗೆ ಕಿಟ್ ಕೊಡ್ಲಿಲ್ಲ ಅಂತ ಎಂತ ಮಾಡುದು ಅಂತ. ಏನು ಹೆದರಬೇಡಿ, ನೀವು ಘಟಕದ ಅಧ್ಯಕ್ಷರು, ಕಾರ್ಯದರ್ಶಿ, ಕಾರ್ಯಕಾರಿ ಸಮಿತಿ ಇದ್ದಾರಲ್ಲ, ನಿಮಗೆ ಸೊಸೈಟಿಯಿಂದ ನಾವು ಸಾಲ ಕೊಡ್ತೇವೆ, ನೀವು ಸಿಗ್ನೇಚರ್ ಹಾಕಿ 1 ಲಕ್ಷ 2 ಲಕ್ಷ ಸಾಲ ಕೊಡ್ತೇವೆ, ಅದನ್ನು ನೀವು ಕ್ಷೇಮ ನಿಧಿ ಅಂತ ಮಾಡಿ ಅದನ್ನು ತೀರಿಸ್ತಾ ಬನ್ನಿ ಅಂತ. ಹಾಗೆ ಅವರಿಗೂ ಕೂಡ ಯಾರು ಇದು ಮಾಡಿ ಅವರಿಗೂ ಕೂಡ 1 2 ಲಕ್ಷ 3 ಲಕ್ಷ ಕೊಟ್ಟು ಅವರು ಕೂಡ ಅವರ ಆ ಏರಿಯಾದ ಘಟಕವನ್ನು ಗಟ್ಟಿ ಮಾಡಿದ್ರು, ಅದನ್ನು ಕೊಡುವಂತ ಒಂದು ಇದನ್ನು ಮಾಡಿದ್ರು. ಅಂದ್ರೆ ಉನ್ನತಿ ಅಭಿವೃದ್ಧಿಯ ಮಾರ್ಗವನ್ನ ಕೊರೋನಾ ಸಂದರ್ಭದಲ್ಲಿ ಹೌದು 2 ಸಂಘ ಮತ್ತು ಸೊಸೈಟಿ ಸೇರಿಕೊಂಡು ಮಾಡಿ. ಮತ್ತೊಂದು ಮಾತು ಸರ್, ಆವಾಗ 2,000 ಕಿಟ್ ಬಂತು. ನಮ್ಮ ಸದಸ್ಯ ಬಂಗಿರ ಆವಾಗ ಜಿಲ್ಲಾ ಕಾರ್ಯದರ್ಶಿ ಸದಸ್ಯ ಬಂಗಿರ ಟೈಮಲ್ಲಿ 2,000 ಕಿಟ್ ನಮ್ಗೆ ಇದು ಬಿಟ್ಟು ಈಗ ಹಂಚುದು ಹೇಗೆ? ಯಾವುದು ಇದು ಸೊಸೈಟಿ ಘಟಕದ ಹೇಳಿ ಪ್ಲಾನ್ ಅಂದ್ರೆ ಸೊಸೈಟಿದು ಮತ್ತೆ
ಕಿಟ್ಟು ಬಂದಿದೆ, ಮತ್ತೆ ಸಂಘದಿಂದ ಬಂದಿದೆ. ಅದು ಬಿಟ್ಟು ಸದಾಶಿವ ಬಂಗೇರ ಅವರ ಪ್ರಯತ್ನದಿಂದ ಸರ್ಕಾರದಿಂದ ನಮ್ಗೆ 2,000 ಕಿಟ್ ಬಂದಾಗ ಇಡೀ ಜಿಲ್ಲೆ ಹಂಚಬೇಕು, ಗಾಡಿ ಹೋಗ್ಲಿಕ್ಕೆ ಬಿಡುದಿಲ್ಲ. ನಮಗೆ ಟ್ರಾವೆಲ್ಸಿ ಟೆಂಪರ್ ಚಾರ್ಜ್ ಕೊಡುದಿಲ್ಲ, ಯಾರು ಇಲಾಖೆಯಲ್ಲಿ ತಂದು ಗೋಡನ್ ಇಟ್ಬಿಟ್ಟು ತಗೊಂಡೋಗಿ ಅಂದ್ರೆ ಹಂಚಿದ ಹೇಗೆ? ನಾವು ಆವಾಗ ವಲಯ ಘಟಕ ಎಲ್ಲ ಮಾಡಿದ್ರಿಂದ ಬೈಂದೂರು, ಗಂಗೊಳ್ಳಿ, ಅವು ಎಲ್ಲ ಸಿದ್ದಾಪುರ, ಬಜಗೋಳಿ ಎಲ್ಲ ಆಯಾಯ ಭಾಗದ ಒಂದೇ ದಿವಸ ಡಿಸ್ಪ್ಯಾಚ್ ಆಯ್ತು. ಅಂದ್ರೆ ಅದು ಘಟಕಗಳ ಮೂಲಕವಾಗಿ ಸುಲಭ. ಎಷ್ಟೆಷ್ಟು ಗಾಡಿಗೆ ಎಷ್ಟೆಷ್ಟು ಕಿಟ್ಟು ಹಾಕೊಂಡೋಗಿ ಗಾಡಿಗೆ ಅಂತ ಲಿಸ್ಟ್ ಮಾಡಿ ಹಂಚಿಬಿಟ್ಟೆವು. ಅಂದ್ರೆ ಅದರಲ್ಲಿ ಕ್ಷೌರಿಕ ಇದು ಒಂದು ಸರಕಾರದಿಂದ ಬಂದದ್ದು, ಮತ್ತೆ ನಮ್ಮ ಇದು ಇವರು ಜಿ ಶಂಕರ್ ಅವರು ಕೊಟ್ಟದ್ದು. ಜಿ ಶಂಕರ್ ಎರಡು ಸಮಯದಲ್ಲಿ ಕೂಡ, ಮತ್ತು ನಮ್ಮ ಕಿಟ್ಟು ವಿತರಣೆಗೂ ಕೂಡ ನಾವು ಯಾರು ನಮ್ಮ ಕ್ಷೌರಿಕರು ನಿಜವಾಗಿ ಎಲ್ಲರೂ ಕೊರೋನಾದಲ್ಲಿ ಯಾರು ಸೋಲ್ಲೇ ಇಲ್ಲ, ಕಷ್ಟವೇ ಆಗ್ಲಿಲ್ಲ. ಈಗ 3-4 ರೀತಿ ಕಿಟ್ ಬರ್ತಾನೆ ಇತ್ತು. ಇನ್ನೊಂದು ತಿಂಗಳು 2 ತಿಂಗಳು ಲಾಕ್ ಡೌನ್ ಮಾಡಿದ್ರು ನಮ್ಮವ್ರು ಹೆದರುವಂತ ಪರಿಸ್ಥಿತಿ ಬರಲಿಲ್ಲ. ಇಲ್ಲಾರ ಕಷ್ಟ ಇತ್ತು ಅವಾಗ. ದುಡ್ಡಿದ್ದವರು ಬ್ಲಾಕ್ ಆಗ್ಬಿಟ್ರು, ಅವರಿಗೂ ದುಡ್ಡಿಲ್ಲ, ವ್ಯವಹಾರ ಇಲ್ಲ, ಹೋಟೆಲ್ ಬಂದು ಅಲ್ಲ ಲಾಡ್ಜಿಂಗ್ ಬಂದು ಬಾಂಬೆಯಿಂದ ಕೊಡೋರು, ಬಾಂಬೆ ದಾನಿಗಳು ಬಾಯಿ ಮುಚ್ಚಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತು. ಆವಾಗ ನೋಡಿ ಇಂಥ ಸಂಘಟನೆಯಿಂದ ಲಾಭ ಆಯ್ತು. ಮತ್ತೆ ಅದೊಂದು ಇದೆಲ್ಲರಿಗೂ ನಿಧಿಯಾಗೂ ನೆರವಾಗುವೆ ಅಂತ ಹೇಳೋದು. ಅದನ್ನು ನಾವು ಕೊಟ್ಟದಂತ ಹೇಳಿದ್ರೆ ನಿಧಿಯಾಗೂ ನೆರವಾಗುವೆ ಅಂತೇಳಿ. ಯಾರೆಲ್ಲ ಇದು ಈ ಕೊರೋನಾ ಮೊದಲು ವರ್ಷಗಳಲ್ಲಿ ಯಾರೆಲ್ಲ ನಮ್ಮ ಸೊಸೈಟಿಗೆ ಬಂದು ನಿರಂತರ ವ್ಯವಹಾರ ಸೆಲೂನ್ ಸಾಮಾನುಗಳನ್ನು ತೆಗೆದುಕೊಳ್ತಿದ್ರು, ಸೊ ಅದನ್ನು ನೋಡಿ ಅದರ ಪ್ರಕಾರ ನಾವು ಕೊಟ್ಟಿದ್ದೇವೆ. ಯಾರು ಹತ್ತಿರ ಬರದವರಿಗೆ ನಾವು ಕೊಡ್ಲಿಲ್ಲ, ಸೊಸೈಟಿಯಿಂದ ಮಾತ್ರ. ಸೊಸೈಟಿಯಿಂದ, ಹೌದು, ಸಂಘದಿಂದ ಕೊಟ್ಟಿದ್ದೇವೆ. ಬಟ್ ಸೊಸೈಟಿಯಿಂದ ಯಾರು ವ್ಯವಹಾರ ಮಾಡ್ಲಿಕ್ಕೆ ಬಂದವರಿಗೆ ಮಾತ್ರ. ಯಾಕೆ ಹೇಳಿದ್ರೆ ನಮ್ಮ ಕ್ಯಾಪ್ಷನ್ ಆಗಿದೆ, ಅಂದ್ರೆ ನಿಧಿಯಾಗೂ ನೆರವಾಗುವೆ ಅಂತೇಳಿ. ಹಾಗೆ ಕೊಡ್ಲಿಲ್ಲ. ಕೊಡೋದಂಥದ್ದು ನೋಡಿ ಅವರಿಗೆ ಅದು ಬಂದ್ರೆ ನಾವು ಸೊಸೈಟಿಗೆ ಹೋದ್ರೆ ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು ಉದ್ದೇಶದಿಂದ ನೆಕ್ಸ್ಟ್ ತುಂಬಾ ಜಾಸ್ತಿ ಆಯ್ತು. ನಮ್ಮ ಸಿಂಗಾಪುರದಲ್ಲಿ ಫುಲ್ ಪ್ರಾಫಿಟ್ ಈಗ ಅಷ್ಟು ಜನ. ಆಕ್ಚುಲಿ ಆ ಟೈಮಲ್ಲಿ ಕೊರೋನಾದಕ್ಕಿಂತ ಮೊದಲಿನ ವರ್ಷದ್ದು ಮತ್ತೆ ಕೊರೋನಾ ವರ್ಷ ಹೈಯೆಸ್ಟ್ ಪ್ರಾಫಿಟ್ ಬಂದದ್ದು ಕೊರೋನಾ ವರ್ಷದಲ್ಲಿ ಸೊಸೈಟಿಗೆ ನಮ್ಮ. ಸೊ ಅದು ಸಂಘಟನೆ ಇದರಲ್ಲಿ ನಮಗೆ ಬಂದಂತ ಒಂದು. ಓಕೆ, ಮಾನ್ಯ ಗೋವಿಂದ ಭಟ್ಟಾರಿ ಅವರೇ, ಈಗ ಹಲವಾರು ಸೌಲಭ್ಯಗಳನ್ನು ತಮ್ಮ ಸಂಘ ಮತ್ತು ಸೊಸೈಟಿಯ ಮೂಲಕ ತಾವು ಕೊಟ್ಟಿದ್ದೀರಿ, ಪಡೆದುಕೊಂಡಿದ್ದೀರಿ. ಕೆಲವೊಂದು ಸರ್ಕಾರದ ಮೂಲಕವೂ ಕೂಡ ಪಡೆದುಕೊಂಡಿದ್ದೀರಿ, ದಾನಿಗಳ ಮೂಲಕವೂ ಕೂಡ ಪಡೆದುಕೊಂಡಿದ್ದೀರಿ. ಆದರೆ ವೃತ್ತಿ ಬಾಂಧವರಿಗೆ ಇನ್ನೂ ಕೂಡ ಅಪೂರ್ಣವಾದಂತಹ ಕೆಲವೊಂದು ಕೆಲಸಗಳು ಬಾಕಿ ಇವೆ. ತಮ್ಮ ಕೆಲಸಗಳು ಬಹಳಷ್ಟು ಇದೆ. ಸೊ ಅದರ ಬಗ್ಗೆ ಮತ್ತೆ ಮಾನ್ಯ ನವೀನ್ ಚಂದ್ರ ಭಂಡಾರಿ ಅವರು ತಿಳಿಸ್ತಾರೆ ಅವರ ವಿವಿಧ ಘಟಕಗಳ ಬಗ್ಗೆ. ಬಟ್ ಅಪೂರ್ಣವಾದ ಕೆಲಸಗಳು ಅಂದರೆ ಆಫ್ಟರ್ ರಿಟೈರ್ಮೆಂಟ್ ಅನ್ನೋದು ಇಲ್ಲ, ನಿವೃತ್ತಿ ಇಲ್ಲ, ಅಥವಾ ಏಜ್ಡ್ ಆದವರಿಗೆ ಆರೋಗ್ಯ ಸಮಸ್ಯೆಗಳು ಬಂದಾಗ ಅದಕ್ಕೂ ಬೇಕಾದಂಥ ಫಂಡಿಂಗ್ ಇಲ್ಲ, ಅಥವಾ ಸರ್ಕಾರದ ಮೂಲಕವೂ ಕೂಡ ಇಲ್ಲ. ಈ ಎಲ್ಲ ವ್ಯವಸ್ಥೆಗಳನ್ನು ಸರಿದೂಗಿಸುವಲ್ಲಿ ಏನಾದರೂ ಪ್ರಯತ್ನಗಳು ಆಗ್ತಾ ಇದೆಯಾ? ಅದಕ್ಕೆ ನೋಡಿ, ಈಗ ಹಿರಿಯ ವೃತ್ತಿ ಬಾಂಧವರು ಇದ್ದಾರೆ, ಹೌದೌದು, ಅವರನ್ನ ಯಾವ ರೀತಿಯಲ್ಲಿ ಒಂದು ಪೆನ್ಷನ್ ಅಥವಾ ಅದೇ ನಮ್ಮ ಸಹಕಾರ ಸಂಸ್ಥೆಯ ಅಧ್ಯಕ್ಷರ ಕನಸು ಹೇಗಿದೆ ಅಂದ್ರೆ, ಅದೇ ನಾವು ಹೆಣ್ಣು ಮಕ್ಕಳ ಮದುವೆಗೆ ಅಂತ ಒಂದಿಷ್ಟು ಸ್ಕೀಮ್ ತಂದಿದ್ದಾರೆ. ಆಮೇಲೆ ಯುವ ಹುಡುಗರಿಗೆ ಮೆಡಿಕಲ್ ಅಥವಾ ಬೇರೆ ಕೋರ್ಸ್ಗಳಿಗೆ ಹೋಗಿ ತಂದಿದ್ದಾರೆ. ಹಾಗೆ ವಯೋವೃದ್ಧರು ಯಾರಾದ್ರೂ ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇರಬೇಕು, ಸದಸ್ಯತ್ವ ಬೇಕು ಅಂತ ನಾವೊಂದು 5-6 ವರ್ಷದಿಂದ ಸಾಧಾರಣ 6-7 ಲಕ್ಷ ರೂಪಾಯಿ ಹಣವನ್ನ ವರ್ಷಕ್ಕೆ ಈಗ ನಮ್ಮ ಲಾಭಾಂಶದ ಲೆಕ್ಕ ಇಟ್ಟು ಒಂದು 2,000, 1,500 ಶುರುವಾಗಿ 2,500ವರೆಗೆ ನಾವು ಅವರಿಗೆ ಹಿರಿಯ ನಾಗರಿಕರಿಗೆ ಗೌರವಧನ ಅಂತ ವರ್ಷಕ್ಕೆ ಕೊಡ್ತಿದ್ದೇವೆ. ಅಷ್ಟು ಲಾಭ ಇಲ್ಲ. ಮುಂದೆ ಏನಾದ್ರು ತುಂಬ ಲಾಭ ಬಂದರೆ ಎಲ್ಲರೂ ಒಳ್ಳೆ ಮನಸ್ಸಿನ ನಮ್ಮಲ್ಲಿ ಒಂದು 25% ಇನ್ನೂ ಬರ್ತಾ ಇಲ್ಲ, 10%, 20%, 80% ನಮ್ಮ ಹತ್ರ ವ್ಯವಹಾರ ಮಾಡ್ತಿದ್ದಾರೆ. ಎಲ್ಲರೂ ನಮ್ಮದೇ ಅಂತ ವ್ಯವಹಾರಕ್ಕೆ ಬಂದರೆ ತುಂಬ ಪ್ರಾಫಿಟ್ ಬಂದಿದೆ. ನನಗನ್ನಿಸ್ತದೆ ಪ್ರತಿ ತಿಂಗಳು ನಾವು ಅವರಿಗೆ ಒಂದು 2,000 ರೂಪಾಯಿಯನ್ನು ಕೊಡುವ ಮಟ್ಟಕ್ಕೆ ಬರಬೇಕು ಅಂತ ಆಲೋಚನೆ ನಮ್ಮ ಹತ್ರ ಉಂಟು. ಈಗ ಸಾಧಾರಣ ಮೂಲಕವಾಗಿ ಪೆನ್ಷನ್ ಸ್ಕೀಮ್ ಸ್ಟಾರ್ಟ್ ಅದು ಪೆನ್ಷನ್ ಉಂಟು. ಈಗ 76 ಜನ ಕ್ಷೌರಿಕರಿಗೆ ಹಿರಿಯ ನಾಗರಿಕರಿಗೆ ಗೌರವಧನ ಅಂತ ಅವರ ವೇದಿಕೆ ಮೇಲೆ ಕೂರಿಸಿ 76 ಜನಕ್ಕೆ ಗೌರವ ಪಿಂಚಣಿ ಕೊಡ್ತಾ ಇದ್ದೇನೆ ಸೊಸೈಟಿಯಿಂದ. ಈಗ ನಮ್ಮ ಜಿಲ್ಲಾ ಸವಿತಾ ಸಮಾಜದಲ್ಲಿ ಕೂಡ ನಾನೀಗ ಆಲೋಚನೆ ಮಾಡಿ ಈಗಿನ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ. ನೋಡಿ, ನೆಕ್ಸ್ಟ್ ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಅಂಗಡಿ ಕೋಣೆಗಳಿದ್ದಾವೆ, ಮಧ್ಯದಲ್ಲಿ ಲೀಸಿ ಕೊಟ್ಟಿದ್ದು, ಕಷ್ಟದಲ್ಲಿ ಕಟ್ಟಿದ್ದು, ಸಾಲ ಇತ್ತು. ಇನ್ನು ನಮಗೆ ರೆಂಟ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆದರೆ ಅಥವಾ ಮೇಲೆ ಡೈನಿಂಗ್ ಹಾಲ್ ಕಟ್ತಾ ಇದ್ದೇವೆ. ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಒಂದು 300 ಕೆಪಾಸಿಟಿ ಅಥವಾ ಈಗ 500 ಜನರಿಗೆ ಡೈನಿಂಗ್ ಹಾಲ್ ಆಯ್ತು ಅಂದ್ರೆ 500 ರಿಂದ 600 ಜನಕ್ಕೆ ಒಂದು ಮದುವೆ ಎಂಗೇಜ್ಮೆಂಟಿಗೋ ಸೀಮಂತಕ್ಕೋ ಮತ್ತು ಕಾರ್ಯಕ್ರಮಗಳಿಗೆ ಕೊಟ್ಟರೆ ಬಾಡಿಗೆ ಬರುತ್ತೆ. ಅದರಲ್ಲೂ ಕೂಡ ನಾವು ಬರುವ ವರ್ಷವೇ ಈ ಸೊಸೈಟಿಯ ಒಂದು 2,000 ಒಟ್ಟಿಗೆ ನಾವು ಜಿಲ್ಲೆಯ ಸಂಘದಿಂದ ಒಂದು 2,000 ಸೇರಿಸಿ 4,500 ರೂಪಾಯಿ ಕೊಟ್ಟು ಕಳಿಸುವಾಗ ಆ ಕ್ಷೌರಿಕರು ನೋಡಿ ಸರ್, ಅಕ್ಕ ತಂಗಿ ಮಕ್ಕಳನ್ನ ಓದಿಸಿ ಮದುವೆ ಮಾಡಿರ್ತಾರೆ, ತನ್ನ ಸ್ವಂತ ಮಕ್ಕಳನ್ನ ಓದಿಸಿ ದುಬೈ ಕಳಿಸಿರ್ತಾರೆ, ಅವನಿಗೆ ಮದುವೆ ಆಗುತ್ತೆ, ಅವನಿಗೆ ಹೆಂಡತಿ ಮಕ್ಕಳು ಬರ್ತಾರೆ, ಬೇರೆ ಮನೆ ಮಾಡ್ಕೊಳ್ತಾನೆ, ತಂದೆ ಹಳೆ ಮನೇಲಿ ಇರ್ತಾನೆ,
500 ರೂಪಾಯಿ ಬೇಕಾ ಅಪ್ಪ ಅಂತ ಕೊಡೋರಿಲ್ಲ, ಅಥವಾ ತಂಗಿ ಮಾವ ತಗೊಳ್ಳಿ ಅಂತ ಕೊಡೋರಿಲ್ಲ. ಕಷ್ಟದಲ್ಲಿ ಕೆಲಸ ಮಾಡಿ ಕೆಲವರು ಕೈ ನಡುತ್ತೆ ಸರ್, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಹೌದಲ್ಲ, ಮಾತ್ರ ತಗೊಳ್ಬೇಕು, ಶುಗರ್ BP ಮತ್ತೊಂದು, ಅಂಥವ್ರನ್ನ ಗುರುತಿಸಿ ಅವ್ರಿಗೆ ತುಂಬಾ ಖುಷಿ ಇದೆ. ನಾವು ಕೊಡೋದು 2,000 ರೂಪಾಯಿ ಆದರೆ ಅವ್ರು ಹಿಡ್ಕೊಂಡು ಹೋಗುವಾಗ 2 ಲಕ್ಷ ಕೊಡೋದ ಹೇಳ್ಕೊಂಡು ಹೋಗ್ತಾರೆ, ಅಣ್ಣ ನಮಸ್ಕಾರ ಅಂತ ಹೇಳ್ತಾರೆ. ಹಾಗೆ ಸರ್ಕಾರ ಕೂಡ ನೋಡಿ ಕಲಾವಿದನ ಗುರುತಿಸ್ತಾ ಇದೆ. ಕೆಲವು ಅನ್ಯಾಯಗಳನ್ನ ಹೇಳಬೇಕಾಗುತ್ತೆ. ನೋಡಿ ನಮ್ದೊಂದು ಕಲೆ, ಕ್ಷೌರಿಕ ವೃತ್ತಿಯನ್ನು ಪರಿಗಣಿಸಲೇ ಇಲ್ಲ, ಕಲಾಕಾರದಲ್ಲಿ ಗುರುತಾದ್ರು ನಮ್ಮನ್ನು ತರಬೇಕು ಆ ಲಿಸ್ಟಿಗೆ. ಈಗ ನೋಡಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಬೇರೆ ಬೇರೆ ಕಲಾವಿದರನ್ನ ಮಾಸಾಸನಕ್ಕೆ ಹಾಕಿದ್ದಾರೆ. ಇಲ್ಲ, ನಮ್ಮವರು ಕಲಾಕಾರರನ್ನ ತಗೊಳ್ಬೇಕು ಮುಂದೆ ಸರ್ಕಾರ. ಈಗ ನಾನೀಗ ಸದ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಮಿನಿಸ್ಟ್ರಿ ಗಮನ ತಂದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಮ್ಮನ್ನು ಕೂಡ ಕಲಾಕಾರ ಅಂತ ಪರಿಗಣನೆ ಮಾಡಬೇಕು. ಯಾಕೆ ಗೊತ್ತಾ ಸರ್, ನಾವು ಕಲೆಯಲ್ಲಿ ಚಿತ್ರ ಮಾಡೋರು ಹಸಿ ಜೀವದಲ್ಲಿ. ಮತ್ತೊಂದು ನೋವು ಇದೆ ನಮಗೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ಇಷ್ಟಿಷ್ಟು ಜಿಲ್ಲಾಧಿಕಾರಿಗಳಾದರು, DC ಬಂದರು, ಇಲ್ಲಿ ಜಿಲ್ಲಾ ಮಂತ್ರಿಗಳಿದ್ದಾರೆ, MLAಗಳಿದ್ದಾರೆ, MP ಗಳಿದ್ದಾರೆ. ಇವರೆಲ್ಲ ಚಂದವಾಗಿ ವಿಧಾನಸಭೆ ಮಾತಾಡ್ತಾರ ಸರ್. ಯಾರಿಂದ? ನಾವು ಹೇರ್ ಕಟ್ ಮಾಡಿ ಚಂದ ಮಾಡಿ ಬಿಟ್ಟದಕ್ಕೆ. ಬಿಡ್ತಿದ್ರೆ ಗಡ್ಡ ಮೀಸೆ ಬಾಯಿಗೆ ಬರ್ತೇವೆ, ಊಟ ಮಾಡುವಾಗ ಬಲೆ ಆಗ್ತಿತ್ತು, ಇವರಿಗೆ ಕೂದಲೇ ತಿನ್ಬೇಕಿತ್ತು. ಇಷ್ಟು ಚಂದ ಮಾಡ್ತೇವೆ. ನಮ್ಮನ್ನು ಒಂದು ಜಿಲ್ಲೆಯಲ್ಲಾದ್ರೂ, ಇಡೀ ರಾಜ್ಯದ ಒಂದು 30 ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಾದ್ರೂ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡಲಿಲ್ಲ. ಯಾಕೆ ಸ್ವಾಮಿ ಕೊಡಬಾರ್ದು? ಆಯ್ಕೆ ಮಾಡೋನು ಕಟಿಂಗ್ ಮಾಡ್ಕೊಂಡೆ ಬಂದಿರ್ತಾನೆ, ಬೆಳಿಗ್ಗೆ ಹೋಗಿ ಅವನ ಮಗು ಬೊಬ್ಬು ಹಿಡಿಯುತ್ತೆ, ಅವನಿಗೆ ಸಮಾಧಾನ ಮಾಡೋಕ್ಕಾಗಲ್ಲ. ಆ ಮಗುನ ನಾವು ಕಷ್ಟ ಬಿಟ್ಟು ಚಂದ ಮಾಡಿ ಕಳಿಸ್ತೇವೆ. ಈ ಪತ್ರಕರ್ತರಾಗಿರಲಿ, ನೀವು ಮೀಡಿಯಾದವರಾಗಿರಲಿ, ಅಥವಾ ಆಯ್ಕೆ ಕಮಿಟಿಯವರು ಎಲ್ಲರೂ ನಮ್ಮ ಹತ್ರ ಬರುವವರು, ನಮ್ಮನ್ನು ಬಿಟ್ಟು ಅವ್ರಿಗೆ ಆಗುತ್ತೆ ಸರ್. ಆದರೆ ಅಂಥವರ ಮನಸ್ಸಲ್ಲಿ ಈ ಒಂದು ಬೇಡಿಕೆ ಇಡುವಂಥ ಸಮಾಜ ಅಲ್ಲ, ಗಲಾಟೆ ಸ್ಟ್ರೈಕ್ ಮಾಡುವಂಥ ಸಮುದಾಯ ಅಲ್ಲ, ತುಂಬ ಜನಸಂಖ್ಯೆ ಇಲ್ಲ. ಈ ಕುಲ ಕಸುಬು ಉಳಿಬೇಕಂತ ನೋಡಿ ಉಪನಯನಕ್ಕೆ ನಾವು ಬೇಕಾ ಸರ್? ಈಗ ಬ್ರಾಹ್ಮಣರಿಗೆ, GSB ಅವರಿಗೆ ಎಲ್ಲರಿಗೂ ನಾವು ಬೇಕು ಉಪನಯನ ಮಾಡುವಾಗ. ಆವಾಗ ಮಾತ್ರ ಉಪಯೋಗಿಸ್ಕೊಳ್ತಾರೆ. ಮುಂದೆ ನೋಡಿ ನಮ್ಮನ್ನು ಹೀಗೆ ಬದಿ ಗೊತ್ತು ಬಿಟ್ರೆ ಈ ಕುಲ ಕಸುಬು ನಶಿಸಿ ಹೋಗುತ್ತೆ. ಮುಂದೆ ನೀವು ಈಗ ಬಯ್ಯಗಳೆಲ್ಲ ಬಂದಿದ್ದಾರೆ ಎಲ್ಲಿಂದ, ಇದರಿಂದ ಉತ್ತರ ಪ್ರದೇಶದಿಂದ, ಅವ್ರ ಹತ್ರ ಉಪನಯನ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅಜಲಿಗೆ ನಾವು ಬೇಕು, ಅಪರಕ್ರಿಯೆಗಳಿಗೆ ನಾವು ಬೇಕು. ಆದರೆ ನಮ್ಮನ್ನು ಒಂದು ಗುರುತಿಸದೇ ಇರುವಂಥ ದುಃಖ ಇದೆ. ಈ ವರ್ಷ ಆದರೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಸಮುದಾಯವನ್ನು, ನಮ್ಮ ಕ್ಷೌರಿಕರು, ಅವನ ಅಪ್ಪ ಅಜ್ಜ ಮುತ್ತಜ್ಜಿ ಕಟಿಂಗ್ 70 ವರ್ಷದಿಂದ ಕಟಿಂಗ್ ಮಾಡ್ತಾನೆ. ಏನು ಕೊಡ್ತಾರೆ ಸರ್? 1,000 2,000 ಕೊಡ್ತಾರಾ? ದಿವಸಕ್ಕೆ 5,000 10,000 ಉತ್ಪತ್ತಿ ಬರ್ತಾ? ಈ ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂಜೆ 8 ಗಂಟೆ ಕಾದ್ರು 500 ರೂಪಾಯಿ ಕೆಲಸ ಆಗಿದ್ದ ಅಂಗಡಿಗಳಿದಾವೆ ಸರ್ ಗ್ರಾಮೀಣ ಭಾಗದಲ್ಲಿ. ನಾವು ಈ ಹಳ್ಳಿಲಿ ಯಾಕೆ ಹಳ್ಳಿಯಿಂದ ಎಬ್ಬಿಸ್ತೇವೆ, ಒಕ್ಕೆಲ್ಲ ಎಬ್ಬಿಸ್ಬೇಕು ಅವ್ರು. ನಾನು ಕೆಲಸನೇ ಇಲ್ಲ ಅಲ್ಲಿ. ಹಳ್ಳಿಯವರು 1,000 ರೂಪಾಯಿ ಗಾಡಿ ಬಾಡಿಗೆ ಮಾಡ್ಕೊಂಡು ಉಡುಪಿ ಬಂದು ಹೇರ್ ಕಟ್ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ನೋಡಿ, ಬಟ್ ಈ ಬೇಡಿಕೆಗಳು ಬೇರೆ ಏನೇನು ಬೇಡಿಕೆಗಳಿವೆ, ಈ ಬೇಡಿಕೆಗಳು ಒಂದು ಗಟ್ಟಿ ಧ್ವನಿಯಲ್ಲಿ ಹೊರಹೊಮ್ಮಲಿಲ್ಲ. ಯಾಕೆ? ಯಾಕೆಂದ್ರೆ ನಮ್ಮ ರಾಜ್ಯಾದ್ಯಂತ ನಮ್ಮ ಒಗ್ಗಟ್ಟಿನ ಸಂಕೇತ ಇರ್ಬೋದು ಸರ್. ಆದ್ರೆ ನಾವು ಉಡುಪಿ ಜಿಲ್ಲೆಯಲ್ಲಿ ಈ ವರ್ಷ ಶ್ರೀಕೃಷ್ಣ ಪರಮಾತ್ಮ ನಂಬಿ, ತಾಯಿ ಮಾಕಾಳೆ ನಂಬಿ, ಈ ವರ್ಷ ಉಡುಪಿ ಜಿಲ್ಲೆಯಲ್ಲಿ ಕೊಡಿಸ್ಲಿಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಕೆಲವು ನಮ್ಮ ಮಲ್ಲಾಡಿ ದಿನೇಶ್ ಹೆಗ್ಡೆ ಅವರು, ನಾನು ಒಂದು ವೇದಿಕೆಯಲ್ಲಿ ಮಾತಾಡಿದೆ. ಒಯ್ಯು ಬಂಡಾರೆ ನಮ್ಗೆ ಗೊತ್ತಾಗಲಿಲ್ಲ, ಹೋದ ವರ್ಷ ನಾವು ಮಾಡಿಬಿಡ್ತಿದ್ದೆವು, ಈ ವರ್ಷ ಖಂಡಿತ ಪರಿಗಣನೆ ಮಾಡ್ತೇವೆ ಅಂತ ಮಾತುಕೊಟ್ಟಿದ್ದಾರೆ. ಹಾಗೆ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಭೇಟಿಯಾಗಿ ಈ ವರ್ಷ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗ ಒಬ್ಬ ಕ್ಷೌರಿಕನನ್ನು ಆಯ್ಕೆ ಮಾಡಬೇಕಂತ ಬೇಡಿಕೆ ಉಂಟು. ತಮ್ಮ ಸಂಘಟನೆ ನೆಲೆಯಲ್ಲಿ ಸನ್ಮಾನಗಳನ್ನು ಮಾಡಿದ್ದೀರಾ ಕ್ಷೌರಿಕ? ನಾವು ಗುರುತಿಸ್ತಿದ್ದೇವೆ ಸರ್, ಮಾಡ್ತೀವಿ. ಎಲ್ಲ ಘಟಕಗಳಲ್ಲಿ ಹುಡುಕಿ ಸನ್ಮಾನ ಮಾಡಿ, ಅನಾರೋಗ್ಯ ಪೀಡಿತರಿರ್ಬೋದು ಅವ್ರನ್ನ ಗುರುತಿಸ್ತೇವೆ. ಅವರ ಮಕ್ಕಳಿಗೆ, ಅಂಗವಿಕಲರಿಗೆ ನೋಡಿ, ನಮ್ಮ ಸಮಾಜ ಬಡ ಸಮಾಜ, ಆದರೆ ಒಳ್ಳೊಳ್ಳೆ ಹುಡುಗರಿದ್ದಾರೆ. ಈಗ ಪಂದಬೇಟ್ ಸತೀಶ್ ಸುವರ್ಣ ಅಂತ, ಅವನು ಪುಣ್ಯಾತ್ಮ ಪ್ರತಿ ಮಂಗಳವಾರ ಹೋಗ್ಬಿಟ್ಟು ಎಲ್ಲಿ ವೃದ್ಧಾಶ್ರಮಗಳಿದ್ದಾವೆ ಉಚಿತವಾಗಿ ಕಟಿಂಗ್ ಮಾಡ್ತಾರೆ. ಅದೇ ರೀತಿ ಪುಡುಕೇರಿ ಬಗ್ಗೆ ಸಾಧಕರು ಮತ್ತು ಸಮಾಜ ಸೇವಕರು ತುಂಬಾ ಇದ್ದಾರೆ, ಅದು ಗುರುತಿಸುವವರಿಲ್ಲ ನೋಡಿ ಸರ್. ಈಗ ದೊಡ್ಡ ದೊಡ್ಡ ಲಯನ್ಸ್ ರೋಟರಿಗಳಿದ್ದಾವೆ, ದೊಡ್ಡ ದೊಡ್ಡ ಸಾಧಕರು ಗುರುತಿಸ್ತಾರೆ. ಆಯಾಯ ಭಾಗದ ಕ್ಷೌರಿಕರನ್ನು ಕರೆಸಿದಾಗ ಅವನ ಕುಟುಂಬ ಖುಷಿ ಆಗುತ್ತೆ. ನಾವು ಅದನ್ನ ಹೇಳುವಂಥದ್ದು. ಮತ್ತೆ ಇವತ್ತು ನೋಡಿ, ಪ್ರಶಸ್ತಿಗಳ ಬಗ್ಗೆ ಹೇಳಿದೆ, ಗುರುತಿಸಲಿಲ್ಲ ಅಂತ. ಈ ಕುಲ ಕಸುಬು ಇವತ್ತು ನಾವು ಗರಡಿಗಳಲ್ಲಿ, ದೇವಸ್ಥಾನಗಳಲ್ಲಿ ಅಜಲು ಕಾರ್ಯಕ್ರಮ ಉಂಟು ಸರ್. ನಮ್ಮ ಮಾವ ಅಜ್ಜ ದೇವರ ಸತ್ತಿಗೆ ಹಿಡಿತಾರೆ. ಅದು ನನಗೊಂದು ಬೇಜಾರಿದೆ ಸರ್. 2 ದಿವಸ 3 ದಿವಸ ನಿದ್ರೆ ಬಿಟ್ಟು ಅವ ಸತ್ತಿಗೆ ಹಿಡಿತಾನೆ, 1,000 ಕೊಡ್ತಾರೆ. ಅವು ರೇಟ್ ನಿಗಲು ಕೇಂದ್ರ ದೆತ್ತೊಂದ್ರೆ ಇಜ್ಜಿ ನಮ್ಮ ಕೊರನೆ ಪತಂದ್ ಪೋಡು. ಬಟ್ ತಾವು ಆಡಳಿತ ಮಂಡಳಿಯ ಗಮನಕ್ಕೆ ತರಬೇಕು. ಈಗಲೂ ಅದು ಹೊಡ್ತೇವೆ ಸರ್. ಅದು ಅದರಿಂದ ದೈವಗಳಿಗೆ ಬೇಜಾರಾದ್ದಿಲ್ಲ, ದೈವದ ಕಮಿಟಿಯವರು ಬೇಜಾರಾದ್ದಿಲ್ಲ. ಆರಂಭದಲ್ಲಿ ನಾನು ಹೇಳ್ತೇನೆ ಸರ್. ನೋಡಿ, ಇವರು ಅಜ್ಜಲು ಕೇಂದ್ರ ಹೆಜ್ಜೆ ಅಂತ ಹೇಳೋರ ಬಗ್ಗೆ ನನ್ನ ಅಭಿಪ್ರಾಯ ಉಂಟು. ನೋಡಿ, 3 ಕಿಲೋಮೀಟರ್ ಟ್ಯೂಬ್ಲೈಟ್ ಹಾಕ್ತಾರೆ ಸರ್. ಆಮೇಲೆ ಇಡೀ ಲೈಟಿಂಗು, ಜಿಗಿ ಲೈಟಿಂಗು ಇದೆಲ್ಲ ಮೊದಲೆಲ್ಲ ಇರಲಿಲ್ಲ ಬಿಡಿ. ಆಮೇಲೆ ದೊಡ್ಡ ದೊಡ್ಡ ಪಟಾಕಿ 10,000 5,000 ಪಟಾಕಿ ಹಾಕ್ತಾರೆ ಸರ್. ಇವನಿಗೆ 1,500 ಕೊಡ್ತಾರೆ. ಈ ಬರೋಡು ನಿನ್ನ ಮಾಮ ಬತ್ತೀನಿ ತುಂಬು, ಈ ಅಜಲ್ಲಿ ಪತ್ತರೆ ಬರೋಡು ಸತ್ತಿಗೆ ಹಿಡ್ಕೊಂಡು ಆ ದೈವಕ್ಕೆ ಇವ ಕಣ್ಣು ಬಿಟ್ಟುಕೊಂಡು ಬೆಳಗೋರಿಗೆ ಕಾದು ಕೂತು ಹೋಗುವಾಗ ಇವನಿಗೆ 1,500 ಸರ್. ಅಲ್ಲ, ನಾವು ಕೇಳಲಿಲ್ಲ, ಅವ್ರು ಕೊಡ್ಲಿಲ್ಲ ಸರ್. ನೋಡಿ, ಇವ್ರಿಗೆ ಗೊತ್ತಿಲ್ಲ ಸರ್, ಇವ್ರದೆಲ್ಲ ಖರ್ಚು ಮಾಡಿದ್ರು ಸರ್. ಅವರಿಗೆ ತಿಳಿದಿಲ್ಲ ಅಂತ. ಆ ಕಮಿಟಿಲಿ ಬೇರೆಕ್ಕೆಲ್ಲ ಖರ್ಚು ಮಾಡೋಕ್ಕೆ ದುಡ್ಡು ಉಂಟು, ಇವ್ರ ಹತ್ರ ಉಂಟು. ನೋಡಿ, ಒಂದು ಕಾಲದಲ್ಲಿ ಡೊನೇಷನ್ ಇಲ್ಲ ಸರ್, ಕಷ್ಟ. ಊರಲ್ಲಿ ಅಕ್ಕಿ ಭತ್ತ ಚಿಲ್ಲರೆ ಪಲ್ರೆ ಅಜಲು ನೂದು ಕೊಟ್ರು, ಕೋಲ ನೂದು ಬರೇ. ಈಗ 1,000 10,000 ತಗೊಂಡು ಹೋಗ್ತಾರೆ ಮರ್ರೆ.
ಇವ ಒಬ್ಬ ಬೇಕು ಅಂತ ನೋಡಿ. ಇನ್ನು ಮುಂದೆ ಈಗ ನಮ್ಮ ಈ ಪರಿಹಾರ ಸಮಾಜ ನಮ್ಮೊಟ್ಟಿಗೆ ಉಂಟು. ಹೌದು, ನಂಗೆ ದುಃಖ ಇದೆ ನೋಡಿ, ಆ ದೀಟಿಗೆ ಹಿಡಿಯುವಂಥದ್ದು, ಆ ಬೆಳಿಗ್ಗೆವರೆಗೆ ಅವ ಬೀಸುವಾಗ ಕೋಲ ಕಟ್ಟವನ ಹಿಂದ್ಗಡೆ ಇವ ಓಡ್ತಾನೆ. ಎಲ್ಲುಂಟು ಸರ್? ಇವತ್ತಿಡೀ 10 ಗ್ರಾಮಕ್ಕೆ ಒಬ್ಬ ಪರಿಹಾರದವ ಹೋಗ್ತಾ ಇದ್ದಾನೆ ಚಾಕರಿ ಮಾಡ್ಲಿಕ್ಕೆ. ಯಾಕೆ ಬರುದಿಲ್ಲ? ಅಲ್ಲ, ಇದು ಸಂಘಟನೆಯ ಕಳವಳವ ಅಥವಾ ಅವರ ಕಳಕಳಿಯ ಕಳವಳವ? ಇಲ್ಲ ಸರ್, ಸಂಘಟನೆ ಅಂತಲ್ಲ ಸರ್, ನಾನು ವೃತ್ತಿಪರ ಯಾರು ಈ ಕಸಬುಗಳನ್ನ ಆ ವ್ಯಕ್ತಿಗಳು ಕೊಟ್ಟದ್ದನ್ನ ತಕೊಂಡು ಹೋಗ್ತಾರೆ. ಅದು ಯಾಕೆ ಅದು ಹಾಗೆ ಮಾಡ್ಬಾರ್ದು? ಇವ್ರು ಎದುರಿಸಿ ನೋಡಿ, ದೈವ ಪಂಡ್ಕೊಂಡು ಮಾರ ಒಂದು ಜುಮದಿ ಈ ಕೇಂದ್ರ ಜಾವ ಒಂದು ಪಂಜುರ್ಲಿ ಒಂದು ಕೊಡಮಂತೆ ಕೊಡಮಂತೆ ಮಾರ ಕೊಡಮಂತ ಮುಗಿದು ದಿಂಗೇರ ಕೊಡಮಂತ ಇಜ್ಜ ಮಾರ ಅವು ನನ್ನ ವಿರೋಧ ಸರ್ ಇದ್ರ ಬಗ್ಗೆ. ನಾನು ನೋಡಿ ದೇವರು ದೈವ ಯಾರದ್ದು ಒಬ್ಬನ ಒತ್ತಿ ಅವನನ್ನ ಅವರು ಮುಗ್ಧರಾಗಿದ್ದಾರೆ, ಮಾಡ್ಬೇಕು, ಅವರನ್ನ ವಂಚಿಸ್ತಾ ಇದ್ದಾರೆ. ಮತ್ತೆ ನಾನು ಗ್ರಾಮ ಪಂಚಾಯತಿಯಲ್ಲಿ ಹೇಳ್ತೇನೆ, ಸರ್ಕಾರ ಈ ಕುಲಕಸಬುಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಒಂದು ಸೆಲೂನಿಗೆ ನೋಡಿ, ಆ ಹಳ್ಳಿಯಲ್ಲಿ ಬಾಡಿಗೆ ಕೊಡ್ಲಿಕ್ಕೆ ಕಷ್ಟ ಸರ್. ಒಂದು ಪಂಚಾಯತ್ ಲೈಸೆನ್ಸ್ ಜಾಗವ ಒಂದು ಪೆಟ್ಟಿಗೆ ಗೂಡಂಗಡಿ ಇಡ್ಲಿಕ್ಕೆ ಫ್ರೀಯಾಗಿ ಕೊಡಬೇಕು. ಒಂದು ಮನೆ ಒಂದು ಲೈಸೆನ್ಸ್ ಜಾಗ ಫ್ರೀಯಾಗಿ ಬಿಟ್ಕೊಡ್ಬೇಕು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ. ಇಲ್ಲಾಂದ್ರೆ ಹಳ್ಳಿಲಿ ಕಟಿಂಗ್ ಶಾಪ್ ಇಲ್ಲ, ಅವ್ರು ಎಬ್ಸ್ತೇವೆ ನಾವು. ಉಡುಪಿ ಸಿಟಿ ದೊಡ್ಡದು ಮಾಲ್ ಮಾಡಿ ಒಂದು 50 ಕುರ್ಚಿ ಹಾಕಿ ಅಲ್ಲೇ ಕಟಿಂಗ್, ಅಲ್ಲಿಗೆ ಬರ್ಬೇಕು ಕಾರ್ ಮಾಡ್ಕೊಂಡು 1,000 ಪೆಟ್ರೋಲ್ ಹಾಕಿ 100 ರೂಪಾಯಿ ಕಟಿಂಗ್ ಮಾಡಬೇಕು. ಏನು ಸರ್ ಇದು? ನಾವು ಕೇಳೋದ್ರಲ್ಲಿ ಸರ್ಕಾರ ಮಾತ್ರ ಅಲ್ಲ, ಸಮಾಜ ನೋಡ್ಬೇಕು. ಸಮಾಜಕ್ಕೆ ನಾವು ಬೇಕಾದರಲ್ವಾ? ಹೆಂಗ್ಲ ಊರುಡು ಕಟಿಂಗ್ ಐಜ್ಜಿ, ಸೈತನ ಬಜ್ಜ ಹುಷಾರಿಜ್ಜಿ ನೋಡಿ, ನಾವು ಕ್ಯಾನ್ಸರ್ ಆಗಲಿ ಕಾಯಿಲೆ ಆಗಲಿ ನಾವು ಮಾಡ್ತೇವೆ ಸರ್. ಅಂದ್ರೆ ಪಂಚಾಯತ್ ಮಟ್ಟದಲ್ಲಿ ಆಗ್ಬೇಕು. ಪಂಚಾಯತ್ ಪ್ರಸಕ್ತ ಇರುವುದು ಖಾಸಗಿ ಬಾಡಿಗೆ ಮನೆಯಲ್ಲೆಲ್ಲ ಬಾಡಿಗೆ ಕೊಟ್ಕೊಂಡು ಹಳ್ಳಿ ಬದುಕಲಿಕ್ಕೆ ಆಗುದಿಲ್ಲ ಸರ್. ಅವರಿಗೆಲ್ಲ ಅವರ ಮಕ್ಕಳ ಶಿಕ್ಷಣಕ್ಕೆ ಬಾಡಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅಂಗಡಿ ಬಾಡಿಗೆ ಮನೆ ಬಾಡಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಪ್ರತಿ ಪಂಚಾಯತಲ್ಲಿ ಕ್ಷೌರಿಕರಿಗೆ ಒಂದು ಅಂಗಡಿ ಮಾಡ್ಲಿಕ್ಕೆ ಒಂದು 5 ಸೆಂಟ್ ಜಾಗ, ಮನೆ ಕಟ್ಟಲಿಕ್ಕೆ ಒಂದು 5 ಸೆಂಟ್ ಜಾಗ ಮಾತ್ರ ಆ ಗ್ರಾಮದಲ್ಲಿ ಇರಬೇಕಿಲ್ಲ. ಅವರ ಗ್ರಾಮದಲ್ಲಿ ಎಬ್ಸುದು ನಾವು ಬೇಡ. ಆ ಗ್ರಾಮ ಕಟಿಂಗ್ ಅವರು ಒಂದು ಹುಷಾರಿಲ್ದವನಿಗೆ ಕಟಿಂಗ್ ಮಾಡ್ಲಿಕ್ಕೆ 2,000 ಖರ್ಚು ಮಾಡ್ಬೇಕು. ಬಟ್ ಸವಿತಾ ಸಮಾಜದಲ್ಲಿ ವಸತಿ ರೈತರು ಇದ್ದಾರೆ, ತುಂಬಾ ಜನ ಇದ್ದಾರೆ ಸರ್, ಕೆಲವು ಕಡೆ ಹಳ್ಳಿಯಲ್ಲಿ ಇದ್ದಾರೆ. ಇನ್ನು ಈ ಬಗ್ಗೆ ಸರ್ಕಾರ ಜಿಲ್ಲಾಧಿಕಾರಿಗೆ ಅಪ್ರೋಚ್ ಮಾಡಲಿಲ್ಲ. ನಮ್ಮವರು ಯಾರು ನೋಡಿ, ನಮ್ಮ ಧ್ವನಿ ಇಲ್ಲ ಸರ್, ಮಾತಾಡೋರಿಲ್ಲ. ಸಂಘಟನೆ ಆಗಲೇ ಬೇಜಾರಾಪುಂಡ, ಮುಗಲೇ ಬೇಜಾರಾಪುಂಡ, ನಾವು ಬೇಜಾರು ಹೋಗ್ಬಿಟ್ಟೆವು. ಈ ಊರದ ಗುರ್ಕರ್ರೆ ಬೇಜಾರಾಪುಂಡ ಆಗ್ಲೇ ಬೇಜಾರಲ್ಲ ಸರ್. ನಾವು ಈ ನ್ಯಾಯಯುತವಾದ ಹಕ್ಕು ಕೇಳೋದು. ಸರ್ಕಾರ ನಿಜವಾಗಿ ನಮ್ಮವರನ್ನ ಉಳಿಸ್ಕೊಳ್ಳದಿದ್ರೆ ಕುಲ ಕಸಬು ಮುಂದೆ ಇಲ್ಲ. ಅಂದ್ರೆ ತಮ್ಮ ಪ್ರಕಾರ ಸಮಸ್ಯೆಗಳು ಇನ್ನೂ ಉಳಿದುಕೊಂಡಿವೆ. ಅದು ಕಾಣ್ತದೆ, ನೋಡ್ಬೇಕಲ್ಲ ಸರ್. ಸ್ವಲ್ಪ ಮೀಡಿಯಾ ನೋಡ್ತೀರಿ, ಪೇಪರ್ ನೋಡ್ತೀರಿ, ಡಿಜಿಟಲ್ ಇಂಡಿಯಾ, ಮೊಬೈಲ್, ಎಲ್ಲ ಉಂಟು ಮಾರೆ. 1,000 ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಹಳ್ಳಿಯಲ್ಲಿ ಒಬ್ಬ ಕ್ಷೌರಿಕ ಉದ್ಧಾರ ಆಗಲಿ ಅಂತ ಹೇಳುವಂಥದ್ದು ಇಲ್ಲದೆ ಇರೋದು ಸಮಾಜದಲ್ಲಿ ನಮ್ಗೆ ಬಹಳ ನೋವಾಗ್ತದೆ. ಓಕೆ, ನವೀನ್ ಚಂದ್ರ ಭಂಡಾರಿ ಅವರೇ, ತಮ್ಮ ಮಹತ್ವಾಕಾಂಕ್ಷೆಯ ಸೊಸೈಟಿಯ ಮೂಲಕ ತಾವೇ ಹೇಳಿದಂಥ ನಮ್ಮ ಬದುಕು ನಮ್ಮ ಸಹಕಾರಿ, ನಮ್ಮ ಮನೆ ನಮ್ಮ ಸಹಕಾರಿ ಸಹಕಾರ ತತ್ವವನ್ನು ಬಹಳಷ್ಟು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಸಮರ್ಪಕವಾಗಿ ತೊಡಗಿಸಿಕೊಂಡು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಾವ ರೀತಿಯಲ್ಲಿ ಹಂತವಾದಂಥ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ತಾವು ಯಶಸ್ವಿಯಾದ್ರಿ ಮತ್ತು ಅದು ತಮ್ಮ ಸಮಾಜ ಬಾಂಧವರನ್ನ ವೃತ್ತಿ ಬಾಂಧವರನ್ನ ಹೇಗೆ ಮುಟ್ಟಿತು? ಈಗ ನಮ್ಮ ಸಾಲ ಯೋಜನೆಗಳು, ಅದರಲ್ಲೂ ವಿಶೇಷವಾಗಿ ಕ್ಷೌರಿಕರಿಗೆ, ಸವಿತಾ ಸಮಾಜದಲ್ಲಿರುವ ಕ್ಷೌರಿಕರಿಗೆ, ಅದರಲ್ಲೂ ವಿಶೇಷವಾಗಿ ಕ್ಷೌರಿಕರಲ್ಲಿ ಯಾರು ಸವಿತಾ ಸಮಾಜದ ಸೊಸೈಟಿಗೆ ಬಂದು ಅವರ ಸಲೂನಿಗೆ ಬೇಕಾಗುವಂಥ ಸಲಕರಣೆಗಳನ್ನು ಸಂಪರ್ಕದಲ್ಲಿ ಹೌದು ಇರುವವರಿಗೆ ಬಹಳ ಒಂದು ಒಳ್ಳೆಯ ಯೋಜನೆಗಳನ್ನು ನಾವು ಮಾಡಿದ್ದೇವೆ. ಸಾಲ ಯೋಜನೆ ಅಂತ ಹೇಳಿದರೆ, ಈಗ ನಮ್ಮ ಸಹಕಾರಿ ನಮ್ಮ ಮನೆ ಅಂದರೆ ಅದು 7.5% ಬಡ್ಡಿ, ನಮ್ಮ ಸಹಕಾರಿ ನಮ್ಮ ವಾಹನ 8.5% ಬಡ್ಡಿ, ನಮ್ಮ ಸಹಕಾರಿ ನಮ್ಮ ಬದುಕು 1 ವರ್ಷ ತನಕ 0% ಬಡ್ಡಿ, ಆಮೇಲೆ ನಮ್ಮ ಸಹಕಾರಿ ನಮ್ಮ ಮಕ್ಕಳ ಶಿಕ್ಷಣ ಹೈಯರ್ ಎಜುಕೇಶನ್ ಹೌದು 9% ಬಡ್ಡಿಯಲ್ಲಿ. ಈ ಎಲ್ಲ ಬಡ್ಡಿಯು ಕೂಡ ಅದರಲ್ಲಿ ಶೇಕಡ ನೀವು ನೋಡಿದರೆ ನ್ಯಾಷನಲೈಸ್ಡ್ ಬ್ಯಾಂಕಿಗಿಂತಲೂ ಕಡಿಮೆ. ಈಗ ಬೇರೆ ಸೊಸೈಟಿ ಬಿಡಿ, ಬಡ್ಡಿಯಲ್ಲಿ 10% 11% ಇದೆ. ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನೀವು ನೋಡಿದರೆ ನಮ್ಮ ಇದು ಯಾವುದು ವಾಹನ ಸಾಲ ನೋಡ್ಲಿಕ್ಕೆ ಹೋದರೆ ಒಂದು 9.5% ಉಂಟು. ಆಮೇಲೆ ಇದು ಮನೆ ಸಾಲ ಬೇಕಾದರೆ ನಿಮಗೆ 8.5% ಇದೆ, ನಮ್ಮದು 7.5%. ಬಟ್ ಸೊಸೈಟಿಯನ್ನು ಮುಂದುವರಿಸಲಿಕ್ಕೆ ಕಷ್ಟ ಸಾಧ್ಯ. ಅದಕ್ಕೆ ನಾನು ಹೇಳ್ತೇನೆ ಅಂದ್ರೆ ಸರಿ ನೀವು ಕೇಳಿದ ಪ್ರಶ್ನೆ ಒಳ್ಳೆಯದಿದೆ. ಅಂದರೆ ನಾವು ಡೆಪಾಸಿಟಿಗೆ 9% ಕೊಡ್ತೇವೆ, 9.5% ಕೊಡ್ತೇವೆ. ಇದರಲ್ಲಿ ನೀವು ಇದರಲ್ಲಿ ಹೇಗೆ ಕೊಡ್ತೀರಿ, ಸಸ್ಟೈನೇಬಿಲಿಟಿ ಉಂಟಾ ಅಂತ ನಿಮ್ಮ ಪ್ರಶ್ನೆ. ಇದರಲ್ಲಿ ನಾವು ಏನಂತ ಯಾವ ರೀತಿ ಅಂತ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಈಗ ಒಬ್ಬ ಇದು ಪರ್ಚೇಸ್ ಮಾಡಲಿಕ್ಕೆ ಬರ್ತಾನೆ, ಅವನಿಗೆ ಒಂದು ಟಾರ್ಗೆಟ್ ಅಂತ ಇದೆ, ಇಷ್ಟು 1 ವರ್ಷದಲ್ಲಿ ಇಷ್ಟು ಅವನು ತಗೊಳ್ಬೇಕು, ಇಷ್ಟು ಅಮೌಂಟಿನ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತೇಳಿ ಇದೆ. ಅದು ಕಂಟಿನ್ಯೂಸ್, ಅವನ ಸಾಲ ಮುಗಿಯೋ ತನಕ ಸಹ ಅವನು ಆ ಪರ್ಚೇಸ್ ಮಾಡಬೇಕು. ಅವನು ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಅವನು ತೆಗೆದುಕೊಳ್ಳುವಂಥ ಇದರಲ್ಲಿ
ಎಷ್ಟು ಅಮೌಂಟ್ ಜಾಸ್ತಿ ಆದ ಕೂಡಲೇ ನಮ್ಗೆ ಅದರಲ್ಲಿ ಬರೋದಿಲ್ಲ, ಯಾವುದು ಬಡ್ಡಿಯಲ್ಲಿ ಸಿಗುವಂಥದ್ದು ಆ ಡಿಫರೆನ್ಸ್ ಅದು ಬರೋದಿಲ್ಲ, ಅಲ್ಲಿ ಕೇಳ್ಬೋದು, ಅಷ್ಟು ಬರೋದಿಲ್ಲ. ಆದರೆ ಹೇಗಾಗ್ತದೆ ಅಂತ ಹೇಳಿದ್ರೆ, ಈಗ ಒಬ್ಬರಿಗೆ ಈ ಯೋಜನೆ ಆದ ಕೂಡಲೇ ಯೋಜನೆ ಅಂತ ಜನರು ಏನು ತಿಳ್ಕೊಳ್ತಾರೋ, ನಮಗೂ ಒಂದಲ್ಲ ಒಂದು ದಿನ ಮನೆ ಕಟ್ಟುವ ಆಗ್ಬೋದು, ನಮಗೂ ಒಂದಲ್ಲ ಒಂದು ದಿನ ಒಂದು ಸೆಲೂನನ್ನು ಅಭಿವೃದ್ಧಿ ಮಾಡಬೇಕು, ಅದು ನಮಗೂ ಒಂದಲ್ಲ ಒಂದು ದಿನ ಒಂದು ನಮ್ಮ ವಾಹನವನ್ನು ತಗೊಳ್ಬೇಕು, ಅದು ನಮ್ಮ ಮಕ್ಕಳಿಗೆ ಶಿಕ್ಷಣ ಮಾಡಬೇಕು ಎಂಬ ಯೋಚನೆ ಬರ್ತದೆ ಅದಕ್ಕೆ. ಆದ್ದರಿಂದ ಒಂದು ಈ ಬರುವಿಕೆಯ ಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ. ಅಂದರೆ 100 ಜನರು, ಈಗ ನಾವು ಈಗ ಸಾಲ ತಗೊಳ್ಳುವವರು ಒಂದು 10 ಜನ ತಗೊಂಡಿರ್ತಾರೆ, ಒಂದು ಎಕ್ಸಾಂಪಲ್, 100ರಲ್ಲಿ ಒಂದು 10% ತಗೊಂಡಿರ್ತಾರೆ. ಆದರೆ 90% ಬರ್ತಾರೆ. 90% ನಮಗೆ ಒಂದಲ್ಲ ಒಂದು ದಿನ ಬೇಕಾಗ್ಬೋದು ಅಂತೇಳಿ ಅಂತೂ ಬರ್ತದೆ. ಅಂದರೆ ಒನ್ನೆಸ್, ನಮ್ಮ ಸೊಸೈಟಿ ಅಂತ ಬರುವಾಗ ಅದು ಜಾಸ್ತಿ ಆಗ್ತದೆ. ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದು. ಅಂದರೆ ನಮ್ಮ ಸೆಲೂನು ವ್ಯಾಪಾರ ಜಾಸ್ತಿ ಆಗಬೇಕಂತೇಳಿ ಅದು ಆಗಿದ್ದು ಕೂಡ. ಯಾಕೆ ಹೇಳಿದ್ರೆ, ಈ ಯೋಜನೆ ಬರುವ ಮೊದಲು ಅಂದರೆ ಈ ಯೋಜನೆ ಬಂದು ಒಂದು 4 ವರ್ಷ ಆಯಿತು. ಆ 4 ವರ್ಷದ ಮೊದಲು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸೊಸೈಟಿಯ ಒಂದು ಟರ್ನ್ ಓವರ್, ಯಾವುದರಲ್ಲಿ ಈ ಸಲೂನ್ ಮಳಿಗೆ ಸಲಕರಣೆಯಲ್ಲಿ ಟರ್ನ್ ಓವರ್, ನಮ್ಮ ಬ್ಯಾಂಕಿನ ಟೋಟಲ್ ಟರ್ನ್ ಓವರ್ ಅಲ್ಲ, ಸಲೂನ್ ಮಳಿಗೆದ್ದು ಟರ್ನ್ ಓವರ್ ಒಟ್ಟಾಗಿ ಒಂದು 40ರಿಂದ 50 ಲಕ್ಷ ಇತ್ತು. ಸರಿ. ಈಗ ಅದು ಒಂದೇ ವರ್ಷದಲ್ಲಿ 1 ಕೋಟಿ ತಲುಪಿದೆ. ಒಂದೇ ವರ್ಷದಲ್ಲಿ ಈಗ 1.5 ಕೋಟಿ ತಲುಪಿದೆ. ಸೊ ಇದು ಆ 50 ಲಕ್ಷದಿಂದ 1.5 ಕೋಟಿ ಈ ಒಂದು 3-4 ವರ್ಷದಲ್ಲಿ ಆಗಿದೆ ಅಂತ ಹೇಳಿದ್ರೆ, ಆ ಯೋಚನೆ ನಮ್ಗೆ ಆಗಲೈತಿದೆ, ಹೀಗೆ ಆಗ್ತದೆ ಅಂತೇಳಿ. ಸೊ ಅದು ಆಗ್ತದೆ. ಇದು ದೂರದೃಷ್ಟಿಯ ಯೋಚನೆ. ಕರೆಕ್ಟ್. ವೀಕ್ಷಕರೇ, ಇದೀಗ ವಿರಾಮದ ಬಳಿಕ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನ್ಯ ಗೋವಿಂದ ಭಂಡಾರಿ ಅವರೇ, ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿರುವುದು ಬಹುತೇಕವಾಗಿ ಸವಿತಾ ಸಮಾಜಕ್ಕೆ ಒಂದು ಹೆಮ್ಮೆ. ಒಂದು ಟಿಶ್ಯೂ ಘಟಕ, ಮತ್ತೊಂದು ಆರೋಗ್ಯಾಧಾರಿತವಾದಂತಹ ಲ್ಯಾಬ್ ಸ್ಥಾಪನೆ. ಇದರ ಹಿಂದಿನ ಉದ್ದೇಶ ಏನು ಮತ್ತು ಇದು ಯಾವಾಗ ಕಾರ್ಯರೂಪಕ್ಕೆ ಬಂತು? ಇದು 1 ವರ್ಷ ಆಯ್ತು ಸರ್. 1 ವರ್ಷ ಆಯಿತು. ನಮ್ಮ ಟಿಶ್ಯೂ ಪೇಪರು ಇದು ನಮ್ಮ ಸೆಲೂನಿಗೆ ಬೇಕು. ಮೇನ್ ಪರ್ಪಸ್ ನಮ್ಮ ಸೆಲೂನಿಗೆ ತುಂಬ ಬೇಕು. ಇಡೀ ಜಿಲ್ಲೆಗೆ ನಾವು ಸಪ್ಲೈ ಮಾಡ್ತೇವೆ. ಈಗ ನಾನು ಎಲ್ಲ ಹೋಟೆಲ್ಗಳನ್ನು ಸಂಪರ್ಕ ಮಾಡ್ತಿದ್ದೇವೆ. ಈಗ ಉದಾಹರಣೆ ಇಲ್ಲೇ ಬಂದೆ ಬೆಳಗ್ಗೆ, ರಾಮಕೃಷ್ಣ ಹೋಟೆಲ್. ನಮಗೆ ತುಂಬ ನಮ್ಮವರೇ ಎಲ್ಲ ಹೋಟೆಲ್ ಮಾಲಕರಿರ್ಬೋದು, ಕ್ಯಾಟ್ರಿಂಗ್ ಮಾಲಕರಿಗೆ ನಮ್ಮವರೇ ಹೇರ್ ಕಟ್ ಮಾಡ್ತಾರೆ. ಸ್ವಲ್ಪ ಸರ್ ನಮಗೆ ಅವರಿಗೆ ಹೋಲ್ಸೇಲ್ ಪ್ರಿಂಟ್ ಮಾಡಿ ನಿಮ್ಗೆ ಕೊಡ್ತೇವೆ ಅಂತ ಹೇಳಿ ಮಾರ್ಕೆಟಿಂಗ್ ತಂತ್ರ. ನಮಗೆ ಜನ ಎಕ್ಸ್ಟ್ರಾ ಬೇಡ ಪ್ರಚಾರ ಮಾಡೋಕ್ಕೆ. ನಾವೇನು ಮೀಡಿಯಾ ಸರ್, ಚಂದ ಮಾತಾಡ್ರೆ ಈ ನಮ್ಮ ವಾಸ್ತವ ಮಾರ್ಕೆಟಿಂಗ್ ಬಹಳ ಒಳ್ಳೆಯದು. ಅಲ್ಲಿ ಯಕ್ಷಗಾನದಲ್ಲಿ ವಾಸ್ತವ ಮಾತಾಡುವಾಗ 100 ರೂಪಾಯಿದು ಮಾತಾಡ್ಬೇಡ, 1,000 ರೂಪಾಯಿದು ಮಾತಾಡೋ ಅಂತ. ಹಾಗೆ ಚಂದ ಮಾತಾಡಿದ್ರೆ ನಾವು ಅವರಿಗೂ ಸ್ವಲ್ಪ ಪರ್ಸೆಂಟೇಜ್ ಕಮಿಷನ್ ಕೊಡ್ತೇವೆ, ನಮ್ಗೆ ಆರ್ಡರ್ ಹಾಕ್ಸಿ ಕೊಟ್ರೆ. ಸೊ ರೆಗ್ಯುಲರ್ ಆಗಿ ಎಲ್ಲ ಹೋಟೆಲ್ನವರು, ಕ್ಯಾಟ್ರಿಂಗ್ನವರು ಆರ್ಡರ್ ಕೊಡ್ತಾ ಇದ್ದಾರೆ. ಈಗ ಅಮ್ಮುಂಜಿಯಲ್ಲಿ ದಾಮೋದರ ದೇವಸ್ಥಾನ ರಸ್ತೆಯಲ್ಲಿ ನಮ್ಮ ಟಿಶ್ಯೂ ಪೇಪರ್ ಫ್ಯಾಕ್ಟ್ರಿ ಇದೆ. ಈ ಮೂಲಕ ಎಲ್ಲ ನಾವೇನಂದ್ರೆ, ನಾನೀಗ ಒಬ್ಬರಿಗೆ ಹೇಳಿದೆ, ಇದು ನನಗೆ ವೈಯಕ್ತಿಕ ಲಾಭ ಅಲ್ಲ, ಅಲ್ಲೊಂದು 5-6 ಜನ ಸ್ಟಾಪ್ ಇದ್ದಾರೆ, ಇನ್ನೊಂದು 15 ಜನಕ್ಕೆ ಸ್ಟಾಪಿಗೆ ಉದ್ಯೋಗ ಕೊಡ್ಬೋದು, ಕೆಲಸ ಕೊಡ್ಬೋದು. ಹಾಗಾಗಿ ಒಂದು ಸಂಸ್ಥೆ 4 ಜನ ನೌಕರಿಗೆ ಅವರಿಗೆ ಅನ್ನ ಆಗುತ್ತೆ. ಕಚ್ಚಾ ವಸ್ತುಗಳಿಂದ ಯಾವುದಕ್ಕೆ? ಟಿಶ್ಯೂ ಬಾಂಬೆ, ಬೆಂಗಳೂರಿಂದ ಬರ್ತದೆ. ಇದು ಅಹಮದಾಬಾದ್. ನಾವು ಬಹಳ ತಿರುಗಾಟ ಮಾಡಿದ್ವಿ ಎಲ್ಲ ಸ್ಟೇಟಿಗೆ ಹೋಗಿ, ಅದು ಹೇಗೆ ಪ್ರೊಡಕ್ಟ್ ಪೂರ್ವದಲ್ಲಿ ಘಟಕಗಳನ್ನು ವೀಕ್ಷಿಸಿದ್ರಿ? ಅವೆಲ್ಲ ಕಡೆ ಹೋಗಿದ್ದೇವೆ. ಪುಣೆಗೆ ಹೋಗಿದ್ದೇವೆ, ಬಾಂಬೆಗೆ ಹೋಗಿದ್ದೇವೆ, ಗುಜರಾತ್, ಸೂರತ್ ಎಲ್ಲ ನೋಡಿ ಅದು ಯಾವ ರೀತಿ ಅಷ್ಟು ನಮಗೆ ಜೆನ್ಯೂನ್ ಇರಬೇಕಾದ್ರು ಕಂಪ್ಲೇಂಟ್ ಬರೋದು. ಟಿಶ್ಯೂಗಳೆಲ್ಲ ಒಳ್ಳೆ ಕ್ವಾಲಿಟಿ ಇದೆ. 3-4 ಟೈಪ್ ಇದೆ. ಅದು ಇನ್ನೂ ತುಂಬಾ ಟೈಪ್ಸ್ ಬರುತ್ತೆ. ನಾವೀಗ ಒಂದು ಸಾಧಾರಣ 3-4 ರೀತಿಯ ಟಿಶ್ಯೂಗಳು ರೆಡಿ ಮಾಡ್ತೀವಿ. ಅವರಿಗೆ ನಿಮ್ಮ ಸಂಸ್ಥೆ ಹೆಸರು ಹಾಕಿ ಮಾಡಿದ್ರೆ ಸಂಸ್ಥೆ ಹೆಸರಲ್ಲೇ ಪ್ರಿಂಟ್ ಬರುತ್ತೆ. ಈಗ ಖಾಲಿ ಕ್ಯಾಟ್ರಿಂಗ್ ಯೂಸ್ ಆಗುವಂಥದ್ದು ಇದೆ. ಸೆಲೂನಿಗೆ ಸ್ವಲ್ಪ ಸ್ಮೂತ್ ಅದು ಬೇಕಾಗುತ್ತೆ ಅಂತ ಕ್ವಾಲಿಟಿ. ಎಲ್ಲ ಟೆಕ್ನಿಕ್ಸ್ ಅನ್ನು ಯಾರೆಲ್ಲ ಸೂಪರ್ವೈಸ್ ಮಾಡ್ಕೊಳ್ತಾರೆ? ಈಗ ಹೆಚ್ಚಿನ ನಾವು ಹೋದ ಬೇಕಾದ್ರೆ ಇದೊಂದು ಇಂಡಸ್ಟ್ರಿ ಅಲ್ವಾ? ಅಂದ್ರೆ ಇಲ್ಲಿ ನಮ್ಮ ಸಿಬ್ಬಂದಿಯವರಿದ್ದಾರೆ, ಪ್ರಕಾಶ್ ಅಂತ ಇದ್ದಾರೆ, ನಮ್ಮ ಸೇಲ್ಸ್ ಅವರು ಅದನ್ನ ಅಂದ್ರೆ ನಾವು ಟ್ರೈನಿಂಗ್ ಒಂದ್ಸಲ ಕರೆಸಿದ್ದೆವು. ಅಲ್ಲಿ ಕಂಪನಿಯವರು ಅವರ ತಂತ್ರಜ್ಞರನ್ನು ಇಲ್ಲಿಗೆ ಕರೆಸಿದ್ದೆವು. ಅವರು ಇಲ್ಲಿ ಒಂದು 15 ತಿಂಗಳು ಇದ್ರು. ಹಾಗೆ ನಮ್ಮ ಸ್ಟಾಫಿಗೆ ಅವರು ಟ್ರೈನಿಂಗ್ ಕೊಟ್ಟರು. ಹಾಗೆ ಅವರು ಟ್ರೈನಿಂಗ್ ಪಡ್ಕೊಂಡು ಅದರ ಬಗ್ಗೆ ಈಗ ಅವರು ಕೆಲಸ ಮಾಡ್ತಾರೆ. ಮತ್ತೆ ದೊಡ್ಡ ಮಿಷನ್, ಒಂದು 30 ಲಕ್ಷ ಕೆಪಾಸಿಟಿ, ಅದಕ್ಕೆ ರೇಟು. ಅದರಲ್ಲಿ ನೈಟ್ ಅಂಡ್ ಡೇ ಪ್ರಿಂಟ್ ಹೊಡಿಬಹುದು ಅಷ್ಟು. ಅದು ಕೂಡ ಸೊಸೈಟಿಯ ಅಂಡರ್ ಇದರಲ್ಲಿ, ಸೊಸೈಟಿ ಅಂಡರ್ ಇದೆ. ಅದಕ್ಕೆ ಅದ್ರದ್ದು ಆರ್ಥಿಕ ವ್ಯವಹಾರ ಬೇರೆ ಇಲ್ಲ. ಸ್ಟಾಫ್ ಕೂಡ ಸೊಸೈಟಿ ಸ್ಟಾಫೇ.
ಹಾಗೆ ಈಗ ತುಂಬ ಆರ್ಡರ್ ಬರ್ತಾ ಉಂಟು. ಮತ್ತು ನೀವು ಇನ್ನೊಂದು ಹೇಳಿದ್ರಿ, ನಾವು ನಿಜವಾಗೂ ನೆರವಾಗುವ ಅಂತ ಹೇಳುವ ಕಾನ್ಸೆಪ್ಟಲ್ಲಿ ಸೊಸೈಟಿ ಇನ್ನೊಂದು ಲಾಭ ಅಂದರೆ ಕೇವಲ ವರ್ಷಕ್ಕೆ 12,000 ರೂಪಾಯಿ ವ್ಯವಹಾರ ಮಾಡಿದರೆ ಅವನಿಗೆ ಏನಾದರೂ ಅನಾರೋಗ್ಯ ಪೀಡಿತನಾದರೆ ಅವನು ಅಡ್ಮಿಟ್ ಆದರೆ ನಾವು 5,000 ರೂಪಾಯಿ ಸೊಸೈಟಿಯಿಂದ ಫ್ರೀ ಕೊಡ್ತೇವೆ. 5,000 25,000 ತನಕ ಸಹಾಯಧನ. ಆಮೇಲೆ ಒಂದು 25-30,000 ರೂಪಾಯಿ ವ್ಯಾಪಾರ ಮಾಡ್ತಾನೆ, ಅವನ ಹೆಂಡತಿ ಮಕ್ಕಳು ಅಡ್ಮಿಟ್ ಆದರೂ ಅವರಿಗೂ ಒಂದು 5,000 ರೂಪಾಯಿ ಕೊಡ್ತೇವೆ. ಆಮೇಲೆ 30,000 ದಾಟಿ ವ್ಯಾಪಾರ ಮಾಡ್ತಾನೆ ಇಸ್ಕೊಳ್ಳಿ, ಅವನ ಅಂಗಡಿ ಸ್ಟಾಪ್ ಹಬ್ಬ, ಅವನಿಗೆ ಏನಾದ್ರು ಹುಷಾರಿಲ್ಲ ಅವನಿಗೆ ಕೊಡ್ತೇವೆ. ಈ ಥರ ಎಲ್ಲ ಸ್ಕೀಮ್ಗಳು ಲಾಭ ಕೊಟ್ಟದ್ರಿಂದ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಲ್ಯಾಬ್ ಸ್ಥಾಪನೆ, ಲ್ಯಾಬು ಈಗ ಇತ್ತೀಚೆಗೆ ಈಗ ಡಯಾಗ್ನೋಸ್ಟಿಕ್ ಸೆಂಟರ್ ಅಂದ್ರೆ ಯೂಶುವಲಿ ಏನು ಲ್ಯಾಬ್ ಟೆಸ್ಟ್ ಅಂತ ಹೇಳಿ ತುಂಬಾ ಜಾಸ್ತಿ ಉಂಟು. ಅಂದ್ರೆ ಅದು ಬೇರೆ ಬೇರೆ ಕಾರಣ ಇರಬಹುದು, ಅದು ಎಲ್ಲ ಕಾರಣಗಳನ್ನು ಹೇಳಿಕ್ಕಾಗಲ್ಲ. ಹೌದು. ಸೊ ಆ ಕಾರಣಗಳಿಂದ ತುಂಬಾ ಕಾರಣಗಳಿಂದ ಲ್ಯಾಬ್ ಟೆಸ್ಟ್ ನಿಜವಾದ ಇದಕ್ಕಿಂತ ತುಂಬಾ ಜಾಸ್ತಿ ಮಾಡಿ ಲ್ಯಾಬಿನಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ನಮ್ಮ ಸಮಾಜಕ್ಕೂ ಮತ್ತು ಇತರ ಸಮಾಜಕ್ಕೂ ಇದರಲ್ಲಿ ತಮ್ಮ ಸಮಾಜ ಬಾಂಧವರಿಗೆ ಒಂದಷ್ಟು ರಿಡಕ್ಷನ್ ಅಲ್ಲ, ಎಲ್ರಿಗೂ ಒಂದೇ. ಈಗ ಎಲ್ಲರಿಗೂ ಇದು ನಮ್ಮ ಸಮಾಜಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮಾಜದ ಮಿತದರ. ಈಗ ಬೇರೆ ಎಲ್ಲದಕ್ಕೂ ಹೋಲಿಸಿದ್ರೆ ಈಗ ನೀವು ಉಡುಪಿ ಜಿಲ್ಲೆಯಲ್ಲಿ ಹೋಗಿ ಎಲ್ಲಾ ಕಡೆಯಲ್ಲಿ ಲ್ಯಾಬ್ ಒಂದು ದರ ಪರಿಶೀಲಿಸಿದ್ರೆ ನಮ್ಮ ಸೊಸೈಟಿಯಲ್ಲಿ ನಡೆಸಲ್ಪಡುವಂತ ಲ್ಯಾಬ್ ಎಲ್ಲದಕ್ಕಿಂತಲೂ ಕಡಿಮೆ ದರದಲ್ಲಿ ಇದೆ. ಅದರಲ್ಲೂ ನಮ್ಮ ಸಮಾಜದವರಿಗೆ, ಅದರಲ್ಲೂ ವ್ಯವಹಾರ ಮಾಡುವವರಿಗೆ ಅಲ್ಲಿ ಕೂಡ 15-20% ಅದರಲ್ಲೂ ಡಿಸ್ಕೌಂಟ್ ಇದೆ. ಸೊ ಇದು ನಮ್ಮ ಸಮಾಜದವರಿಗೂ ಸಹಾಯ ಆಗಲಿ ಅಂತ ಹೇಳಿ ನಾವು. ಮತ್ತೊಂದು ಸರ್, ಅಂಬಲ್ಪಾಡಿ ಜಂಕ್ಷನ್ ನಲ್ಲಿ ಹೈಟೆಕ್ ಆಸ್ಪತ್ರೆ ಎದುರುಗಡೆ ನಮ್ಮ ಬಿಲ್ಡಿಂಗ್ ಇದೆ. ಅಲ್ಲಿ ಈಗ ಬಹುಶಃ ತುಂಬಾ ಫ್ಲಾಟ್ಗಳಿದ್ದಾವೆ, ತುಂಬಾ ಏರಿಯಾಗಳಿದ್ದಾವೆ, ಮನೆಗಳು, ವಯಸ್ಸಾದರಿದ್ದಾರೆ, ಅವರಿಗೆಲ್ಲ ಹೈವೇ ದಾಟಿ ಈ ಕಡೆ ಎಲ್ಲ ಬೇರೆ ಬೇರೆ ಲ್ಯಾಬಿಗೆ ಹೋಗಿ ಬರಬೇಕು. ಸೊ ಅವರಿಗೆಲ್ಲ ಈಗ ನಾವೀಗ ನಮ್ಮ ಅಂಬಲ್ಪಾಡಿ, ನಮ್ಮ ಪ್ರಧಾನ ಕಚೇರಿ ಅಂಬಲ್ಪಾಡಿ ಗ್ರಾಮಸ್ಥರಿಗೆ, ಅಂಬಲ್ಪಾಡಿ ಫ್ಲ್ಯಾಟ್ಗಳಿರುವಂಥ ವಯಸ್ಸಾದವರಿಗೆ ಕೆಲವರಿಗೆಲ್ಲ ಪ್ರಚಾರ ಗೊತ್ತಿಲ್ಲ ನಮ್ಮ ಲ್ಯಾಬ್ ಆಗಿದೆ ಅಂತ. ಹಾಗಾಗಿ ನಮ್ಮ ಲ್ಯಾಬ್ ಅಲ್ಲ ಆದ್ದರಿಂದ ಅವರಿಗೆಲ್ಲ ಬಂದು ಹೋಗ್ಲಿಕ್ಕೆ ಹತ್ತಿರ ಆಗುತ್ತೆ. ಮತ್ತೆ ಮನೆಗೆ ಹೋಗಿ ಕೂಡ ನಮ್ಮ ಒಬ್ರು ಚಾರ್ಜ್ ಒಬ್ರು ಸ್ಟಾಪ್ ಇದ್ದಾರೆ, ಅವ್ರ ಮನೆಗೆ ಹೋಗಿ ಬ್ಲಡ್ ತಂದು ಅವ್ರ ರಿಪೋರ್ಟ್ ಅನ್ನು ಕಳಿಸ್ಕೊಡೋದೇ ಅವಸ್ಥೆ ಕೂಡ ಇದೆ. ಅವರೇ ರಿಕ್ಷಾ ಮಾಡ್ಕೊಂಡು ಬರಬೇಕು, ಅಥವಾ ಓಡಾಡ್ಲಿಕ್ಕೆ ಆಗದಿದ್ದಂಥ ವಯಸ್ಸಾದವರು ಇದ್ರೆ, ಕಾಯಿಲೆ ಪೇಷಂಟ್ ಇದ್ರೆ ಅವರ ಮನೆಗೆ ಹೋಗಿ ಬ್ಲಡ್ ತಗೊಂಡು ಬರುವಂತ ಸ್ಕೀಮ್ ಕೂಡ ನಮ್ದಿದೆ. ಅಂದ್ರೆ ಸವಿತಾ ಸಮಾಜ ಬೇಕು, ಜೊತೆಯಲ್ಲಿ ಇದರ ಸಮಾಜಕ್ಕೂ ನಾವು ಪ್ರೀತಿ ಕೊಡಬೇಕು ಅಂತ ಹೇಳುವಂತ ಉದ್ದೇಶ ಇದೆ. ಏನೇನು ಫೆಸಿಲಿಟೀಸ್ ಇದೆ ಸರ್? ಬ್ಲಡ್ ಟೆಸ್ಟ್ ಅಲ್ಲಿ ಹೌದು, ಅದರಲ್ಲಿ ಎಲ್ಲ ರೀತಿಯ ಅನಾಲಿಸಿಸ್ ಎಲ್ಲ ಹೌದೌದು. ಈಗ ನಿಮ್ದು ಲಿವರ್ ಫಂಕ್ಷನ್ ಟೆಸ್ಟ್, ಮತ್ತೆ ಕಿಡ್ನಿ ಫಂಕ್ಷನ್ ಟೆಸ್ಟ್, ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ಬ್ಲಡ್ ಟೆಸ್ಟ್, ಬ್ಲಡ್ ಶುಗರ್, ಹಾಗೆ ತುಂಬಾ ಕೆಲವು ಟೆಸ್ಟ್ ಗಳು 7:15 ಸಂಜೆ 7:30 ತನಕ ನಮ್ಮ ಸ್ಟಾಪ್ ಇರ್ತಾರೆ. ಯಾರು ಉಪಯೋಗಿಸಬಹುದು. ಬಟ್ ಸವಿತಾ ಸಮಾಜದವರು ಹೆಚ್ಚೆಚ್ಚು ಉಪಯೋಗಿಸಿದ್ರೆ ಒಳ್ಳೇದು. ಬರ್ತಾರೆ, ಅದು ದೂರ ಜಿಲ್ಲೆಯಾದ್ಯಂತ ಇರೋರೆಲ್ಲ ಮಂಗಳವಾರ ಬಂದಾಗ ಮಾಡಿ ಹೋಗ್ತಾರೆ. ಸೊ ಅಲ್ಲಿ ಈಗ ಅಂಬಲ್ಪಾಡಿಯವರೇ ತುಂಬಾ ಜನ ಬರ್ತಾ ಇದ್ದಾರೆ, ಫ್ಲಾಟ್ ಅಲ್ಲಿ ಇರುವವರು, ಮನೆಯವರು. ಅದು ಒಂದು ಯಾಕೆಂದ್ರೆ ನನಗೂ ಅದರಲ್ಲಿ ನಾನು ಬಯೋಕೆಮಿಸ್ಟ್ರಿಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರಿಂದ, ಸೊ ಅದರಲ್ಲಿ ನನಗೆ ಸ್ವಲ್ಪ ಅನುಭವ ಇದ್ದರಿಂದ ಸೊ ಇದನ್ನು ಮಾಡುವ ಅಂತೇಳಿ ಒಂದು ಉದ್ದೇಶ ಬಂತು. ಸೊ ಆ ರೀತಿಯಾಗಿ ಅದನ್ನು ಕೂಡ ಸೊಸೈಟಿಯ ಮೂಲಕವೇ ಮಾಡುವ ಅಂತೇಳಿ. ಮತ್ತೆ ಜಿಲ್ಲೆಯಲ್ಲಿ ಸಹಕಾರ ಸಂಸ್ಥೆ ಅಂತ ಹೇಳಿದ್ರು ಕೂಡ ಏನು ಹೇಳಿ ಕಾಣೋದು, ಒಂದು ಸಾಲ, ಒಂದು ಬಡ್ಡಿ ಎರಡೇ ವಿಚಾರ. ಹಾಗೆ ನಾನು ಹೇಳಿದ ಮುಂದೆ ನಮ್ದು ಸ್ಕ್ಯಾನಿಂಗ್ ಸೆಂಟರ್ ನಮ್ದೇ, ಒಂದು ಮುಂದೆ ಹಾಸ್ಪಿಟಲ್, ಆ ಲೆವೆಲ್ಗೆ ಹೋಗಿ ಎಲ್ಲ ಕಾನ್ಸೆಪ್ಟ್ಗಳು ಹೇಗೆ ತಾವು ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರೆ? ನಾವು ಸಾರ್ವಜನಿಕವಾಗಿ ನಾನು ನಿಲ್ಲುವುದಿಲ್ಲ. ನಾನು ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಸಮಾಜದ, ಇವತ್ತು 5 ಸೆನ್ಸ್ 3 ಸೆನ್ಸಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಮನೆ ಕೆಲಸ ಹೋಗೋರು ಇರ್ಬೋದು, ನಮ್ಮ ಸ್ವಸಹಾಯ ಸಂಘ ಗುಂಪುಗಳನ್ನು ಮಾಡಿ ಸಾಲ ಕೊಟ್ಟಿದ್ದೀವಿ ಸರ್. ಭಾಳ ಪ್ರಾಮಾಣಿಕವಾಗಿ ನಾನು ಇಂಡಿವಿಜುವಲ್ ಆಗಿ ನಮ್ಮ ಸಂಸ್ಥೆ ಹೆಸರಲ್ಲಿ 30 ಗುಂಪು ಮಾಡಿದ್ದೇನೆ. ಒಂದು ಕಂತು ಪೆನಾಲ್ಟಿ ಇಲ್ಲ, ಅಷ್ಟು ಪ್ರೀತಿ. ನಾನು ಹೋಗ್ತೇನೆ 5 ಸೆನ್ಸ್ 3 ಸೆನ್ಸ್ ಗುಂಪಿಗೆ, ಅದೇ ಥರ ಮೀಟಿಂಗ್ ಹೋಗಿ ಕೂತ್ಕೊಳ್ತೇವೆ ಅವ್ರ ಹತ್ರ. ಎಲ್ಲ ಬಡವರು, ಹೈಫೈ ಸ್ಯಾಲ್ರಿ ಅವರು ಯಾರು ಇಲ್ಲ. ಹಾಗಂತ ಬ್ಯಾಂಕ್ ಆಡಿಟ್ ರಿಪೋರ್ಟು ಅದು ಇದು ಎಲ್ಲ ಬೇಕು ಅಂತ ಹೇಳುವಂಥ ಮಾಡಿಸ್ಕೊಂಡು ಬರೋಷ್ಟು ಪುಸ್ತೂ ಇಲ್ಲ. ನ್ಯಾಷನಲ್ ಬ್ಯಾಂಕಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಕೊಡ್ಲಿಕ್ಕೂ ಇಲ್ಲ ಅವರಿಗೆ. ಅವರ 5 6 ಜನ 7 ಜನ 10 ಜನರ ಗುಂಪಿಗೆ ನಾವು ನಮ್ಮ ಸೊಸೈಟಿ ಸಾಲ ಕೊಟ್ಟಿದ್ದೇವೆ. ಕರೆಕ್ಟಾಗಿ ಕಟ್ತೇವೆ, 1 ಲಕ್ಷ ತನಕ ಕೊಡ್ತೇವೆ. ಅವ್ರು ಅದು ಕೊಡಿ, ಈ ದಾಖಲೆ ಕೊಡಿ, ಆ ದಾಖಲೆ ಕೊಡಿ ಅಂತಿಲ್ಲ, ಪ್ರಾಮಾಣಿಕವಾಗಿ ಕಂತು ಕಟ್ತಾರೆ. ಭಾಳ ಪ್ರೀತಿ ಇದೆ. ನಾವು ಹೋದಾಗ ಸರ್ ನೀವು ಕೊಟ್ಟಿದ್ದರಿಂದ ನಾವು ನೆಲಕ್ಕೆ ಸಿಮೆಂಟ್ ಹಾಕಿದ್ವಿ ಸರ್, ಸಣ್ಣ ಸಣ್ಣ ಆಸೆ ಮಾಡಿದ್ವಿ ಸರ್, ಮಕ್ಕಳಿಗೆ ನರ್ಸಿಂಗ್ ಓದೋಕ್ಕೆ ದುಡ್ಡು ಕಟ್ಸ್ಬೇಕು ಸರ್, ಇವತ್ತೇ ಕೊಡ್ಬೋದಾ, ಮಕ್ಕಳು ಫೀಸ್ ಕಟ್ಟಲಿಕ್ಕೆ ಅಂದಾಗ ನಾಡ್ದು ಬನ್ನಿ, ಶನಿವಾರ ಬನ್ನಿ, ಸೋಮವಾರ ಬನ್ನಿ, ಗುರುವಾರ ಬನ್ನಿ. ಮೀಟಿಂಗ್ ಆಯಿತು, ಅಧ್ಯಕ್ಷರಿಗೆ ಹೇಳ್ತೇನೆ, ಕೂಡಲೇ ಅವರಿಗೆ 1 ವಾರದೊಳಗೆ ದುಡ್ಡು ಅವ್ರಿಗೆ ಮುಟ್ಟಿಸ್ತಾರೆ. ಹಾಗಾಗಿ ಅವರು ಕೂಡ 2,000-3,000 ಕಂತು ಕರೆಕ್ಟಾಗಿ ಮಂತ್ಲಿ ಸಂಬಳ ಆದ ಕೂಡ ಯಾವ ಡೇಟಿಗೆ ಸಂಬಳ ಆಗುತ್ತೆ ಅವ್ರು ಕಟ್ತಾರೆ. ಹಾಗಾಗಿ ಅವರಿಗೂ ಹೆಲ್ಪ್ ಆಯಿತು. ನಾವೀಗ ಇಲ್ಲಿವರೆಗೆ ಸವಿತಾ ಸಮಾಜ ಅಂತ ನಮ್ಮ ಸಮಾಜದವ್ರು ಒಗ್ಗಟ್ಟು ತೊಗೊಂಬಂದ್ವಿ. ಈಗ ಬೆಳೀತಾ ನಾವೇನು ಮಾಡಿದ್ವಿ, ಈಗ ಬೇರೆ ಸಮಾಜದವ್ರಿಗೆ ಕೆಲಸ ಕೊಡ್ತಿದ್ವಿ ಸೊಸೈಟಿಯಲ್ಲಿ, ಜೊತೆಯಲ್ಲಿ ಬೇರೆ ಗುಂಪುಗಳಿಗೂ ಸಹಾಯ ಮಾಡ್ತಿದ್ದೀವಿ. ಈಗ ಮೊನ್ನೆ ನಮ್ಮ ಅಲ್ಲಿ ಅಮ್ಮುಂಜೇನು ಶಾಲೆ ಇದೆ, ಮಕ್ಕಳಿಗೆ
ಬ್ಯಾಗು ಮತ್ತೆ ಕೊಡೆ ಕೊಡ್ಬೋದಾ ಅಂತ. ಸರ್ಕಾರಿ ಅನುದಾನಿತ ಶಾಲೆ. ಹಾಗೆ ನಾನು ಸೊಸೈಟಿಯ ಮೂಲಕ ಸೊಸೈಟಿಯ ಮೂಲಕ ಮತ್ತೆ 43 ಮಕ್ಕಳಿಗೆ ಉಚಿತ ಕೊಡವಿನ ಕೊಟ್ವಿ. ಹಾಗೆ ಹೊಸ ಕಿಟ್ ಸಮಾಜ ಸೇವಾ ಕಾರ್ಯಕ್ರಮಗಳು ಕೂಡ ಸವಿತಾ ಸಮಾಜ ಮತ್ತು ಸೊಸೈಟಿಯ ಮೂಲಕ. ಹೌದು, ಸಾರ್ವಜನಿಕರಿಗೂ ನಮ್ಮ ಬೆಂಬಲ ಬೇಕು. ಅವರಿಗೆ ನಾವು ಸಹಕಾರ ಕೊಟ್ಟಾಗ ಅವರಿಗೂ ಪ್ರೀತಿ ಬರ್ತಾವೆ. ಸವಿತಾ ಸಮಾಜ ಅಡ್ಡಿಲ್ಲ, ನಮಗೂ ಸಹಕಾರ ಕೊಡ್ತಾ ಇದೆ ಅಂತ ಹೇಳುವಂತ ವಿಚಾರ. ಓಕೆ ಸರ್, ಈ ರಾಜ್ಯ ಪ್ರಶಸ್ತಿ ಮತ್ತು ಜಿಲ್ಲಾ ರಾಜ್ಯ ಪ್ರಶಸ್ತಿ ಮತ್ತು ಸೌಹಾರ್ದ ಸಹಕಾರಿ ನೆಲೆಯಲ್ಲಿ ಬಂದಿದೆ ಸೌಹಾರ್ದ ಸಹಕಾರಿ. ಈ ಎಲ್ಲ ವಿಷಯಗಳು ಬರಬೇಕಿದ್ರೆ ಒಂದಷ್ಟು ಸಹಕಾರ ಕ್ಷೇತ್ರಕ್ಕೂ ತಮ್ಮ ಕೊಡುಗೆ ಸಲ್ಲಲೇಬೇಕು. ಈ ಕೊಡುಗೆಯನ್ನ ಯಾವ ರೀತಿಯಲ್ಲಿ ಸಂದಾಯ ಮಾಡಿದ್ದೀವಿ? ಒಂದು ತಮ್ಮ ಸಮುದಾಯಕ್ಕೆ ಮತ್ತು ಈ ಎಲ್ಲ ಪ್ರಶಸ್ತಿ ಸಿಗಬೇಕಂದ್ರೆ ಸಹಕಾರ ಕ್ಷೇತ್ರಕ್ಕೆ ಒಂದಷ್ಟು ಕೊಡುಗೆ ಬೇಕು, ಸಹಕಾರ ಇಲಾಖೆಗಳಿಗೆ. ಅಂದ್ರೆ ಈಗ ಸಹಕಾರ ಕ್ಷೇತ್ರ ಅಂತ ಹೇಳಿದ್ರೆ, ಈಗ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಸೊಸೈಟಿಯನ್ನು ಗುರುತಿಸಿ 5,600 ಹೌದು, ಅಂದ್ರೆ ನಮ್ಮ ಸೌಹಾರ್ದ ಸಹಕಾರಿ ಆಕ್ಟ್ ಪ್ರಕಾರ ನೋಂದಾಯಿತಾದಂತ ಸೊಸೈಟಿ ನಮ್ಮ ರಾಜ್ಯದಲ್ಲಿ ಒಂದು 5,000ಕ್ಕಿಂತಲೂ ಜಾಸ್ತಿ ಇದೆ. ಸೊ 2020 ಇಸವಿಯಲ್ಲಿ 67ನೇ ಒಂದು ಅಖಿಲ ಭಾರತ ಸೌಹಾರ್ದ ಸಹಕಾರ ಸಮ್ಮೇಳನದಲ್ಲಿ ನಮ್ಮ ಸೊಸೈಟಿಯನ್ನು ಗುರುತಿಸಿ ಪ್ರಥಮ ಪ್ರಶಸ್ತಿಯಾಗಿ ಅತ್ಯುತ್ತಮ ಪ್ರಶಸ್ತಿ ಅಂತೇಳಿ ಅತ್ಯುತ್ತಮ ಸಹಕಾರಿ ಸೌಹಾರ್ದ ಸಹಕಾರಿ ಅಂತ ಎಂಬ ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದೆ. ಯಾವ ಆಧಾರದಲ್ಲಿ? ವಹಿವಾಟಿನ ಆಧಾರದಲ್ಲಿ? ಅಲ್ಲ, ಯಾವ ಚಟುವಟಿಕೆ ಆಧಾರದಲ್ಲಿ ಯಾವ ರೀತಿ ವಹಿವಾಟನ್ನು ನೋಡಿರ್ತಾರೆ. ಅಂದ್ರೆ ಈ ರೀತಿ ಲೋನ್ಸ್ ಹೇಗೆ ಕೊಟ್ಟಿದ್ದಾರೆ, ರಿಕವರಿ ಅದು ಒಂದು ಸೈಡಲ್ಲಿ ಇರ್ತದೆ. ಆದ್ರೆ ಸಮಾಜಮುಖಿಯಾಗಿ ಏನು ಕೆಲಸ ಮಾಡಿದ್ದಾರೆ, ನೀವು ಹೇಳಿದ ಹಾಗೆ ಸಹಕಾರ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಸೊ ಜನರಿಗೆ ಯಾವ ರೀತಿಯಾಗಿ ಉಪಯೋಗ ಮಾಡಿದ್ದಾರೆ, ಸೊ ಅದರ ಮೂಲಕವಾಗಿ ನಮಗೆ ಆ ಪ್ರಶಸ್ತಿಯನ್ನು ಸಿಕ್ಕಿದೆ. ಅದೇ ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸೊಸೈಟಿ ಅಂತೇಳಿ ಹೆಚ್ಚಿನವರು ಕ್ರೆಡಿಟ್ ಸೊಸೈಟಿ ಮಾಡ್ತಾರೆ. ಕ್ರೆಡಿಟ್ ಸೊಸೈಟಿ ಮಾಡಿ ಆ ಸೊಸೈಟಿಗೂ ಬ್ಯಾಂಕಿಗೂ ಅಥವಾ ಫೈನಾನ್ಸಿಗೂ ಏನು ವ್ಯತ್ಯಾಸವೇ ಇರೋದಿಲ್ಲ. ಏನಂತ ಹೇಳ್ತಾರೆ, ಈ ಬ್ಯಾಂಕಲ್ಲೂ ಹೋದ್ರೆ ಲೋನ್ ಕೊಡ್ತಾರೆ, ಅಲ್ಲಿ ಅವರಿಗೆ ಗ್ರಾಹಕ. ಆದ್ರೆ ಸಹಕಾರ ಕ್ಷೇತ್ರದಲ್ಲಿ ಕೇವಲ ಗ್ರಾಹಕ ಅಲ್ಲ, ಅವನು ಸದಸ್ಯ ಕೂಡ, ಸದಸ್ಯ ಮತ್ತೆ ಗ್ರಾಹಕ. ಸೊ ಇಲ್ಲಿ ಏನು ಮಾಡ್ತಾರೆ, ಒಂದು ಲೋನ್ ಕೇಳಿದ್ ಬಂದ್ಮೇಲೆ ಮತ್ತೆ ಅವರನ್ನು ಸದಸ್ಯ ಮಾಡಿ ಲೋನ್ ಕೊಡ್ತಾರೆ. ಅಂದ್ರೆ ಅದೊಂದು ಡಾಕ್ಯುಮೆಂಟ್ ಬೇಕು, ಸದಸ್ಯತನ ಬೇಕಂತ ಹೇಳ್ಕೊಂಡು. ಅದು ಹಾಗೆ ಅಲ್ಲ, ಆಕ್ಚುಲಿ ಸದಸ್ಯರಾಗಿರಬೇಕು, ಆ ನಂತರ ಅವರಿಗೆ ನಾವು ಸಹಕಾರವನ್ನು ಕೊಡಬೇಕು ಅಂತ ಹೇಳುವಂಥ. ಸೊ ಆ ರೀತಿಯಲ್ಲಿ ನಾವು ಕೊಡ್ತೇವೆ. ಅಂದ್ರೆ ಇದರಲ್ಲಿ ಈ ಬ್ಯಾಂಕಿನ ವ್ಯವಹಾರದಲ್ಲಿ ಅಂದ್ರೆ ಡಿವಿಡೆಂಡ್ ಕೊಡುವುದರಲ್ಲೇ ರೇಸ್. ನನಗೆ ನಾವು 20% ಡಿವಿಡೆಂಡು, 25% ಡಿವಿಡೆಂಡು, 1 ಕೋಟಿ ಲಾಭ, ಇದರಲ್ಲೇ ನಾವು ಕಳೆದು ಹೋಗ್ತಾ ಇದ್ದೇವೆ ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಸಹಕಾರ ಕ್ಷೇತ್ರ ಅಂತ ಹೇಳಿದ್ರೆ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತ ಹೇಳುವ ಸಹಕಾರ. ಹೌದು. ಸೊ ಪರಸ್ಪರ ಸಹಕಾರ ಇರಬೇಕು. ಆ ಪರಸ್ಪರ ಸಹಕಾರವು ಖಾಲಿ ಡಿವಿಡೆಂಡ್ ಮಾತ್ರ ಕೊಡುವುದರಲ್ಲಿ ಸೀಮಿತ ಆಗಿರಬಾರ್ದು. ಅದು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ಸಹಕಾರ ಇರಬೇಕು. ಸೊ ಆ ಒಂದು ಉದ್ದೇಶದಲ್ಲಿ ಇಟ್ಕೊಂಡೆ ನಾವು ವಿರುದ್ಧೋದ್ದೇಶ ಮಾಡಿದ್ವಿ. ಈಗ ನಮ್ಮದು ಸೆಲೂನ್ ಇದರಲ್ಲಿ ನೋಡಿ, ಆ ಕ್ಷೌರಿಕ ವೃತ್ತಿ ಮಾಡುವಾಗ ಅಲ್ಲಿ ದೈನಂದಿನ ಅವರ ಚಟುವಟಿಕೆಗಳಿಗೆ ಸಹಕಾರ ಆಗಿದೆ. ಆಮೇಲೆ ಈ ನಮ್ಮ ಡಿಫರೆಂಟ್ ಯೋಜನೆಗಳು ಕೂಡ ಅವರ ದೈನಂದಿನ ಇದರಲ್ಲಿ ಅವರಿಗೆ ಕಡಿಮೆ ಬಡ್ಡಿಯಲ್ಲಿ ಸಿಗ್ತದೆ. ಆನಂತರ ಲಾಭದಲ್ಲಿ ಡಿವಿಡೆಂಡ್ ಕೊಡುವಂಥದ್ದು ಬೇರೆ ಮಾತು. ಆದ್ರೆ ನಾವು ಹೆಚ್ಚು ಡಿವಿಡೆಂಡ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಹೆಚ್ಚಿದ 12% ಅಥವಾ 15% ಜಾಸ್ತಿ ನಾವು ಹೋಗೋದಿಲ್ಲ. ಇಷ್ಟು ತನಕ 12% ಜಾಸ್ತಿ ಡಿವಿಡೆಂಡ್ ಕೊಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಉಳಿದ ಹಣವನ್ನು ನಾವು ಬೇರೆ ಬೇರೆ ಯೋಜನೆಗಳಿಗೆ, ಈಗ ಇವರು ಹೇಳಿದಾಗೆ ಇದು ಹಿರಿಯ ಕ್ಷೌರಿಕರಿಗೆ ಗೌರವ ಪಿಂಚಣಿ ಈಗಾಗಲೇ ನಾವು ಒಂದು 8-9 ಲಕ್ಷ ಖರ್ಚು ಮಾಡಿದ್ದೇವೆ. ಪ್ರತಿ ವರ್ಷ ಕೊಡ್ತಾ ಇದ್ದೇವೆ 4-5 ವರ್ಷದಿಂದ. ಹಾಗೆ ಈಗ ಆರೋಗ್ಯ ಸಂಬಂಧಿಯಲ್ಲಿ ಅವರೇನಾದರೂ ಹಾಸ್ಪಿಟಲಿಗೆ ಅಡ್ಮಿಟ್ ಆದರೆ 5,000ದಿಂದ 25,000 ತನಕ ಅವರಿಗೂ ಮತ್ತು ಅವರ ಫ್ಯಾಮಿಲಿಯವರಿಗೂ ನಾವು ಕೊಡುವಂತ ಇದೆಲ್ಲವೂ ಈ ಒಂದು ಲಾಭದ ಅಂಶದಲ್ಲೇ ಒಟ್ಟು ಮಾಡಿ ಮಾಡುವಂಥದ್ದು. ಡಿವಿಡೆಂಡ್ ಎಲ್ಲವೂ ಕೊಟ್ಟರೆ ಈ ರೀತಿಯಾಗಿ ನಮಗೆ ಸಹಕಾರ ಕೊಡ್ಲಿಕ್ಕೆ ಆಗುದಿಲ್ಲ. ಅಸ್ತಿತ್ವದ ಪ್ರಶ್ನೆ ಮತ್ತು ಅನಿಶ್ಚಿತತೆಯ ಪ್ರಶ್ನೆಗಳು ಬಂದಾಗ ಒಂದು ಹೊಸ ಈ ಸೆಲೂನ್ಗಳು ಬರ್ತಾ ಇವೆ, ಬೇರೆ ಅನ್ಯ ಸಮಾಜದವರು ಕೂಡ ಹಾಕ್ತಾ ಇದ್ದಾರೆ. ಮತ್ತೊಂದು ಅಸ್ತಿತ್ವದ ಪ್ರಶ್ನೆ ಬಂದಾಗ ತಮ್ಮ ಸಮಾಜ ಬಾಂಧವರು ಕೂಡ ಈ ವೃತ್ತಿಯ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನು ವಹಿಸಲಿರುವಂಥದ್ದು. ಯಾಕಂದ್ರೆ ತಾವು ಕೂಡ ಹಿಂದೆ ಒಂದು ಬದಲಾವಣೆಯ ಪರ್ವದಲ್ಲಿ ಆದಿತ್ಯವರ ರಜೆ ಬಗ್ಗೆ ಕೂಡ ಪ್ರಸ್ತಾಪಿಸಿದ್ರು, ಅದು ಸಫಲ ಆಗಲಿಲ್ಲ, ತುಂಬಾ ಕೆಲಟೆಗಳಾಯ್ತು. ಇದು ಇಂದಿನ ಯುವಕರು ಒಂದಷ್ಟು ಆ ಕಾರಣವಾಗಿಯೂ ಕೂಡ ಹಿಂದುಳಿಯುವ ಸಾಧ್ಯತೆಗಳು ಇದೆ. ಈ ಸಂದರ್ಭದಲ್ಲಿ ಅವರನ್ನ ಉತ್ತೇಜಿಸುವಂತ ಕಾರ್ಯಗಳು ಯಾವ? ನೋಡಿ ಸರ್, ನಾನು ನಿಮ್ಗೊಂದು ಮಾತು ಹೇಳ್ತೇನೆ.
ಒಂದು ಮರ ಕೆತ್ತನೆ ಮಾಡುವಾಗ ಧೂಪದ ಮರ, ಹಲಸಿನ ಮರ, ಬೀಟೆ ಮರ, ಬೇರೆ ಬೇರೆ ಮರಗಳ ಕೆತ್ತನೆ ಉಂಟು. ನೀವು ಎಲ್ಲದನ್ನು ಈಕ್ವಲ್ ತಗೊಳ್ತೀರಾ? ಮೌಲ್ಯ ಈಕ್ವಲ್ ಆಗಿ ಉಂಟಾ? ಧೂಪದ ಮರಗೂ ಬೀಟೆ ಮರಕ್ಕೂ ಹಲಸಿನ ಮರಕ್ಕೂ ವ್ಯತ್ಯಾಸ ಇಲ್ವಾ? ಹಾಗೆ ಇವತ್ತು ಬಯ್ಯಗಳು ಬಂದೆ, ರಾಜಸ್ಥಾನ, ಉತ್ತರ ಪ್ರದೇಶದಿಂದ ಬಂದೆ. ನೀವು ಹೋಗಿ ಕುತ್ಕೊಂಡ್ರಿ, ನಿಮ್ಮನ್ನು ಒಬ್ಬ ನಮ್ಮ ಭಂಡಾರಿ ಅಥವಾ ಪರೇಡ ಸಮಾಜ ಟ್ರೀಟ್ ಮಾಡುವಾಗ ಬಲೆ ಸರ್ ಕುಲ್ಲೆ ಸರ್ ಬಾಂಧವ್ಯಗಳ ಕೆತ್ತನೆ ಮಾಡ್ತಾರೆ ಚಂದ ಮಾಡಿ. ಆರು ಒಂಜಿ ನೆಟ್ಟು ಪುನಾರು ಮಣಿಪಾಲ ಸಂಸ್ಥೆ ಅರೆ ಒಂಜಿ ಪೊರ್ಲು ಆವಡಂತ ಇವನಿಗೆ ಎಷ್ಟೇ ಸಂಕಟ ಹೊಟ್ಟೆ ನೋವು ತಲೆನೋವು ಇರಲಿ, ನೀವು ಎಷ್ಟು ದುಡ್ಡು ಕೊಡ್ತೀನಿ ನಂಗೆ ಗೊತ್ತಿಲ್ಲ, ನೀವು 200 ಕೊಟ್ಟು ಬರ್ಬೋದು, 50 ಕೊಟ್ಟು ಬರ್ಬೋದು, ಅದು ನಂಗೆ ಪ್ರಶ್ನೆ ಇಲ್ಲ. ಯಾಕಂದ್ರೆ ಹಿಂದೆ ಆ ಪ್ರೀತಿ ಇತ್ತು. ಕ್ಷೌರಿಕನೇ ಸುದ್ದಿವಾಹಕ ಅಲ್ಲ, ಕಷ್ಟವಾಹಕ. ಅವ ಹೆಂಡತಿ ಮನೆ ಹೇಳಿದ ನಿಮ್ಮ ಫೀಲಿಂಗ್ಸ್ ಅನ್ನು ಹೇಳ್ತಿದ್ದವ್ ನಾ ಮಾತ್ರ. ಇವನ ಮನೆ ಹೆಂಡತಿ ಮಗಳು ಕಷ್ಟ ಆದ್ರೂ ಬಂದ ಗ್ರಾಹಕರ ಫೀಲಿಂಗ್ಸ್ ಅನ್ನು ಕೇಳುವ ನಮ್ಮ ಸೆಲೂನಲ್ಲಿ ಹೇಳಿ ಸಾಂತ್ವನವನ್ನು ಹೇಳುವುದು, ಸಮಾಧಾನ ಮಾಡೋದು. ಇದು ಲಾಪೂಜಿ ಮಲ್ಲೇಜಿ ಅಂತ ಬಲ್ ಹಗ್ಗ ತಗೊಳ್ಳೋ ನೀವು ಬಲ್ಗೆ ತೊಡಚಿ ಮಾರಿದ ಲಾಪೂಜಿ ಅಷ್ಟೇ, ಅದಕ್ಕೆ ತಲೆಬಿಸಿ ಮಾಡಬೇಡಿ ಅಂತ ಅವನನ್ನ ಹಿಂದೆ ಕಳಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋನು ಸಮಾಧಾನ ಮಾಡಿದಂಥ ಶಕ್ತಿ ಭಂಡಾರಿಗುಂಟು. ಹಾಗಾಗಿ ನೀವು ಯಾರೋ ಬಯ್ಯನ ಹತ್ರ ಹೋಗಿ ತಲೆ ಕೊಟ್ಟಾಗ ಅವನಿಗೆ ದುಬ್ಬದ ಮರವ ಯಾವ ಕೆತ್ತಿ ಕಳಿಸಿದ ಅಷ್ಟೇ ಬಿಟ್ಟರೆ ನಿಮ್ಗೆ ಪ್ರೀತಿ ಕೊಡಲಿಲ್ಲ. ಹಾಗಾಗಿ ನೀವು ನಿಮ್ಮ ತಂದೆ, ನಿಮ್ಮ ಮಕ್ಕಳು ಇಂಥಲ್ಲಿಗೆ ಹೋಗ್ಬೇಕಂತ ಬರ್ತೀರಿ. ನೀವೆಲ್ಲ ಸಿಕ್ಕದಲ್ಲೆಲ್ಲ ಸಿಕ್ಕದೆ ಹೋಗುದಿಲ್ಲ. ನಿಮ್ಮ ಮಗುವಿಗೆ ಸಮಾಧಾನ ಆಗಬೇಕು, ನಿಮಗೆ ಸಮಾಧಾನ ಆಗಬೇಕು, ನೆಮ್ಮದಿ ಕೊಡೋ ಕೆಲಸವನ್ನು ಕೊಟ್ಟವಿದ್ರೆ ಅದು ನಮ್ಮ ಸವಿತಾ ಸಮಾಜ ಸರ್. ಇವ ಯಾರೊಬ್ಬ ಇವತ್ತು ಬರ್ತಾನೆ ಓಡ್ ದೊಡ್ಡ ಅಂಗಡಿ ಹಾಕಿದ್ರೆ ಎಲ್ಲೂ ಕಂಪನಿ ತೋರಿಸಿ ನನಗೆ, ನೀವು ಈಗ ಅಲ್ಲ ಮಣಿಪಾಲದ ದೊಡ್ಡ ಸ್ಪಾ ಬಾ ಅಂತ ಹಾಕಿದಾರಲ್ಲ, ಅವನ ಅಂಗಡಿಯಲ್ಲಿ 6 ತಿಂಗಳು ಕೆಲಸ ಮಾಡಿದವ, ನೆಕ್ಸ್ಟ್ 6 ತಿಂಗಳು ನಾನು ಕರ್ಕೊಂಡೋಗಿ ಅವ ವ್ಯಾಪಾರಿ ದುಡ್ಡಿಗೆ ಬಂದವ, ಅವನ ಅಪ್ಪನ ಕುದಕಸಬಲ್ಲ ಅದು. ಅವನಿಗೆ ಆ ಶಾರ್ಟ್ ಟೈಮ್ ದುಡ್ಡು ಬೇಕಷ್ಟೇ. ನಾವು ಪರ್ಮನೆಂಟ್ ಆಗಿ ಅವನಿಗೆಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಖಂಡಿತ ಈ ಕಸಬನ್ನ ಮೆಟ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಯಾಕಂದ್ರೆ ತಲೆತಲಾಂತರದಿಂದ ಕೂದಲಿನ ಗುಣಲಕ್ಷಣಗಳನ್ನು ಅರಿತವ ಕ್ಷೌರಿಕ. ನಾಟಿ ವೈದ್ಯರು ಹೋಗಿ ಸರ್, ನಾಟಿ ವೈದ್ಯರು. ಯಾಕಂದ್ರೆ ನಿಮ್ಮ ಅಜ್ಜನಿಗೂ ಕೂಡ ಗುಂಗುರು ಕೂದಲಿತ್ತು, ಇದನ್ನ ಈ ರೀತಿ ವಿನ್ಯಾಸ ಮಾಡಬಹುದು ಅಂತ ಹೇಳುವವನು ಕೂಡ ಕ್ಷೌರಿಕ. ನಮ್ಮ ಊರಿನವರು, ಸವಿತಾ ಸಮಾಜ ಬಾಂಧವರು. ಈ ಬಯ್ಯನವರು ಬಂದ್ರೆ ಆ ಆತ್ಮೀಯತೆ ಇಲ್ಲ. ಯಾರ ಭಾವ ಇವತ್ತು ಬರ್ತಾನೆ ನಾಳೆ ಹೋಗ್ತಾನೆ, ಅದನ್ನೆಲ್ಲ ನೀವು ಪರ್ಮನೆಂಟ್ ಅಂತ ಎನ್ಸೋದೇ ಬೇಡ. ಈ ನೋಡಿ ಸಿಡ್ಲು ಬಂತು, ಗುಡುಗು ಬಂತು, ಅದು ದಿವಸ ಗುಡುಗು ಬರ್ತದ, ಹಾಗೆ ಸಿಡ್ಲು ಗುಡುಗು ಬಂದಾಗ ನಿಲ್ಲುವುದಿಲ್ಲ, ಹೋಗ್ತದೆ. ಬಟ್ ಇಂಥದ್ದನ್ನೆಲ್ಲ ತಡೆ ಹಿಡಿಯುವ ಪ್ರಯತ್ನವನ್ನ ಸಂಘಟನೆ ಮೂಲಕ ಮಾಡಬಾರ್ದು. ಏಕೆ ಇದು ಎಲ್ಲರೂ ಬಂದು ಅಲ್ಲ, ಏನಾಗಿದೆ ಅಂದ್ರೆ ಸರ್ ಒಂದು ವಿಷಯ ಗೊತ್ತಾ ನಿಮಗೆ, ದೇವರನ್ನ ಹೇಳ್ತಾನೆ ಸೆಲೂನ್ ಮಾಡಿ ದುಡ್ಡು ಮಾಡ್ತದೆ ಯಾರಿಗೂ ಆಗುದಿಲ್ಲ, ಸುಳ್ಳದು. ಅದು ಬ್ಯೂಟಿ ಪಾರ್ಲರ್, ಲೇಡೀಸ್ ಬ್ಯೂಟಿ ಪಾರ್ಲರ್ಲಿ ಹೊಸ ಹೊಸ ನೈಪುಣ್ಯತೆ ಬಂದಿದೆ. ಅದು ಹಿಂದೆ ಶಾಂತಲೆ, ಶಕುಂತಲೆ, ಸೀತೆ ಕಾಲದಲ್ಲಿಯೂ ರಾಜ ನರ್ತಕಿಯರಿಗೂ ಬಣ್ಣ ಮಾಡೋರಿದ್ರು, ಅದಕ್ಕೆ ದುಡ್ಡು ಬಂಡವಾಳ ಬರ್ತದೆ. ಸೆಲೂನಲ್ಲಿ ಈ ಹೇರ್ ಕಟ್ಟಿಂಗ್ ಮತ್ತು ಶೇವಿಂಗ್ ಮಾಡಿ ಫೇಶಿಯಲ್ ಮಾಡುವಂಥ ಈ ಕೆಲಸಕ್ಕೆ ದೊಡ್ಡ ಬಿಲ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ಅಂಗಡಿ ದೊಡ್ಡದುಂಟು, 50,000 1 ಲಕ್ಷ ಬಾಡಿಗೆ ಮಾಡ್ತಾನೆ, ಅವನಿಗೆ 1 ವರ್ಷ ಬಾಗಿಲು ಹಾಕಿ ಸುಮಾರು ಉಂಟಿಲ್ಲಿ, ಅದು ನಿಮ್ಗೆ ಕಾಣೋದಿಲ್ಲ. ಹಾಗೆ ಈಗ ಒಂದ್ಸರಿ ಮಾರ್ಕೆಟಿಂಗ್ ಹೈಲೈಟ್ ಪಬ್ಲಿಸಿಟಿ ಮಾಡ್ತಾರೆ. ಇದು ಅಷ್ಟು ಮಟ್ಟಕ್ಕೆ ನಮ್ಮ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ ಬೆಳೆದಿಲ್ಲ. ಬಾಂಬೆ ಇರ್ಬೋದು. ಕಡದಲೆ ಭಂಡಾರಿ ಅವರು ಒಂದಷ್ಟು ಉನ್ನತಿಯನ್ನು ಸಾಧಿಸಿದರು ವಿನ್ಯಾಸದಲ್ಲಿ. ಶಿವರಾಮ್ ಭಂಡಾರಿ ಅವರು ಅಧ್ಯಯನ ಹಾಗೆ ಮಾಡಿದ್ದಾರೆ ಸರ್, ದೊಡ್ಡ ಸಾಧಕ. ಅವ್ರೀಗ ಒಂದು ಕಂಪನಿ ಮಾಡಿ 200-300 ಜನ ಕೆಲಸಕ್ಕಿದ್ದಾರೆ. ನಾನು ಅವ್ರನ್ನ ಅವಕಾಶ ಇದೆ ಈ ವೃತ್ತಿಯಲ್ಲಿ. ಅದು ಇಲ್ಲಿ ಇಲ್ಲ ಸರ್, ಆ ಮಟ್ಟ ಉಡುಪಿ ಜಿಲ್ಲೆ ಮತ್ತೆ ಮಂಗಳೂರು ಸಾಧ್ಯವಿಲ್ಲ. 1 ಲಕ್ಷ ರೂಪಾಯಿ ಶೋರೂಮಿಗೆ ದೊಡ್ಡ ಒಂದು ಫ್ಲೋರ್ ತಗೊಂಡು 1 ಲಕ್ಷ ಬಾಡಿಗೆ ಕೊಟ್ಟು ತಿಂಗಳಿಗೆ 20-30 ಆಗ್ಬೋದು. ಅದೆಲ್ಲ ಚಲನಚಿತ್ರದ ಸೆಂಟರ್ ಆಗಿದ್ರಿಂದ ಬಾಂಬೆ ಮೀಡಿಯಾ ದೊಡ್ಡ ಅವರಿಗೆ ಸ್ಟಾರ್ ನಟರೆಲ್ಲ ಅವ್ರ ಕಸ್ಟಮರ್ ಇದ್ದಾರೆ. ಒಂದು ಗಿರಾಕಿ 3,000, ಒಂದು ಕಟ್ಟಿಂಗ್ ಅವ್ರು ಮುಟ್ಟಿದ್ರೆ 3,000 ತಗೊಳ್ತಾರೆ. ಕನಿಷ್ಠ 15,000-20,000 ರೂಪಾಯಿ ಒಂದು ಕಸ್ಟಮರ್ ಬಿಲ್ ಮಾಡ್ತಾರೆ. ಬಿಟ್ಟು ಹೋಗುತ್ತಿರುವಂತ ನಿಮ್ಮದೇ ಸಮಾಜದ ಯುವಕರನ್ನ ಈ ವೃತ್ತಿಗೆ ಆಕರ್ಷಿಸುವಲ್ಲಿ ಈಗ ನೋಡಿ ಅವ್ರು ಬಿಟ್ಟು ಸ್ಟೂಡೆಂಟ್ಸ್ಗೆ ಮಾಡಿದೇವಲ್ಲ, ಅದೇ ಮಾಡ್ತಿದ್ದೀವಿ. ಅದೇ ಈಗ ನೋಡಿ, ಈಗ ಸ್ವಲ್ಪ ನಮ್ಮವರು, ನಾನು ಹೇಳೋದು ನಮ್ಮ ಗಿರಾಕಿಗಳ ಬಗ್ಗೆ ಹೇಳೋದು, ಈಗ ರೇಟ್ ಬೋರ್ಡ್ ಕೊಟ್ಟಿದ್ದೇವೆ, ಹೊಸ ರೇಟ್ ಬೋರ್ಡ್ ಕೊಟ್ಟಿದ್ದೇವೆ, ಪಬ್ಲಿಕ್ ಚರ್ಚೆ ಮಾಡ್ತಾರೆ. ನೋಡಿ ತಿಂಗಳಿಗೆ ಒಂದ್ಸರಿ ಕಟಿಂಗ್ ಬರೋದು ಸರ್, 180 ಹೇಳ್ತಾರೆ, ನೀವು 200 ರೂಪಾಯಿ ಕೊಟ್ಟೋಗ್ಬೇಕು ಸರ್, ಉಳ್ಕೊಳ್ಳಿ ನೀವು ಅಂತ 20 ರೂಪಾಯಿ. 180 ತಗೊಂಡ್ರು 80 ರೂಪಾಯಿ ಶೇವಿಂಗ್, 120 ಕಟ್ಟಿಂಗು. ನೀವು ಹೋದವರು ಇನ್ನು ಮುಂದೆ ನಾನು ಕೇಳ್ತೇನೆ, ಜಗದೀಶ್ ಒಡೆ ಪಾಪ ರೂಪಾಯಿ ಕೇಳ್ತೇನೆ ನಾನು, ನೀವು ಒಂದು 20 ರೂಪಾಯಿ ಕೊಟ್ಟೋಗಿ. ಯಾಕೆ ಗೊತ್ತಾ, ಈ ಕಸಬು ಉಳಿಲಿ ಅಂತ ಕೊಟ್ಟರೆ ಮಾತ್ರ ಉಳಿಯುತ್ತೆ ಸರ್. ನೀವು ತಿಂಗಳಿಗೆ ಒಂದ್ಸರಿ ಹೋಗ್ತೀವಿ. ಒಂದು ಮೆಚ್ಚಬೇಕಾದಂತ ವಿಷಯ ಅಂದ್ರೆ ಸವಿತಾ ಸಮಾಜದ ಮೂಲಕ ಏಕದರವನ್ನ ವಿಧಿಸಿದ್ದು ಎಲ್ಲ ಕಡೆ, ಗ್ರಾಮೀಣಕ್ಕೆ ಒಂದು, ಸಿಟಿಗೆ ಒಂದು, ಎಸಿಗೆ ಒಂದು ಮಾಡಿದ್ದೇವೆ. ಅದು ಎಲ್ಲವೂ ಕೂಡ ಕ್ಲಿಯರ್ ಆಗಿ ನಡೀತಾ ಇದೆ. ಆದ್ರೂ ನಾನು ನಿಮ್ಮ ಕಟಪಾಡಿ ಇರ್ಬೋದು, ನಿಮ್ಮ ಮಣಿಪುರ ಇರ್ಬೋದು, ಕಾಪು ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ಸೆಲೂನ್ನವ್ರು ಬದುಕಬೇಕಂದ್ರೆ ನೀವು 50 ರೂಪಾಯಿ, 70 ರೂಪಾಯಿ, 20 ರೂಪಾಯಿ ಚರ್ಚೆ ಮಾಡಿ ಕೂತ್ಕೊಂಡ್ರೆ ಅವನಿಗೆ ಅಂಗಡಿ ಬಾಡಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಮನೆ ಬಾಡಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು 200 ರೂಪಾಯಿ ಕೊಟ್ಟೋಗ್ಬೇಕು ಸರ್. ಆವಾಗ ನೀವು ತಿಂಗಳಿಗೆ ಒಂದ್ಸರಿ ಬರ್ತೀರಿ, ದಿವಸ 200 ರೂಪಾಯಿ ಬಂಗಡೆ ತಿಂತೀರಿ, ಬೂತಾಯಿ ತಿಂತೀರಿ, ದಿವಸ ಹೂ 200 ರೂಪಾಯಿ ತಗೊಳ್ತೀರಿ. ಅವ್ ಇಷ್ಟು ಹೂ ಕೊಟ್ಟು ನೋಡಿ, ಈ ನೆರೆ ಮಳೆ ಬಂದ್ರು ಇಷ್ಟೇ 100 ರೂಪಾಯಿ, ಹಾಟ್ ಸೀಸನ್ ಇಷ್ಟೇ, ಹೀಗಂತ ಎಲ್ಲುಂಟು ಮಾರು ಎಲ್ಲದೂ ಕೊಡ್ತಾರೆ ಸರ್, ದುಡ್ಡು ದಿವಸ ಕೊಟ್ಟು ತಗೊಂಡು ಹೋಗ್ತಾರೆ. ಒಂದು ತಿಂಗಳಿಗೆ ಒಂದ್ಸರಿ ಬಂದು ಸೆಲೂನಿಗೆ ಒಂದು 300 ರೂಪಾಯಿ 100 ರೂಪಾಯಿ ಕೊಟ್ಟರೆ ಅವ್ನು ಬದುಕ್ತಾನೆ, ನಮ್ಮ ಸಮಾಜ ಉಳಿಯುತ್ತೆ. ಇದು ನಮ್ಮ ಜನರ ಕೈಲಿದೆ.
ಮತ್ತೆ ಸುರಕ್ಷೆ ಮತ್ತು ನೈರ್ಮಲ್ಯದ ಬಗ್ಗೆಯೂ ಕೂಡ ಕಾಳಜಿ ಅದು ನಾವು ಈಗ ಅವರಿಗೆ ಅಂಗಡಿಯನ್ನು ಸೆಲೂನ್ಗಳಲ್ಲಿ ಸೆಲೂನ್ ಚಂದ ಆಗ್ಲಿಕ್ಕೆ ನಾವು ಅದೇ 3 ಲಕ್ಷ ಉನ್ನತೀಕರಣ ಆಯಿತು ಆಗಿದೆ. ಬಟ್ ಸುರಕ್ಷೆ ಮತ್ತು ನೈರ್ಮಲೀಕರಣದ ನಿಟ್ಟಿನಲ್ಲಿ ಕೂಡ ಉತ್ತಮ ಹೆಜ್ಜೆ. ಅವರಿಗೆ ವಾರ್ನಿಂಗ್ ಕೊಡ್ತಿದ್ದೇವೆ, ನೀವು ನಂಬಲಿಕ್ಕಿಲ್ಲ. ನಾನು ಮಳೆಗಾಲ ಜೂನ್ ತಿಂಗಳಿಂದ ಈ ದಿವಸದವರೆಗೆ ಕೇಳಿ ನಿನ್ನೆ ಕೂಡ ವಿಸಿಟ್, ನಾನು ಪ್ರತಿ ಸೆಲೂನ್ ಹೋಗ್ತೇನೆ, ಅಲ್ಲಿ ಕೂದು ಸ್ಟಾಕ್ ಇಟ್ಟರೆ ಬೈತೇನೆ, ಬಾಯಿ ಬಂದಾಗ ಅವ ಏನ್ ತಪ್ಪು ತಿಳ್ಕೊಂಡಂಗೆ ಅಗತ್ಯ ಇಲ್ಲ. 200 ರೂಪಾಯಿ ತಗೊಳ್ತಾರೆ, 180 ತಗೊಳ್ತಾರೆ, ಅಂಗಡಿ ಕ್ಲೀನ್ ತಾಲೂಕಿಂದ ಅದನ್ನು ಪ್ರಶಸ್ತಿ ಅಂತ ಆಮೇಲೆ ಇನ್ನೊಂದು ಪ್ರಶಸ್ತಿ ಕೊಡ್ತಿದ್ದೇವೆ ಸ್ವಲ್ಪ ಸಮಾಜದಿಂದ, ಕ್ಲೀನ್ ಸೆಲೂನ್, ಒಳ್ಳೆ ಚಂದದ ಅಂಗಡಿ ಮತ್ತು ಒಳ್ಳೆ ಸೇವೆ ಕೊಡುವಂತ ಬಾರ್ಬರ್ ಇದ್ರೆ ಅವ್ನು ಹುಡುಕಿ ಅವನಿಗೆ ಜಿಲ್ಲಾ ಪ್ರಶಸ್ತಿ ಅಂದ್ರೆ ವಾರ್ಷಿಕವಾಗಿ ಕುಟುಂಬ ಸಮ್ಮಿಲನದಂತ ಕಾರ್ಯಕ್ರಮಗಳು ಮಾಡ್ತಿದ್ದೇವೆ. ಅದಕ್ಕಾಗಿ ಕೆಲವು ಎಲ್ಲಾ ವೃತ್ತಿ ಬಾಂಧವರು ಒಂದು ಕಡೆ ಸೇರ್ಬೇಕು, ಚಿಂತನ ಮಂಥನ. ಈಗ ನೋಡಿ, ಜಿಲ್ಲಾ ಮಹಾಸಭೆ ಮಾಡ್ತೇವೆ, ಅಲ್ಲಿ ಇಂದಿಷ್ಟು ಜನ ಸೇರ್ತೇವೆ. ಜಿಲ್ಲಾ ಸಹಕಾರ ಸಂಘದ ಮಹಾಸಭೆ ಮಾಡಿ ಅಲ್ಲಿ ಸೇರ್ತೇವೆ. ಘಟಕ ಮಟ್ಟದಲ್ಲಿ, ವಲಯ ಮಟ್ಟದಲ್ಲಿ, ಸಮಾರಂಭಗಳಲ್ಲಿ ಅವ್ರ ಹೆಂಡತಿ ಮಕ್ಕಳು ಸಮಾಜ ನಮಗೆ ಬರ್ಬೇಕಂತ. ನೀವು ಕೇಳಿ, ತಮ್ಮದೇ ಸಮಾಜದ ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆದದ್ದು ಕಡಿಮೆ ಅಂತ ಇದೆ ಪ್ರಚಾರಕ್ಕೆ ಅಷ್ಟಿಲ್ಲ. ಪ್ರತಿ ವರ್ಷ ಮಾಡ್ತಿದ್ದಾರೆ ನಮ್ಮ ಎಲ್ಲರೂ ಸಾರ್ವತ್ರಿಕ ತಮ್ಮ ಸಮಾಜದ. ಆದ್ರೆ ಕ್ರಿಕೆಟ್ ಟೂರ್ನಿಮೆಂಟ್ ಎಲ್ಲ ಇಡೀ ಜಿಲ್ಲೆಯಲ್ಲಿ ಆಗ್ತಾ ಇದೆ. ನೀವು ಹೇಳಿದಾಗೆ ಬೇರೆ ಕ್ರೀಡಾಕೂಟಗಳ ಮಕ್ಕಳು ಭಾಗವಹಿಸುವಂತ ಆಗ್ತಾ ಇಲ್ಲ. ಈಗ ಹೊಸ ಅಧ್ಯಕ್ಷರು ಮತ್ತು ಹೊಸ ಕಾರ್ಯದರ್ಶಿಗಳು ಬಹಳ ಉಮೇದಿದ್ದಾರೆ. ಹಾಗಾಗಿ ಯುವ ಘಟಕಗಳು ಕೂಡ ಆಗಿದೆ, ಇವಾಗ ಮಹಿಳಾ ಘಟಕ ಇದೆ ಎಲ್ಲ ಇಡೀ ಜಿಲ್ಲೆಯಲ್ಲಿ. ನೀವು ಹೇಳ್ದಂಗೆ ಯಾವ ಜಾತಕವನ್ನು ನೋಡ್ಬೇಕಂತಿಲ್ಲ. ನಾನು ಶಿರೂರು ಬೈಂದೂರಲ್ಲಿ ಒಬ್ಬನು ತೋರಿಸ್ತೀನಿ, ಅವನ ಹೆಸರು ಹೇಳ್ತಾನೆ, ಅವನ ಅಪ್ಪ ಯಾರು, ಅಮ್ಮ ಯಾರು, ಹೆಂಡತಿ ಯಾರು, ಕುಟುಂಬ ಯಾರು ಹೇಳ್ತೇನೆ ನಾನು. ಯಾಕೆಂದ್ರೆ 20 ವರ್ಷದಿಂದ ಅವ್ನು ಇಡೀ ಮೂಲಸ್ಥಾನ, ದೈವಸ್ಥಾನ, ಅವನು ಏನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ನಾನು ನೋಡ್ರೆ ಗುರ್ತಾ ಇಡ್ತೇನೆ. ನಿತ್ಯ ಸಂಚಾರಿ ಅಧ್ಯಕ್ಷರು ಹೇಳ್ತಾರೆ, ಇಂಥ ಪ್ರಚಾರ ಮಾರ ನೋಡಿ. ಮಾರ್ಕೆಟ್ ಅಂದ್ರೆ ಹೇಗೆ ಗೊತ್ತಾ ಸರ್, ನೀವು ಕುತ್ಕೊಂಡು ಮೇಲೆ ಟಿವಿಲೋ ಮತ್ತೊಂದರಲ್ಲೋ ಸಮಾಜ ನಾಯಕ ಅಂತ ಭಾಷಣ ಕೊಟ್ಟರೆ ಭಾಷಣ ನಾಯಕ ಆಗೋದಿಲ್ಲ. ನಾಯಕ ಅಂದಾಗ ಬಡವರ ಮನೆ ಬಾಗಿಲಿಗೆ ಬೇಕು, ಅವರ ಕಷ್ಟ ಸುಖ ಕೇಳಬೇಕು. ಬಟ್ ಒಂದರಲ್ಲಿ ವಿಫಲರಾದ್ರೆ ಆದಿತ್ಯವಾರ ರಜೆ ಕೊಡ್ಲಿಲ್ಲ, ಅದೊಂದು ಏನು ನವೀನ್ ಚಂದ್ರ. ಕೊನೆಯದಾಗಿ ಈ ಸೊಸೈಟಿಯ ಮೂಲಕ ಇನ್ನು ಏನೇನು ಮಹತ್ವಾಕಾಂಕ್ಷೆಯ ಯೋಜನೆಗಳಿವೆ? ಅದೇ ಅಂದ್ರೆ ನೀವು ಹೇಳಿದಾಗೆ ಕ್ಷೌರಿಕ ಮಕ್ಕಳನ್ನು, ಈಗ ನಮ್ಮ ಯುವಕರನ್ನು ಇದ್ರ ಬಗ್ಗೆ ಸೆಳಿಬೇಕಂತೇಳಿ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಅಂದ್ರೆ ಕಳೆದ ವರ್ಷ ಪ್ರಾರಂಭಿಸಿದ್ದು ಕ್ಷೌರಿಕ ಕೌಶಲಾಭಿವೃದ್ಧಿ ಯೋಜನೆ ಅಂತೇಳಿ. ಅದರಲ್ಲಿ ಅಂತ ಹೇಳಿದ್ರೆ, ಈಗ ಯಾರ ಹುಡುಗರು ಈಗ ಕ್ಷೌರಿಕ ವೃತ್ತಿಯನ್ನು ಕಲಿಬೇಕು, ಕಾಲೇಜ್ ಮಾಡುವಾಗಲೂ ಕಲಿಬೇಕು, ಅಥವಾ ಕಾಲೇಜ್ ಬಿಟ್ಟ ಮೇಲೆ ನನಗೆ ಕ್ಷೌರಿಕ ವೃತ್ತಿಯಲ್ಲಿ ಮುಂದುವರಿಬೇಕಂತ ಕಲಿಬೇಕಂತ ಹೇಳಿ ಬಂದವರಿಗೆ, ಅವರು ಎಲ್ಲಿಯೂ ಬೇಕಾದ್ರೂ ಕಲೀಲಿ. ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಸೆಲೂನಲ್ಲಿ, ಅವರ ತಂದೆಯ ಸೆಲೂನಲ್ಲಿ ಮಾಡ್ಬೋದು, ಅಥವಾ ಚಿಕ್ಕಪ್ಪ ಅಥವಾ ರಿಲೇಟಿವ್, ಅದು ಯಾರು ಹೌದು, ಅಲ್ಲಿ ಹೋದಾಗ ನಾವು ಅವರಿಗೆ 1 ವರ್ಷಗಳ ಕಾಲ ಪ್ರತಿ ತಿಂಗಳು 1,000 ರೂಪಾಯಿ ಅಂದರೆ ವರ್ಷಕ್ಕೆ 12,000 ರೂಪಾಯಿ ಸ್ಕಾಲರ್ಶಿಪ್ ಅಂತೇಳಿ ಅಭಿವೃದ್ಧಿ ಯೋಜನೆ, ಕೌಶಲ್ಯ ಅಂತ ಆ ಯೋಜನೆ ಅಡಿ ನಾವೀಗ 1 ವರ್ಷದಿಂದ ಈಗ ಪ್ರಾರಂಭ ಮಾಡಿದ್ದೇವೆ. ಲಾಸ್ಟ್ ಇಯರ್ ಒಂದು 12 ಜನರಿಗೆ ಕೊಟ್ಟೆವು, ಆಮೇಲೆ ಈ ವರ್ಷ ಒಂದು 5-6 ಜನರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಅದು ಮುಂದಿನ ಯೋಜನೆಯಾಗಿ ನಮ್ಮದೇ ಸವಿತಾ ಸಮಾಜ ಸೊಸೈಟಿಯಿಂದಲೇ ಒಂದು ಟ್ರೈನಿಂಗ್ ಸೆಂಟರ್ ಅನ್ನು ಮಾಡುವ. ಅದು ಒಳ್ಳೆಯದು. ಹೌದು, ಯಾಕಂದ್ರೆ ಕೇಶಕರ್ತನ ಮತ್ತು ಕೇಶ ಶೃಂಗಾರ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವ್ಯಾಪಕತೆಯನ್ನು ಪಡೆದಿದೆ ಮತ್ತು ಹೆಚ್ಚೆಚ್ಚು ಜನರು. ಕರೆಕ್ಟ್. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಕೆಲವರು ತುಂಬಾ ಖರ್ಚು ಮಾಡಿ ಕಲಿತಾರೆ. ಸೊ ಅದನ್ನು ಒಂದು ರೀಸನೇಬಲ್ ದರದಲ್ಲಿ ಇನ್ಸ್ಟಿಟ್ಯೂಟ್ ಮಾಡಲೇಬೇಕು. ಹೌದು, ಅದು ಒಂದು ಯೋಜನೆ ಒಂದು ಇದೆ. ಅದರಲ್ಲಿ ಅವರು ಹೇಳಿದಂತ ಈ ಅಜಲು ಪದ್ಧತಿಯ ಕೆಲವೊಂದು ಕ್ರಮಗಳನ್ನು ಕೂಡ ಅದರಲ್ಲಿ ಸಬ್ಜೆಕ್ಟ್ ಆಗಿ ಟ್ರೈನಿಂಗ್ ಕೊಡಬೇಕು ಮುಂದೆ ಪರಂಪರೆಗೆ. ಸೊ ಆ ರೀತಿಯಾಗಿ ಸಹ ಒಂದು ಮಾಡುವಂತ ಯೋಜನೆ ಇದೆ. ಸೊ ಹಾಗೆ ಮತ್ತೊಂದು ಯೋಜನೆ ಅಂತ ಹೇಳಿದ್ರೆ, ಸವಿತಾ ಸಮಾಜದಿಂದ ಒಂದು ಕಂಪನಿ ಪ್ರಾರಂಭ ಮಾಡಬೇಕಂತ. ಸವಿತಾ ಸಮಾಜ ಪ್ರೈವೇಟ್ ಲಿಮಿಟೆಡ್, ಸವಿತಾ ಸಮಾಜ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ. ಸೊ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳಿದ್ರೆ, ಈಗ ಅದು ಈ ಸೆಲೂನಲ್ಲಿ ಇದು ನಮ್ದು ಹೇರ್ ವೇಸ್ಟ್ ಆಗ್ತದೆ, ಆ ವೇಸ್ಟ್ ಅನ್ನು ಪುನಃ ರೀಸೈಕಲ್, ಕಸದಿಂದ ರಸ. ಹೌದು. ಈಗ ನಮ್ಮದು 1,000ಕ್ಕಿಂತಲೂ ಜಾಸ್ತಿ ಸೆಲೂನ್ ಇದೆ. ಸೊ ಪ್ರತಿ ಸೆಲೂನಿಂದ ಒಂದು ಕಸವನ್ನು ಅಲ್ಲ, ಅದು ಮೆಂಬರ್ಶಿಪ್ ಶೇರ್ಸ್ ಹಾಗೆ ಮಾಡ್ತಾ ಇದ್ದೀವಿ. ಹೌದೌದು, ಶೇರ್ಸ್ ಅಂತ ಕಲೆಕ್ಟ್ ಮಾಡಿ, ಮತ್ತೆ ಇದನ್ನು ನಾವು ಹೇಗೆ ಆ ಎಲ್ಲ ಹೇರ್ ಅನ್ನು ನಾವು ಕಲೆಕ್ಟ್ ಮಾಡಿ, ಸೊ ಅದರಿಂದ ನಾವು ಅಮೈನೋ ಆಸಿಡ್ ಎಕ್ಸ್ಟ್ರಾಕ್ಷನ್ ಮಾಡುವಂತ ಒಂದು ಯೂನಿಟ್ ಹಾಕ್ಬೇಕಂತ ಇದ್ದೇವೆ. ಸೊ ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಅಮೈನೋ ಆಸಿಡ್ಸ್ ಯಾವಾಗ ಕಾರ್ಯರೂಪಕ್ಕೆ ಬರಬಹುದು? ಅದು ಈಗ ಅದರ ಬಗ್ಗೆ ಹೇಗೆ ಯಾವ ರಿಜಿಸ್ಟ್ರೇಷನ್ ಎಲ್ಲ ಉಂಟು. ಸುಮಾರು ಇನ್ನು 1-1.5 ವರ್ಷ ಬೇಕಾಗಬಹುದು. ಸೊ ಖಂಡಿತವಾಗಿ 1-1.5 ವರ್ಷದಲ್ಲಿ ಖಂಡಿತವಾಗಿ ಆ ಸ್ಥಾಪನೆ ಆಗ್ತದೆ ಅಂತೇಳಿ ನಂಬಿಕೆ ಇದೆ. ಈಗಾಗಲೇ ಸ್ವಲ್ಪ ಗ್ರೌಂಡ್ ವರ್ಕ್ ಎಲ್ಲ ಆಗ್ತಾ ಇದೆ. ಇದು ಈ ಅಮೈನೋ ಆಸಿಡ್ ಅಂತ ಹೇಳಿದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಇದಾಗ್ತದೆ.
ಯೂಸ್ ಆಗ್ತದೆ. ಒಂದು ಅಗ್ರಿಕಲ್ಚರಲ್ ಗೆ ಯೂಸ್ ಆಗ್ತದೆ, ಆರ್ಗ್ಯಾನಿಕ್ ಕೆಮಿಕಲ್ಸ್, ಹೌದು, ಫಾರ್ಮಿಂಗ್ ಆಗಿ. ಆನಂತರ ಅನಿಮಲ್ ಫೀಡ್ ಆಗಿ ಸಹ ಯೂಸ್ ಮಾಡ್ತೇವೆ. ಆಮೇಲೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಆಗ್ತದೆ. ಆಮೇಲೆ ನಮ್ಮ ಬ್ಯೂಟಿ ಇಂಡಸ್ಟ್ರೀಸ್ ಅಲ್ಲಿ ಸಹ ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇವನ್ ಬಯೋಟೆಕ್ನಾಲಜಿ ಇಂಡಸ್ಟ್ರಿಯಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಸೊ ಅಂತ ಇದನ್ನು ಈ ಒಂದು ಅಮೈನೋ ಆಸಿಡ್ಸ್ ಇಂದ ಇದನ್ನು ಸೇಲ್ ಮಾಡುವಂತ ಒಂದು ಆಪ್ಷನ್ಸ್ ಕೂಡ ತುಂಬಾ ಬಹಳ ಜಾಸ್ತಿ ಇರೋದ್ರಿಂದ, ಸೊ ಆ ರೀತಿಯಾಗಿ ಎರಡು ಉದ್ದೇಶ. ಒಂದು ಸವಿತಾ ಸಮಾಜದ ಅಂದ್ರೆ ಸಮಾಜದ ಮೂಲಕವೇ ಪ್ರಾರಂಭ ಮಾಡ್ಬೇಕಂತೇಳಿ. ಈಗ ನಾವು ಒಂದು 4-5 ಜನ ಉಂಟು ಬಂಡವಾಳ ಹಾಕಿ ಮಾಡ್ತೇವೆ ಅಂತ ಹೇಳಿ ಅಂತಲ್ಲ, ಇದು ಬಂಡವಾಳ ಕ್ಯಾಪಿಟಲಿಸಮ್ ಅಂತ ಹೇಳ್ತೇವೆ. ಆದ್ರೆ ಪ್ಯೂರ್ ಕ್ಯಾಪಿಟಲಿಸಮ್ ಇರಬಾರ್ದು. ಸಂಘಟನೆಯ ಲಿಮಿಟೆಡ್ ಕಂಪನಿ ಅನ್ನೋದು ಪ್ರಥಮ ಅಂತ. ಹೌದೌದು. ಸೊ ಕ್ಯಾಪಿಟಲಿಸಮ್ ಒಟ್ಟಿಗೆ ಸಹಕಾರ, ಅದರಲ್ಲಿ ಕೋಆಪರೇಟಿವ್ ಬೇಕು. ಕ್ಯಾಪಿಟಲಿಸಮ್ ಪ್ಲಸ್ ಕೋಆಪರೇಟಿವ್. ಸೊ ಅದು ಎರಡು ಒಟ್ಟಿಗೆ ಬ್ಲೆಂಡ್ ಆಗಬೇಕು. ಅದರ ಒಟ್ಟಿಗೆ ಅದು ಸೇರಿ ನಾವು ಪ್ರಾರಂಭ ಮಾಡ್ತೇವೆ. ಈ ಹೈಯರ್ ಎಜುಕೇಶನ್ ಅಲ್ಲಿ ಡಾಕ್ಟರ್ ಇಂಜಿನಿಯರ್ ಕಲಿಯುವವರೆಗೆ ಏನಾದರೂ ಹೆಚ್ಚುವರಿ ಲೋನ್ಗಳನ್ನು ನೀಡುವ ಅಥವಾ ಏನಾದರೂ ಸಹಾಯ ಮಾಡುವಂತಹ ಕೆಲಸಗಳು ಆಗಿದೆಯಾ ಸೊಸೈಟಿಯ ಮೂಲಕ? ಹೌದು, ಖಂಡಿತ. ಈಗ ನಮ್ಮ ಸಹಕಾರಿ ನಮ್ಮ ಮಕ್ಕಳ ಶಿಕ್ಷಣದಲ್ಲಿ ಈಗ ಇಂಜಿನಿಯರಿಂಗ್ ಕಲಿಯುವವರಿಗೆ ನಾವು 5 ಲಕ್ಷ ತನಕ ಲೋನ್ ಕೊಡ್ತಾ ಇದ್ದೇವೆ. ಆಗಿದ್ದಾರೆ ಡಾಕ್ಟರ್ಸ್ ಎಲ್ಲ? ಅದೇ ಈಗ ಕಲಿತಾ ಇದ್ದಾರೆ. ಹೌದೌದು. ಈಗಂದ್ರೆ ಪ್ರಾರಂಭ ಮಾಡಿ ಅದು ಒಂದು 2-3 ವರ್ಷ ಆಗುದಷ್ಟೇ. ಸೊ ಈಗ ಒಂದಿಬ್ರು ಇಂಜಿನಿಯರಿಂಗ್ ಅಲ್ಲಿ ಕಲಿತಾ ಇದ್ದಾರೆ, ಲೋನ್ ತಗೊಂಡಿದ್ದಾರೆ. ನಿರಂತರ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಓಕೆ. ಮತ್ತೆ ಯಾರು ಹೊಸ ಯೋಜನೆಗಳು ಏನಾದರೂ ಅನುಷ್ಠಾನ ಮಾಡಬೇಕಂತ ಕಂಡು ಬಂದು ನಾವು ಮೀಟಿಂಗ್ ಇಟ್ಟು ಅದ್ರ ಬಗ್ಗೆ ಏನು ಹೇಳ್ತಾರೆ, ಮೂವಿಗೆ ದಾರ ಹಾಕೋಬಿಟ್ಟು ಅವ ಅಂಚನೆ ಮುಂದೆ ಇಂಚನೆ ಅಂತೇನೇನಿಲ್ಲ. ನಾವು ಹೊಸ ಏನಾದರೂ ಸಹಕಾರ ಕೊಡುವಂಥ ಯೋಜನೆಗಳು ನಿಮ್ಮ ತಲೆಯಲ್ಲಿ ಬಂದರೂ ಕೂಡ ನಾವು ತಗೊಳ್ತಾ ಇರೋದು, ಇಂಥದ್ದು ಮಾಡ್ಬೋದು ಅಂತ ಆಲೋಚನೆ ಮಾಡಿ ನಾವು ಮೀಟಿಂಗ್ ಇಟ್ಟು ಚರ್ಚೆ ಮಾಡಿ ಒಳ್ಳೆಯ ಕಮಿಟಿ ಇದೆ. ಒಂದು 15-17 ಜನ ನಾವು ಕಮಿಟಿಯಲ್ಲಿದ್ದೇವೆ. 90 ಜನ ನಿರ್ದೇಶಕರಿದ್ದಾರೆ. ಬಹಳ ಚೆನ್ನಾಗಿ ಸೊಸೈಟಿ ಉತ್ತಮವಾಗಿ ಹೋಗ್ತಾ ಇದೆ. ಬೈಲಾಗಳು ಕೂಡ ಸಮರ್ಪಕವಾಗಿ ಜಾರಿ ಆಗ್ತಾ ಇದೆ. ಮತ್ತು ಘಟಕಗಳು ತಾವು ಹೇಳಿದ್ರಿ, ಎಲ್ಲ ಘಟಕಗಳು ಸ್ಟ್ರಾಂಗ್ ಇದೆ ತಮ್ಮ ಘಟಕಗಳು. ಸವಿತಾ ಸಮಾಜದ ಸಂಘಟನೆದ್ದು ಈ ಮಹಿಳಾ ಘಟಕಗಳು ಎಲ್ಲವೂ ಸ್ಟ್ರಾಂಗ್ ಇದೆ, ಆಕ್ಟಿವ್ ಇದ್ದಾರೆ. ಮಹಿಳಾ ಘಟಕಗಳು ಸ್ವಲ್ಪ ವೀಕ್ ಆಗಿದೆ, ಆದರೆ ಹುಡುಗರ ಎಲ್ಲ ಘಟಕದಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯೂತ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ವಲಯ ಚೆನ್ನಾಗಿದೆ, ತಾಲೂಕು ಅಧ್ಯಕ್ಷರುಗಳು ಚೆನ್ನಾಗಿದ್ದಾರೆ. ಮತ್ತೊಂದು ಸಾಧಾರಣ ಈಗಿರುವಂಥ ಯುವಕರೆಲ್ಲ ಒಂದು 10 ವರ್ಷ 20 ವರ್ಷ ಟ್ರೈನ್ ಆಗಿ ಬಂದವರು. ನಾವು ಡೈರೆಕ್ಟ್ ಅವರಿಗೆ ಪೋಸ್ಟ್ ಕೊಡೋದಿಲ್ಲ, ಅವ್ರ ಅನುಭವ ತಗೊಂಡೇ ಬರ್ತಿದ್ದಾರೆ. ಸಂಕಲ್ಪ ಏನು ಸರ್? ಯಾವುದು ಈ ಸಮಾಜ ನಾವು ಕಷ್ಟಪಡಬಾರ್ದು. ಒಂದು ಮಕ್ಕಳಿಗೆ ಕಷ್ಟಪಡ್ಬೇಕು ಸರ್. ಅಲ್ಲ, ಕಷ್ಟಪಡಬಾರ್ದ್ರೆ ಶಿಕ್ಷಣಕ್ಕೆ ಆಗ್ಲಿಲ್ಲ, ಮದುವೆ ಮಾಡ್ಲಿಕ್ಕೆ ಒಳ್ಳೆ ಕಡೆ ಆಸ್ಪತ್ರೆ ಹೋಗ್ಲಿ ದುಡ್ಡಿಲ್ಲ ಅಂತ ಸತ್ತೋಗ್ಬಿಡುವಂತ ಪರಿಸ್ಥಿತಿ. ಅಡ್ಮಿಟ್ ಮಾಡಕ್ಕೆ ನಮ್ಗೆ ಗೊತ್ತು ಏನು ಈ ಸೊಸೈಟಿ ಮತ್ತೆ ಇನ್ನು ಮುಂದೆ ಕಂಪನಿ ಪ್ರಾರಂಭ ಮಾಡೋ ಉದ್ದೇಶ ಉದ್ಯೋಗಾವಕಾಶ ಒಂದು ಕಡೆ. ಆಮೇಲೆ ನಮ್ಮ ಸಮಾಜದಲ್ಲಿ ಯಾರು ಕೂಡ ಹಣ ಇಲ್ಲ ಅಂತೇಳಿ ಎಜುಕೇಶನ್ ಮಾಡದೇ ಇರೋದು, ಅಥವಾ ಹಣ ಇಲ್ಲ ಅಂತ ಹೇಳಿಕೊಂಡು ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥದ್ದು, ಅಂದ್ರೆ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳದಿರುವಂಥದ್ದು. ಸೊ ಇಂಥದನ್ನೆಲ್ಲ ಹೆಚ್ಚು ಫೋಕಸ್ ಮಾಡ್ಬೇಕಂತಿದ್ದೇವೆ. ಹೇಳಿದ್ರೆ ಇದರಲ್ಲಿ ನಾವು ಕಂಪನಿಯನ್ನು ಪ್ರಾರಂಭ ಮಾಡ್ತೇವೆ. ಈಗ ಹೆಚ್ಚಾಗಿ ಕಂಪನಿಯಲ್ಲಿ ಒಂದು 3% ಅಥವಾ 5% ಸಮಾಜ ಕಾರ್ಯಗಳಿಗೆ ಮೀಸಲಾಗಿರ್ತಾರೆ. ಇವನು ಕಾರ್ಪೊರೇಟ್ ಕಂಪನೀಸ್ ಕೂಡ ಅವರದ್ದು ಉಂಟು ಸಮಾಜ ಸೇವೆ ಅಂತ ಹೇಳಿದ್ರೆ, ಬಟ್ ಆಸ್ ಎ ಒಂದು ಇದಾಗಿ ಮಾಡ್ತಾರೆ, ಒಂದು 5% ಇರ್ತಾರೆ. ಅದು ನಮ್ದಾಗಲ್ಲ, ನಮ್ಮದು 25% ಮಿನಿಮಮ್ 25% ನಮ್ಮದು ಲಾಭದ್ದು ಅದು ಸಮಾಜ ಸೇವೆಗೆ. ಅದು ಕೇವಲ ಸವಿತಾ ಸಮಾಜಕ್ಕೂ ಮಾತ್ರ ಅಲ್ಲ, ಸವಿತಾ ಸಮಾಜಕ್ಕೂ ಮೇಜರ್ ಆಗ್ತದೆ. ಇವನು ಉಳಿದ ಸಮಾಜದ ಈ ಸಾಮಾಜಿಕ ಅಭಿವೃದ್ಧಿ ಅದಕ್ಕೂ ಸಹ ನಾವು ಮಾಡ್ತೇವೆ. ನಮ್ಮಲ್ಲಿ ಇನ್ನೊಂದು ಮಾತು, ನಮ್ಮಲ್ಲಿ ಯಾಕೆ ಶೌರ್ಯಕ್ಕೆ ಸತ್ತೋಗ್ಬಿಟ್ರೆ ಅವನು ಮರಣನಿಧಿ ಅಂತ ಒಂದು ಸ್ಕೀಮ್ ಇದೆ, ನೋಂದಣಿ ಮಾಡ್ಬೇಕು ಮಾತ್ರ. ಮಾಡಿದ್ರೆ 10,000 ರೂಪಾಯಿ ಸತ್ತೋ ದಿವಸವೇ ಕೊಡುವಂಥದ್ದು. ಮೀಟಿಂಗ್ ಇಡಬೇಕು, ಅರ್ಜಿ ಬೇಕು, ಅದು ಬೇಕು. ಸತ್ತಿದ್ ಹೌದಲ್ವಾ, ಸುಳ್ಳು ಸತ್ತೋದು ಹೇಳಿಕ್ಕಾಗುತ್ತಾ? ಆದ್ರೆ ಅವನಿಗೆ ಆ ದಿವಸವೇ ನಮ್ಮ ಉಪಸಮಿತಿಯವರ ಅಂತ ಗೊತ್ತಿದೆಯಾ ಎಲ್ಲ ಸಮಾಜ ಬಾಂಧವರಿಗೆ? ಮರಣ ನಿಧಿ ಇದೆ, ಗೊತ್ತಿದೆ. ಹೆಂಗ್ ಬುಡ್ಚಿ ಅಂತ ಹೇಳೋದಿಲ್ಲ, ಮಾಡೋದಿಲ್ಲ, ಅವ್ರಿಗೆ ಬಿಟ್ಟದ್ದು. ಅದಕ್ಕೆ ನಾನು ಫಸ್ಟ್ ನೋಂದಣಿ ನಾನೇ ಮಾಡಿದ್ದೆ, ಸಾಯೋದು ಗ್ಯಾರಂಟಿ ಅಲ್ಲ. ಅರ್ಥ ಇದೆ ಸರ್. ನಮಗೆ ತುಂಬಾ 6-7 ಜನ ಬ್ರದರ್ಸ್ ಇದ್ದಾರೆ, ಎಲ್ಲರೂ ಒಂದಾಗಿ ಹೋಗ್ಬೇಕು. ಅಂದ್ರೆ ಮುಟ್ಟುವ ತನಕ ಸ್ಕೀಮ್ಗಳು ಖಾಲಿ ಪ್ರಚಾರಕ್ಕಾಗಿ ಆಗಿರಬಾರ್ದು. ನೀವು ನಮ್ಮ ನೋಡ್ಕೊಂಡು ಬಂದಿರಿ 20 ವರ್ಷದಿಂದ ರೀಚ್ ಆಗ್ಬೇಕಂತ. ನಾನು ನೋಡಿ ಪೊಲೀಸ್ ಕೇಸ್ ಆಗಲಿ ಅಥವಾ ಯಾರಿಗಾರ ಅನ್ಯಾಯ ಆಗಲಿ, ಯಾರಿಗಾರ ಹುಷಾರಿಲ್ಲದೆ ಇರಲಿ, ಮಣಿಪಾಲ ಆಸ್ಪತ್ರೆ ಬರಲಿ, ಆದರ್ಶಕ್ಕೆ ಬರಲಿ, ನಾವು ಇಮಿಡಿಯೇಟ್ ಒಂದೇ ನಾನು ಒಂದೇ ಇವರು ವಿಸಿಟ್ ಅವತ್ತೇ ಕೊಡ್ತೇವೆ. ಬಟ್ ಅವಮಾನಿಸುವಂತಹ ಉದಾಹರಣೆಗಳು ಕೂಡ ಕೆಲವು ಇದೆಯಲ್ಲ. ಇದೇ ಸರ್, ಇವರು ಪಿ ಜಿಲೆಲ್ಲ ಅಂತ ಸಮಸ್ಯೆ ಇಲ್ಲ. ನಮ್ಮವ್ರನ್ನ ನಾನು ನಿಜವಾಗಿ ಗೌರವದಿಂದ ಕಾಣ್ತಾರೆ. ಇಲ್ಲ, ತುಂಬಾ ನೋಡಿ, ನಾನು ಬಿಲ್ಲವ ಸಮಾಜದೊಟ್ಟಿಗೆ ಕೇಳಿ, ಸಮಾಜ ಇರುತ್ತೆ, ಬಂಟ ಸಮಾಜ ಎಲ್ಲರೂ ಅಲ್ಲ ಸರ್. ಈಗ ಕೆಲವೊಂದು ಕಡೆ ಈ ಧಾರ್ಮಿಕ ಆಚರಣೆಗಳಲ್ಲಿ
ಇಲ್ಲ ಮನವಾಡುವಂತ ಏನಿಲ್ಲ. ಇದೆಲ್ಲ ಗೊತ್ತಾಗಿದೆ. ಅಂದ್ರೆ ಕೀಳರಿಮೆಯಿಂದ ಕಾಣುವಂತ ಈ ಉಡುಪಿ ಜಿಲ್ಲೆಲಿಲ್ಲ. ಬೇರೆ ಕಡೆ ನಮ್ಮನ್ನ ಸಮಾಜದವ್ರನ್ನ ಅಸಡ್ಡೆ ಮಾಡ್ಬೋದು. ಉಡುಪಿ ಜಿಲ್ಲೆ ನಿಜವಾಗಿ ನಮ್ಮನ್ನು ಎಲ್ಲ ಸಮಾಜದವರು ಪ್ರೀತಿಸ್ತಾರೆ. ತುಂಬಾ ನಮಗೆ ಸಹಕಾರ ಕೊಟ್ಟಂತ ಸಮಾಜವು ಎಲ್ಲ ಸಮಾಜವು. ಇವನ್ನು ಈಗ ಎಲ್ಲ ರೀತಿ ನಾವು ಎಲ್ಲರೊಟ್ಟಿಗೆ ಮಿಂಗಿಲಾಗುವಾಗ ನಿಜವಾಗಿ ನಮ್ಮ ಸಮಾಜಕ್ಕೆ ಹೆಮ್ಮೆ, ಎಲ್ಲರೂ ಗೌರವ ಕೊಡ್ತಾರೆ, ಚೆನ್ನಾಗಿ ನಡೀತಾ ಉಂಟು ಅಂತ ಹೇಳ್ಬೋದು. ಹಾಗೆ ಒಟ್ಟಾರೆ ಈ ಒಗ್ಗಟ್ಟು 25 ವರ್ಷ ನಡೆಸಿದ್ದೇವೆ. ಇನ್ನು 25 ವರ್ಷ ನಾವು ಇದ್ದೇವೆ ಇಲ್ಲ ಗೊತ್ತಿಲ್ಲ. ಹೋಗಬೇಕು ಅಂತ ಬಯಲು ಅದೇ ಪ್ರಕಾರ ಮಾಡಿ ಅದೇ ಬೇಕಾ ಹುಡುಗರು ಟ್ರೈನ್ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ದೇವರ ಇನ್ನು 25 ವರ್ಷಗಳಲ್ಲಿ ಹಲವಾರು ಸಾಧನೆಯ ಮೈಲಿಗಲ್ಲನ್ನು ತಲುಪುವಂತಹ ಒಂದು ವಿಶ್ವಾಸ ಇದೆ ತಮಗೆ. ಹೌದು. ಸಹಕಾರವನ್ನು ಯಾವ ರೀತಿಯಲ್ಲಿ ಯೋಚಿಸ್ತೀರಾ ಸಮಾಜ ಬಾಂಧವರದ್ದು? ಸಮಾಜದಲ್ಲಿ ನನ್ನ ಅಭಿಪ್ರಾಯ 90% ನಮ್ಮ ವೃತ್ತಿ ಬಾಂಧವರು ನಮ್ಮೊಟ್ಟಿಗಿದ್ದಾರೆ. 10% ಬರದೇ ಇರ್ಬೋದು. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅದು ಬೇಡ, ಸಾಮಾನ್ಯ. ಅದು 10% ವಿರೋಧ ಇರ್ಬೋದು. ನಮ್ಮ ಕಲ್ಪನೆಗಳು ನಮ್ಮ ಯೋಜನೆಗಳು ಅವರಿಗೆ ಬೇರೆ ರೀತಿ ಮಾತಾಡುವ ಆಯನೆಂಚಿನ ಉಮ್ಮೇನೆಂಚಿನ ಬರ್ತದೆ. ಈಗ ನೀವು ಒಳ್ಳೆ ಬಟ್ಟೆ ಹಾಕಿದ್ರೆ ಮಾರೆ ರೈಸ್ ಮಾರೆ ಅಂತ ಹೇಳ್ತಾರೆ. ಹಾಗಂತ ಹರ್ಕಟ್ ಮಾರೆ ಆಯ್ತು ಹೆಂಚೊಲ್ಲೆ ತೊಲೆ ಅಂತ. ಸಮಾಜದ ಕುಂಕುಮಾತಿಗೆ ನಾವು ತಲೆಬಿಸಿ ಮಾಡ್ಲಿಕ್ಕಿಲ್ಲ. ಮಾಡುವ ಕೆಲಸ ಶ್ರದ್ಧೆ ಭಕ್ತಿ. ಮತ್ತೆ ನೋಡಿ ಇವರು ವಿದ್ಯಾವಂತರು, ಸುಸಂಸ್ಕೃತರು, ಒಳ್ಳೆಯ ಮನೆತನದವರು. ಈ ನೋಡಿ ದೊಡ್ಡ ದೊಡ್ಡ ಮೇಲೆ ಹೋದವರೆಲ್ಲ ಕೆಳಗಿನ ಕುಲಕಸರದಾರ ಹತ್ರ ಬರಲ್ಲ. ಆದರೆ ಮಾದರಿ ನಮ್ಮ ಅಧ್ಯಕ್ಷರು. ಹಾಗೆ ನಾವಂತೂ ಇಳಿದಾಗಿದೆ, ಅಡಿಕ್ಟ್ ಯಕ್ಷಗಾನ ವೇಷ ಹಾಕೊಂಡು ಇಳಿದಾಗಿದೆ ಇದಕ್ಕೆ. ಬಟ್ ತಾವು ಸಾಂಸ್ಕೃತಿಕ ಅಸ್ತಿತ್ವವನ್ನು ಮತ್ತು ಆಸಕ್ತಿಯನ್ನ ಈ ಸಂಘಟನೆಯ ಮೂಲಕವಾಗಿ ಕಳೆದುಕೊಂಡು ಬಿಟ್ಟಿದ್ದೀವಿ. ಅದು ಸತ್ಯ. ಹೌದು, ಬೇಸರ ಇಲ್ಲ. ಈ ಬೇಸರ ಇದೆ. ಅಂದ್ರೆ ಅದರಲ್ಲಿ ಒಂದು ಮೃಷ್ಟನ್ನ ಸರ್ ಕಲೆ, ಅದು ನಮಗೆ ನಮ್ಮನ್ನು ನಾವು ಯಕ್ಷಗಾನ ಶಿಕ್ಷಕರಾಗಿಯೂ ಕೂಡ ಇದೆ. ಹೌದು, ಹೆಜ್ಜೆ ಕ್ಲಾಸ್ ಎಲ್ಲ ಮಾಡ್ತೀನಿ. ನನಗೆ ನಿಜವಾಗಿ ಅದರಲ್ಲಿ ನನ್ನನ್ನು ನಾನು ಮರೆಯುವಂಥ ಕಲೆ ಅದು. ಈಗ ಮಿಮಿಕ್ರಿ ಇರ್ಬೋದು, ವೇಷ ಹಾಕಿರ್ಬೋದು, ಕಲೆಯ ಕಾರ್ಯಕ್ರಮಗಳು ಮಾಡೋದಿರ್ಬೋದು. ಇದರಲ್ಲೆಲ್ಲ ನನ್ನ ಮನೆ, ನಾನು ನನ್ನತನನ ಮರೆತು ನನ್ನ ನೋವನ್ನೆಲ್ಲ ಮರೆತು ಅದು ಇನ್ವಾಲ್ವ್ಮೆಂಟ್ ಆಗಿ ಅಲ್ಲಿ ಬೆಳೀತಾ ಹೋಗ್ಬೇಕಿತ್ತು. ಅಲ್ಲಿ ನಮ್ಮನ್ನ ಇವರು ಇಲ್ಲಿ ಕಿರೀಟ ಇಲ್ಲಿಟ್ಟು ತಲೆ ಮೇಲೆ ಸವಿತಾ ಸಮಾಜ ಅಂತ ವೇಷ ಹಾಕೊಂಡು ಬಿಟ್ನಾ, ಇದರಲ್ಲೇ ಖುಷಿ ಪಡ್ತೇನೆ. ನನಗೆ ಭಾರ ಆಗಲಿಲ್ಲ. ಭಾರ ಕೆಲ ಕಡೆ ಎಲ್ಲ ಸಣ್ಣ ಸಣ್ಣ ನೋವು ಆಗಿದೆ. ಆದರೆ ನಾನು ಒಂದು ಮಾತು ಹೇಳ್ತೇನೆ, ನೀವು ಒಂದು ವಸ್ತುವನ್ನು, ಒಂದು ಬಟ್ಟೆಯನ್ನೇ ಆಗಲಿ, ಒಂದು ವಸ್ತುವನ್ನು ತುಂಬ ಪ್ರೀತಿ ಮಾಡಿದಾಗ ಇಲ್ಲಿ ಪ್ರೀತಿಯ ವಸ್ತು ಇಂಪಾರ್ಟೆಂಟ್ ಆಗಿಬಿಡ್ತದೆ. ನನಗೆ ಸವಿತಾ ಸಮಾಜವನ್ನು ನಾನು ತುಂಬ ಪ್ರೀತಿಯನ್ನು ನನ್ನ ಮಗುವಿನ ರೀತಿಯಲ್ಲಿ ನಾನು ಅದನ್ನ ಎತ್ಕೊಂಡು ಬಂದೆ. ಸ್ವಲ್ಪನ ಶೇಕ್ ಆಯ್ತು, ಅದು ಆಗಲಿಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲೂ ಕೈ ಬಿಡಬಾರ್ದು, ಅದಕ್ಕೆ ಡ್ಯಾಮೇಜ್ ಆಗಬಾರ್ದು. ನನಗೆ ಡ್ಯಾಮೇಜ್ ಆದರೂ ಅಡ್ಡಿಲ್ಲ. ಬಟ್ ಸವಿತಾ ಸಮಾಜಕ್ಕೆ ಗೋವಿಂದ ಭಂಡಾರಿ ಅವರು ಅನಿವಾರ್ಯ, ಮತ್ತು ಸವಿತಾ ಸಮಾಜ ಮತ್ತು ಗೋವಿಂದ ಭಂಡಾರಿ ಅಂದರೆ ಅನ್ವರ್ಥ ನಾಮ ಅದಕ್ಕೆ ಅನ್ನೋದು ಒಂದು ಬಹಳ ಇಲ್ಲಿ ಒಪ್ಪಿಕೊಳ್ಳುವಂತಹ ಮಾತು. ಇದು ತಮಗೆ ಈ ವಿಚಾರದಲ್ಲಿ ತಮಗೆ ಒಂದಷ್ಟು ಕೃತಾರ್ಥ ಭಾವನೆ ಮೂಡೋದಿಲ್ಲ? ನನಗೆ ಸಮಾಧಾನ ಯಾಕಂದ್ರೆ ಸವಿತಾ ಸಮಾಜ ಕೂಡಲೇ ಗೋವಿಂದ ಭಂಡಾರಿ ಅವರು ಅಲ್ಲಿ ನಿಲ್ತಾರೆ. ಇದೊಂದು ಸಾಧನೆ ಅಂತ. ಮತ್ತೆ ಕೆಲವರು ಎನಿಸಿದ್ರು ಅವನಿಗೆ ಜಿಲ್ಲಾಧ್ಯಕ್ಷ ಹುದ್ದೆ ಇದ್ರೆ ಮಾತ್ರ ಕೆಲಸ ಮಾಡ್ತಾನೆ, ಪೋಸ್ಟ್ ಬಿಟ್ಟ ಕೂಡಲೇ ಅವ ಕೆಲಸ ಮಾಡೋದಿಲ್ಲ ಎನಿಸಿದ್ರು. ನಾನು ಪೋಸ್ಟ್ ಬಿಟ್ಟ ಮೇಲೆ ಜಾಸ್ತಿ ಕೆಲಸ ಮಾಡಿದೆ. ರಾಜ್ಯ ಪ್ರತಿನಿಧಿಯಾಗಿ ಏನು ಕೆಲಸ? ರಾಜ್ಯದ ಈಗ ನಾನು ಈ ಸರಿಯ ಕಮಿಟಿ ನನ್ನ ಜಿಲ್ಲಾ ಗೌರವಾಧ್ಯಕ್ಷ ಆಗಿದ್ದೆ. ಯಾವುದು ಬೇರೆ ನನ್ನದೇ ಆಕ್ಟಿವಿಟೀಸು, ನನ್ನ ಚಂಡೆ ಬಳಗ ಇದೆ, ಕೇರಳ ಚಂಡೆ ಟೀಮು, ಟ್ರೈನಿಂಗ್ ಕೊಡ್ತೇನೆ. ಒಂದು ಸಾಧಾರಣ 100-200 ಮಕ್ಕಳು ನನ್ನ ಕಲ್ತೋರಿದ್ದಾರೆ. ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ ಚಂಡೆಯಲ್ಲಿ. ಒಂದು ಅದರಲ್ಲಿ ಹಣ ಆಗ್ತದೆ ಬಿಡ್ತದೆ ಪ್ರಶ್ನೆ ಅಲ್ಲ, ನಾನು ಫುಲ್ ಬ್ಯುಸಿ ಇರಬೇಕು. ಅದಕ್ಕಾಗಿ ಎಲ್ಲ ಜಿಲ್ಲೆ ಧಾರ್ಮಿಕ ಕ್ಷೇತ್ರಗಳು ನಾನು ಕರೀತಾರೆ ಚಂಡೆ ವಾದನಕ್ಕೆ. ಕಾಯಂ 15 ವರ್ಷದ ಕರೆಯೋರಿದ್ದಾರೆ. ನಾನು ಆ ಜಿಲ್ಲಾಧ್ಯಕ್ಷದವರು ಮಾಡ್ಕೊಂಡು ಬರ್ತಿದ್ದೆ. ಸೊ ಯಕ್ಷಗಾನ ವೇಷ ಇದನ್ನೆಲ್ಲ ಬಿಟ್ಟು, ಹವ್ಯ ಮಿಮಿಕ್ರಿಯನ್ನು ಬಿಟ್ಟು ಕೇವಲ ಕೇರಳ ಚಂಡೆ ಟ್ರೈನಿಂಗ್ ಮತ್ತು ಪ್ರೋಗ್ರಾಮ್ ಅಟೆಂಡ್ ಮಾಡ್ತೇನೆ. ಈಗ ನವರಾತ್ರಿ ಚೌತಿಗೆ ಬುಕ್ ಆಗಿದೆ. ಎಲ್ಲ ಜಿಲ್ಲೆಗೆ ಹೋಗ್ತೇನೆ. ಎಲ್ಲ ಕೊಪ್ಪಳ, ಬಳ್ಳಾರಿ, ಹಾಸನ, ಬೆಳಗಾಂ ಎಲ್ಲ ಕಡೆ ಕಾರ್ಯಕ್ರಮ ಹೋಗ್ತೇವೆ. ಅದು ಏನೇ ಆದರೂ ಸಮಾಜದ ಹಿತಾಸಕ್ತಿಗೆ ತಾವು ಬದ್ಧ. ಸಮಾಜದ ಕೆಲಸ ಅಂತ ಹೇಳುವಾಗ ಈ ಸರಿ ನನ್ನ ರಾಜ್ಯ ಪ್ರತಿನಿಧಿ ಮಾಡಿದ್ದಾರೆ. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸರ್. ಈ ಉಡುಪಿ ಜಿಲ್ಲೆಯಲ್ಲಿ ಇರೋರೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮವರು. ಸೊ ಹಾಗಾಗಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಕನಸು, ನಾನು ಅಧ್ಯಕ್ಷರು ಹೇಳಿದೆ, ನಮ್ಮ ಸೊಸೈಟಿಯನ್ನು ಜಿಲ್ಲೆಗೆ ಸೀಮಿತ ಮಾಡೋದು ಬೇಡ, ರಾಜ್ಯ ಮಟ್ಟದ ಪರ್ಮಿಷನ್ ಮಾಡಿ ಒಂದು 5 ಜಿಲ್ಲೆಗೆ ವಿಸ್ತರಣೆ ಮಾಡಿ ಒಂದು 25-30 ಬ್ರಾಂಚ್ ಮಾಡಿಬಿಡುವ ಅಂತ. ದೊಡ್ಡ ಮಟ್ಟದಲ್ಲಿ ಸಾಗರ, ಶಿವಮೊಗ್ಗ, ತೀರ್ಥಹಳ್ಳಿ, ಚಿಕ್ಕಮಗಳೂರು, ಮಂಗಳೂರಲ್ಲಿ ಕೂಡ ಸವಿತಾ ಸಮಾಜ ಚೆನ್ನಾಗಿದೆ. ಅಲ್ಲಿ ಅವರು ಅದು ಪ್ರತ್ಯೇಕವಾಗಿ ಅದೇ ಬೇರೆ ಇತರ ಹೋಬಳಿ ಕೇಂದ್ರದಲ್ಲಿ ಏನಾದರೂ ಸಮುದಾಯ ಭವನವನ್ನ, ಸಮಾಜ ಭವನವನ್ನ, ದೊಡ್ಡ ಭವನವನ್ನ, ಯಾಕಂದ್ರೆ ಎಲ್ಲಾ ಸಮಾಜದಲ್ಲಿ ಈಗ ದೊಡ್ಡ ದೊಡ್ಡ ಭವನಗಳಾಗಿದೆ, ಅಂತದ್ದೇನಾದ್ರೂ ಯೋಚನೆಗಳಿದೆ? ಅದಕ್ಕೆ ಗ್ಲಾಸ್ ಹೌಸ್, AC ಹೌಸ್ ಅಂತ. ಕಾರ್ಕಳದಲ್ಲಿ ನಮ್ಮವರು ಅಧ್ಯಕ್ಷರು ವಿಶ್ವನಾಥ್ ಭಂಡಾರಿ ಜಿಲ್ಲಾಧ್ಯಕ್ಷ ಮೊದಲಿಂದು, ಅವರಲ್ಲಿ ತಾಲೂಕು ಅಧ್ಯಕ್ಷರಾಗಿರುವಾಗ ಒಂದು ದುಪ್ಪದಕಟ್ಟೆಯಲ್ಲಿ ಜಾಗ ತೆಗೆದಿಟ್ಟಿದ್ದಾರೆ. ಅದರ ರೆಕಾರ್ಡ್ಸ್ ಎಲ್ಲ ಆಗ್ತಾ ಇದೆ. ಈಗೆಲ್ಲ ಸಿಸ್ಟಮ್ ಚೇಂಜ್ ಅಲ್ಲ ಸರ್, ಪ್ರಾಧಿಕಾರ ಪರ್ಮಿಷನ್ ಅದು ಇದು ಅಂತ ಮಾಡ್ತಿದ್ದಾರೆ. ಗುಂಡಾಪುರದಲ್ಲೂ ಒಂದು ಜಾಗ ಇದೆ. ಅದಕ್ಕೆ
ಧೈರ್ಯ ಮಾಡಿ ಮುಂದುವರಿಬೇಕು. ಆ ನಾಯಕತ್ವ ತಗೊಂಡು ಹೆದರಿದ್ರೆ ಏನು ಮಾಡೋಕ್ಕಾಗಲ್ಲ. ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಮಾಜದ ಪಾತ್ರ, ಸಂಘಟನೆಯ ಪಾತ್ರ ಇದೆ. ಇದರಲ್ಲಿ ನಮ್ಮದೇ ಧಾರ್ಮಿಕ ಕ್ಷೇತ್ರ ಇದೆ. ನಮ್ಮ ಕುಲ ದೇವಸ್ಥಾನ, ಕಚ್ಚೂರು ನಾಗೇಶ್ವರ ದೇವಸ್ಥಾನ, ಅದಕ್ಕೆ ನಮ್ಮ ಯಡಿಯೂರಪ್ಪರ ಕಾಲದಲ್ಲಿ ಅದು ಅದು ಬಹಳ ಹಿಂದೆ ಅಲ್ಲ, ಯಡಿಯೂರಪ್ಪರ ಕಾಲದಲ್ಲಿ ಒಂದಷ್ಟು ಹೆಚ್ಚು ಇದು ಇದಾಯಿತು. ಅದೇನಂತಿಲ್ಲ, ಸರ್ಕಾರದಿಂದ ಏನು ನಮ್ಗಂತದ್ದು ಬರಲಿಲ್ಲ. ಸೊ ನಮ್ಮ ಹಿಂದಿನ ನಾಯಕರು, ನಮ್ಮ ಸವಿತಾ ಸಮಾಜ ಸ್ಥಾಪಕ ಸದಸ್ಯರು ಕಾಡಬೇಟಿ ವಿಶ್ವನಾಥ್ ಭಂಡಾರಿ ಅಂತ, ಅವರ ನೇತೃತ್ವದಲ್ಲಿ ಹಿಂದೆ 25-30 ವರ್ಷ ಹಿಂದೆ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲ, ನಮ್ಮ ಸಮಾಜಕ್ಕೆ ಕಡದ ಸುರೇಶ್ ಭಂಡಾರ್ ಅಂತ ಅವರು 1.5 ಎಕರೆ 2 ಎಕರೆ ಜಾಗವನ್ನು ಅವರು ಮಹಾಮಂಡಲ ಅಧ್ಯಕ್ಷರಾದಾಗ ನಾಗಮಂಡಲ ಎಲ್ಲ ಮಾಡಿಸಿದ್ರು. ಆಮೇಲೆ ಇಡೀ ವಿಶ್ವ ಭಂಡಾರಿ ಸಮಾಜ ಸೇರಿಸಿ ದೊಡ್ಡ ಒಂದು ಪಾರ್ಕಿಂಗ್ ವ್ಯವಸ್ಥೆ ಜಾಗ, ಈಗ ದೊಡ್ಡ ಕೋಟಿಗಟ್ಟಲೆ ಬಿಲ್ಡಿಂಗ್ ಕಟ್ಬೋದು ಅಂತ ಒಂದು ಸ್ಥಳವನ್ನು ಅವರ ನೇತೃತ್ವದಲ್ಲಿ ಪರ್ಚೇಸ್ ಮಾಡಿದ್ದಾರೆ. ದೇವಸ್ಥಾನ ನಿರಂತರ ಭಾಳ ಚೆನ್ನಾಗಿ ನಡೀತಾ ಉಂಟು. ಈಗ ಲಕ್ಷ್ಮಣ್ ಕರಾಡ್ ಬೆಂಗಳೂರಿನವರು ಈಗ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿಗೇನು ಸಮಸ್ಯೆ ಸರಿ. ನವೀನ್ ಚಂದ್ರ ಭಂಡಾರಿ ಅವರೇ, ಕೊನೆಯದಾಗಿ ತಮ್ಮ ಮಾಧ್ಯಮ ಸೊಸೈಟಿಯ ಮುಂದಿನ ಕೆಲಸಗಳು, ಅದಕ್ಕೆ ತಮ್ಮ ಸಮಾಜ ಬಾಂಧವರ ಸಹಕಾರ. ಅಂದ್ರೆ ನಾವು ಏನು ಮಾಡೋದಿದ್ರು ಸಮಾಜಮುಖಿಯಾಗಿ ನಾವು ಮಾಡಬೇಕು. ಈಗ ಸಹಕಾರ ಸಂಘವನ್ನು ನಾವೇನು ಸ್ಥಾಪಿಸಿದ್ದೇವೆ, ಲಾಭ ಒಂದೇ ಉದ್ದೇಶ ಅಲ್ಲ, ಡಿವಿಡೆಂಡ್ ಕೊಡುವುದೇ ಒಂದು ಉದ್ದೇಶ ಅಲ್ಲ, ಅದರ ಒಟ್ಟಿಗೆ ಜನರಿಗೆ ಏನು ಸಹಾಯ ಆಗಬೇಕಂತೇಳಿ ನಾವು ಸಹಕಾರಿ ಸಂಘದಲ್ಲಿ ಲಾಭ ಇಷ್ಟು ಬಂದಿದೆ ಅಂತ ಹೇಳುವಂಥದ್ದು ಇನ್ನೊಬ್ಬರನ್ನು, ಅಂದರೆ ಒಂದು ಇದುಂಟು ಎಕನಾಮಿಕ್ಸಲ್ಲಿ ಬ್ರೋಕನ್ ವಿಂಡೋ ಫ್ಯಾಲಸಿ ಅಂತೇಳಿ, ಬ್ರೋಕನ್ ವಿಂಡೋ ಫ್ಯಾಲಸಿ. ಸೊ ಇದಂತ ಹೇಳಿದ್ರೆ ಒಬ್ಬನನ್ನು ಬಲಿಪಶು ಮಾಡಿ ಆರ್ಥಿಕ ಅಭಿವೃದ್ಧಿ ಆಗೋದು ಅಂತೇಳಿ ಅದರ ಅರ್ಥ. ಅದು ಆಗಬಾರ್ದು. ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಏನು ನಮ್ಮ ಸದಸ್ಯರನ್ನು ಬಲಿಪಶು ಮಾಡಿ ಅವರಿಗೆ ಜಾಸ್ತಿ ಬಡ್ಡಿ ವಿಧಿಸಿ ಆನಂತರ ಸಹಕಾರ ಸಂಘ ಸುದೃಢವಾಗಿದೆ, ಇಷ್ಟು ಲಾಭ ಬಂದಿದೆ, ಇಷ್ಟು ಡಿವಿಡೆಂಡ್ ಕೊಟ್ಟಿದ್ದೇವೆ ಅಂತ ಹೇಳುವಂಥ ವಿಷಯ ಅಲ್ಲ. ನಾವು ಅಲ್ಲಿ ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಆಗಬೇಕು. ಸೊ ಅಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ಸೊ ಸಮಾಜ ಸಂಘದಲ್ಲಿ ಸವಿತಾ ಸಮಾಜ ಸಂಘ ಆಗಲಿ, ಸವಿತಾ ಸಮಾಜ ಸೊಸೈಟಿ ಆಗಲಿ, ಎರಡು ಕೂಡ ಮುಂದಿನ ದಿನಗಳಲ್ಲಿ ಏನು ನಾವು 20 ವರ್ಷಗಳಿಂದ ಒಟ್ಟಾಗಿ ಬರ್ತಾ ಇದ್ದೇವೆ. ಈಗ 18 ವರ್ಷ ಪ್ರಾರಂಭ ಆಯಿತು, ಆ ಸಮಯದಿಂದಲೂ ಒಟ್ಟಾಗಿ ಬರ್ತಾ ಇದ್ದೇವೆ. ಮುಂದೆಯೂ ಕೂಡ ಅದು ಒಟ್ಟಾಗೆ ನಾವು ಹೋಗಿ ಕೆಲಸ ಮಾಡಲಿಕ್ಕಿದ್ದೇವೆ. ಇವನ್ನು ನಾವು ಹೇಳಿದಾಗೆ ಕಂಪನಿ ಪ್ರಾರಂಭದಿಂದ ಮಾಡಿದ್ರು ಕೂಡ ಅದು ಸಮಾಜದ ಮೂಲಕವೇ ಆಗುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಹಾಗೆ ಜನರ ಕೇವಲ ಸವಿತಾ ಸಮಾಜದ ಜನರ ಅಭಿವೃದ್ಧಿ ಮಾತ್ರ ಅಲ್ಲ, ಅದರ ಒಟ್ಟಿಗೆ ನಮ್ಮ ಈ ಉಡುಪಿಯ ಜಿಲ್ಲೆಯ ಕೂಡ ಸಮಾಜದ ಇತರ ಸಮಾಜದವರು ಕೂಡ ನಮ್ಮ ಒಟ್ಟಿಗೆ ಒಟ್ಟಾಗಬೇಕು, ಒಂದಾಗಬೇಕು. ಅವರಿಗೂ ಕೂಡ ಒಂದು ಸವಿತಾ ಸಮಾಜದಿಂದ ಒಂದು ಸಹಾಯ ಹಸ್ತ ಆಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಈ ಬ್ರಾಂಚ್ಗಳನ್ನು ಸ್ಥಾಪಿಸುವ ಏನಾದರೂ. ಹೌದು, ಈಗಾಗಲೇ ನೋಡಿ, ಹೋಬಳಿ ಮಟ್ಟದಲ್ಲಿ ಹೌದು, ಈಗಾಗಲೇ 5 ಬ್ರಾಂಚ್ ಆಗಿದೆ ನಮ್ಮದು. ಮತ್ತೆ 2 ಘಟಕ, ಅಂದ್ರೆ ನಿಮ್ಮ ಟಿಶ್ಯೂ ಪೇಪರ್ ಕೈಗಾರಿಕಾ ಘಟಕ ಮತ್ತೆ ಹೌದು. ಈಗ ಕಾರ್ಕಳದಲ್ಲಿ ನಮ್ಮದು ಸ್ವಂತ ಕಟ್ಟಡ ಹೊಂದಲಿಕ್ಕಿದ್ದೇವೆ ಇನ್ನೊಂದು 2 ತಿಂಗಳಲ್ಲಿ, ಅಂದ್ರೆ ಹೌದು. ಸೊ ಅಲ್ಲಿ ಈಗ ಬ್ರಾಂಚ್ ಉಂಟು, ಅದು ಇದರಲ್ಲಿ ಬಾಡಿಗೆ ಇದರಲ್ಲಿದೆ, ಅದು ಸ್ವಂತ ಸ್ಥಳಕ್ಕೆ ಹೋಗ್ತಾ ಇದೆ. ಹಾಗೆ ಈಗ ಸದ್ಯದಲ್ಲಿ ಇನ್ನೊಂದು 2-3 ವರ್ಷದಲ್ಲಿ 2 ಬ್ರಾಂಚ್ಗಳನ್ನು ಮಾಡಬೇಕಂತ ಇದೆ. ಅಂದ್ರೆ ಆಕ್ಚುಲಿ ಉಡುಪಿ ಜಿಲ್ಲೆಯಲ್ಲಿ 7 ತಾಲೂಕು ಉಂಟು, ಈಗ 5 ತಾಲೂಕು ಮಾತ್ರ ಆಗಿದೆ ಬ್ರಾಂಚ್ಗಳು. ಸೊ ಇದ್ರಲ್ಲಿ ನಮ್ದು ಒಂದು ಬೈಂದೂರು ತಾಲೂಕಲ್ಲಿ ಮತ್ತೆ ಹೆಬ್ರಿ ತಾಲೂಕಲ್ಲಿ ಇಲ್ಲ. ಸೊ ಸದ್ಯಕ್ಕೆ ಈಗ ಒಂದು 2-3 ವರ್ಷದೊಳಗೆ ಅಲ್ಲಿ 2 ಕಡೆ ಬ್ರಾಂಚ್ಗಳನ್ನು ಮಾಡಬೇಕಾಗಿ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡ್ತೀರಾ ಈಗ ಎಲ್ಲದಕ್ಕೂ? ಕೋರ್ ಬ್ಯಾಂಕಿಂಗ್ ಇದೆ. ಹೌದು, ಕೋರ್ ಬ್ಯಾಂಕಿಂಗ್ ಆಗಿ ಈಗ ಒಂದು 3-4 ವರ್ಷ ಆಯ್ತು. ಸೊ ಕೋರ್ ಬ್ಯಾಂಕಿಂಗ್ ನಾವು ಎಟಿಎಂ ಮಾಡಬಹುದು. ಯಾವುದು ಎಟಿಎಂಗಳೆಲ್ಲ ಅಂದ್ರೆ ಯಾವಾಗಲೂ ಬೇಕೇ ಅದೇ. ಹೌದೌದು, ಯಾವಾಗಲೂ ಕನಸು ಕಾಣ್ತಾ ಇರ್ಬೇಕು. ಸೊ ಆ ಕನಸಿನ ನಾವು ಹಿಂದೆ ಓಡ್ಬೇಕು. ಅಂದ್ರೆ ಕನಸಿನ ಹಿಂದೆ ಓಡೋದು ಅಂತ ಹೇಳಿದ್ರೆ ದೊಡ್ಡದಾಗಿ ಕನಸು ಕಾಣಬೇಕು. ಸೊ ದೊಡ್ಡದಾಗಿ ಕನಸು ಕಾಣಿದಾಗ ನಾವು ಅಂತರಿಕ್ಷವನ್ನು ಮುಟ್ಟದಿದ್ರು ಸಾಧಾರಣ ಒಂದು ಚಂದ್ರನ ಹತ್ರ ಆದ್ರೂ ಹೋಗ್ಬೋದು. ಸೊ ಅಂತ ಒಂದು ಉದ್ದೇಶದಿಂದ ನಾವು ಓಕೆ, ತಮ್ಮ ಎಲ್ಲ ಆಶಯಗಳು ಕೂಡ ಈಡೇರಲಿ. ಒಂದು ಸಮಾಜದ ಉನ್ನತಿಗಾಗಿ, ಒಳಿತಿಗಾಗಿ ಮತ್ತು ಇತರ ಸಮುದಾಯಗಳ ಬಗ್ಗೆಯೂ ಕೂಡ, ಮತ್ತು ಆರೋಗ್ಯದ ಬಗ್ಗೆ, ಯಾಕಂದ್ರೆ ಅವತ್ತು ಲ್ಯಾಬ್ ಅನ್ನೋದು ಸ್ಥಾಪನೆ ಅನ್ನೋದು ಅಂದ್ರೆ ಇತರ ಆರೋಗ್ಯದ ಬಗ್ಗೆಯೂ ಕೂಡ ಒಂದಷ್ಟು ಮಿತದರದಲ್ಲಿ ಇದೆ. ಈ ಎಲ್ಲ ಆಶಯಗಳು ಈಡೇರಲಿ ಮತ್ತು ಆ ಕಲ್ಪನೆಗಳು, ಸಂಕಲ್ಪಗಳು ಕೂಡ ಒಳ್ಳೆಯದೇ, ಮತ್ತು ಹೊಸ ಹೊಸ ಚಿಂತನೆಗಳು ಕೂಡ. ಯಾಕಂದ್ರೆ ನಮ್ಮ ಸಹಕಾರ, ನಮ್ಮ ಬದುಕು, ನಮ್ಮ ಸಹಕಾರಿ, ನಮ್ಮ ಮನೆ, ಇದೊಂದು ಅಭೂತಪೂರ್ವವಾದಂಥ ವಿಶೇಷವಾದಂಥ ಪರಿಕಲ್ಪನೆಗಳು. ಈ ಪರಿಕಲ್ಪನೆಯ ಮೂಲಕವಾಗಿ ತಮ್ಮ ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನು ನೀಡ್ತಾ ಇದ್ದೀರಾ. ಧನ್ಯವಾದಗಳು. ತಮ್ಮ ಮುಂದಿನ ಭವಿಷ್ಯ ಅಂದರೆ ತಮ್ಮ ಸೊಸೈಟಿಯ ಭವಿಷ್ಯವೂ ಕೂಡ ಉಜ್ವಲವಾಗಲಿ ಮತ್ತು ಸಮಾಜವೂ ಕೂಡ ಒಂದು
ಈ ತಳಮಟ್ಟದಿಂದ ಉನ್ನತಿಗೆ ಏರುವಲ್ಲಿ ಮೇನ್ ಸ್ಟ್ರೀಮ್ಗೆ ಬರುವಲ್ಲಿಯೂ ಕೂಡ ತಮ್ಮ ಸೊಸೈಟಿ ಮತ್ತು ಸಂಘಟನೆ ಕಾರ್ಯಪ್ರವೃತ್ತವಾಗಲಿ ಅನ್ನೋದು ಆಶಯ ನಮ್ಮದು. ಧನ್ಯವಾದಗಳು. ಕಾರ್ಯಕ್ರಮ ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಸವಿತಾ ಸಮಾಜ ಸಂಘಟನೆ ಪ್ರಾರಂಭವಾಗಿ 20 ವರ್ಷಗಳು ಹೆಚ್ಚು ಕಳೆದವು. ಬಹಳ ಉತ್ತಮವಾಗಿ ಈ ಸಂಘಟನೆ ಸಾಗ್ತಾ ಇದೆ. ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೆ ಮುಂದಿನ ದಿನಗಳಲ್ಲೂ ಅದೇ ರೀತಿಯ ಒಗ್ಗಟ್ಟನ್ನು ಉಳಿಸಿಕೊಂಡು ಯಶಸ್ವಿಯಾಗುವಲ್ಲಿ ಸಮಾಜದ ಬಾಂಧವರು ತಮ್ಮ ನಿರಂತರವಾದಂಥ ಸ್ಪಂದನವನ್ನು ನೀಡುವಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಿ ಮತ್ತು ಎಲ್ಲರೊಂದಿಗೆ ಎಲ್ಲರೂ ಕೂಡ ಒಟ್ಟಾಗಿ ಬೆಳೆತು ಒಂದು ಸೌಹಾರ್ದ ಸಮಾಜವನ್ನು ಕಟ್ಟುವಲ್ಲಿ ಸವಿತಾ ಸಮಾಜದ ಪಾತ್ರ ಇದೆ. ಅದನ್ನೆಲ್ಲ ಅನುಸರಿಸಿಕೊಂಡು ಎಲ್ಲರೂ ಕೂಡ ಮುಂದುವರಿಯೋಣ. ಈ ಮಾನವರೆಲ್ಲರೂ ಒಂದೇ ಅನ್ನುವಂಥ ಪರಿಕಲ್ಪನೆಯಲ್ಲಿ ಒಂದೇ ಸೂರಿನಡಿ ಎಲ್ಲರೂ ಕೂಡ ಸಮಾಜದ ಹಿತಕ್ಕಾಗಿ ದುಡಿಯೋಣ, ಎಲ್ಲರೂ ಕೂಡ ಒಂದೇ ಕುಟುಂಬದಂತೆ ಬದುಕೋಣ ಅನ್ನೋದು ನಮ್ಮ ಆಶಯ. ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.